ನಮಸ್ಕಾರ. ನಾನು ಗಣೇಶ್ ಕಾಸರಗೋಡು ಅಂತ. ಎಲ್ಲರೂ ಹಿರಿಯ ಪತ್ರಕರ್ತ ಅಂತ ಕರೀತಾರೆ. ಹಿರಿಯ ಸಿನಿಮಾ ಪತ್ರಕರ್ತ. ಸುಮಾರು 46 ವರ್ಷಗಳಿಂದ ಈ ಫೀಲ್ಡ್ನಲ್ಲಿದ್ದೀನಿ. ಎಮ್ ಎ ಮಾಡಿದ್ದೀನಿ, ಕನ್ನಡದಲ್ಲಿ ಎಮ್ ಎ ಮಾಡಿದ್ದೀನಿ. ಬಟ್ ಅದೊಂದೇ ಡಿಗ್ರಿ ಅಲ್ಲ, ನನಗೆ ಒಂದು 2-3 ಬೇರೆ ಡಿಗ್ರಿ ಇದೆ. ಅದಂದರೆ ಕೋಪಿಷ್ಟ, ಜಮದಗ್ನಿ, ದೂರ್ವಾಸ, ಸಿಡ್ಕ, ಇದೆಲ್ಲ ನನ್ನ ಸಂಪಾದನೆಯ ಬಿರುದುಗಳು, ಡಿಗ್ರಿಗಳು. ಇರಲಿ, ಇದೊಂದು ಸಂದರ್ಶನ ಮುಗಿಯೋಷ್ಟು ಹೊತ್ತಿಗೆ ನಾನೇನು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಬೇರೆ ಏನೂ ಹೇಳಬೇಕಾಗಿಲ್ಲ. ಈಗ ನನ್ನ ಪಕ್ಕ ಕೂತ್ಕೊಂಡಿರೋರು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಕುಟುಂಬ ಅಂತ ಒಂದು ಸಿನಿಮಾ ಜರ್ನಿ, ಇಲ್ಲಿಂದ ಹುಬ್ಬಳ್ಳಿಗೆ ಹೋಗುವಂಥ ಒಂದು ಪ್ರೋಗ್ರಾಮ್. ಎಲ್ಲ ಕೂತ್ಕೊಂಡಿದ್ದೀವಿ, ಜರ್ನಲಿಸ್ಟ್ಗಳು, ಟೆಕ್ನಿಷಿಯನ್ಸ್, ನಟ ನಟಿಯರು ಎಲ್ಲರೂ ಇದ್ದೇವೆ. ಒಂದು ಬಸ್ಸು, 2-3 ಬಸ್ಸು. ಅದರಲ್ಲಿ ಅಕಸ್ಮಾತಾಗಿ ನಾನು ಪಕ್ಕದಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಬಸ್ಸಿನಲ್ಲೂ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದು. ಒಂದು ಹಾಡು ಬಂತು, ತುಂಬ ಚಂದದ ಹಾಡು, ಹಿಂದಿ ಮಿಕ್ಸ್ ಮಾಡಿರುವಂಥ ಒಂದು ಹಾಡು. ನನಗೆ ಭಾರಿ ಇಷ್ಟ ಆಗೋಯ್ತು. ಪಕ್ಕದಲ್ಲಿ ಒಬ್ಬ ಹುಡುಗ ಕೂತ್ಕೊಂಡಿದ್ದಾನೆ. ಕೇಳಿದೆ, ಯಾರು ಬರೆದಿದ್ದು? ನನಗೆ ಗೊತ್ತಿರಲಿಲ್ಲ ಯಾರು ಹಾಡು ಬರೆದಿದ್ದು. ಹುಡುಗ ಗೊತ್ತಿರ್ತದೆ ಅಂತ ಕೇಳಿದ್ದು. ತಕ್ಷಣ ನಾನೇ ಸರ್ ಅಂತಾನೆ. ಏನು ನಿನ್ನ ಹೆಸರು? ಕವಿರಾಜ್. ಕವಿರಾಜ್ ಏನು ಹುಟ್ಟುವಾಗಲೇ ಕವಿ ಆಗಿಬಿಟ್ಟಿದೆ ಅಂತ ಹೇಳಿದೆ. ಹೇಳಿ ಅಷ್ಟೇ, ಆಫೀಸಿಗೆ ಬಾ, ಅಲ್ಲಿ ಮಾತಾಡೋಣ, ಇನ್ನೇನೂ ಕೇಳಲಿಲ್ಲ. ನನಗೆ ಅದರ ಒಂದು ಸ್ಯಾಂಪಲ್ ಇದೆಯಲ್ಲ, ಅದು ಸಾಕಾಗೋಯ್ತು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಈ ಸಂದರ್ಶನದ ಮುಖ್ಯ ವ್ಯಕ್ತಿ. ನಮಸ್ಕಾರ. ನಾನು ಹೇಳಿದ ಘಟನೆ ಇದು, ಅದು ನೆನಪಿದೆಯಾ ನಿಮಗೆ? ಖಂಡಿತವಾಗೂ ಎಳೆಯಾಗಿ ನೆನಪಿದೆ, ಪ್ರತಿಯೊಂದು ಇಂಚಿಂಚು ನೆನಪಿದೆ. ನೀವು ಹೇಳ್ದಂಗೆ ಪತ್ರಕರ್ತರದು ಕೂತಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ನಿಮ್ಮ ಪಕ್ಕ ನಾನು ಕೂತಿದ್ದೆ. ಬಟ್ ಗಣೇಶ್ ಕಾಸರಗೋಡು ಅಂದರೆ ನೀವೇ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಸರು ಕೇಳಿದ್ದೆ. ಓಕೆ. ನಾನು ಇನ್ನೂ ಮೋಸ್ಟ್ಲಿ ನಂದು 9ನೇದು 10ನೇ ಸಿನಿಮಾ ಅದು, ಹಾಗಾಗಿ ಪರಿಚಯ ಇರಲಿಲ್ಲ. ಯಾವಾಗ ನೀವು ಆಫೀಸಿಗೆ ಬಾ ಅಂತ ಅಂದ್ರಿ, ನೆಕ್ಸ್ಟ್ ಡೇ ಐ ಮೀನ್ ಹುಬ್ಳಿಂದ ಬಂದ ನಂತರ ಆಫೀಸಿಗೆ ಬಾ ಅಂದ್ರಿ, ಆವಾಗ ಯಾರನ್ನ ಕೇಳಿದ್ರೆ ಅವರು ಗಣೇಶ್ ಕಾಸರಗೋಡು ಅವರೇನಾ? ನೀವು ಹೇಳ್ದಂಗೆ ನಿಮ್ಮ ಬಿರುದುಗಳು ನಮಗೂ ಗೊತ್ತಿತ್ತು, ಅವರೇನಾ ಅಂತ. ನನಗೆ ಅವಾಗ ಸ್ವಲ್ಪ ಟೆನ್ಷನ್ ಶುರುವಾಯಿತು, ಏನು ಕೇಳ್ತಾರೋ ಏನೋ ಅಂತ. ಬಟ್ ಎಲ್ಲ ನೆನಪಿದೆ, ಎಲ್ಲಿ ಮೋಸ್ಟ್ಲಿ ನಾವು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ತುಮಕೂರು ದಾಟಿದ್ವಿ. ಆ ಹೊತ್ತಿಗೆ ನೀವು ಬಂದಿದ್ದು, ನೀವು ಕೇಳಿದ್ದು. ಆಮೇಲೆ ಎಲ್ಲರೂ ಇಷ್ಟಪಟ್ರು ಹಾಡನ್ನು. ಬಟ್ ನೀವು ಹೇಳ್ದಂಗೆ ಸ್ಟ್ರೈಟಾಗಿ ನೀವು ಆಫೀಸಿಗೆ ಬನ್ನಿ ಅಂದ್ರಿ. ಆಫೀಸಿಗೆ ಬನ್ನಿ ಅಂದಾಗ ನಾನು ಆಮೇಲೆ ಕೇಳ್ಕೊಂಡಾಗ ಅಲ್ಲಿ ಕೇಳ್ಕೊಂಡು ತಿಳ್ಕೊಂಡಿದ್ದು ನಾನು. ನೀವು ಆ ಹೊತ್ತಿಗೆ ವಿಜಯ ಕರ್ನಾಟಕದ ಸಿನಿಮಾ ವಿಭಾಗದ ಇನ್ಚಾರ್ಜ್. ಸೊ ಏನೋ ನಡೀತಿದೆ ಒಂದು ಕಡೆ, ಸಣ್ಣ ಭಯನೂ ಏನು ಕೇಳ್ಬೋದು. ಯಾಕಂದರೆ ನನಗೆ ಮೊದಲೇದಾಗ ನೀವು ಇಷ್ಟಪಟ್ರಿ, ಅದು ನಿಜ, ಅದು ಗೊತ್ತಾಯ್ತು ನನಗೆ. ಆದರೆ ಅದ್ರಲ್ಲಿ ಹಿಂದಿನ ಸೇರಿಸಿ ಬರ್ದಿದ್ದೆ, ಇದಕ್ಕೇನೋ ಬೈಬೋದಾ ಅಂತ. ಯಾಕಂದರೆ ಹಿಂದಿ ಸಿನಿಮಾಗಳ ಶೀರ್ಷಿಕೆಗಳನ್ನ ತೆಗೆದುಕೊಂಡು ಭಾಳ ಚಂದವಾಗಿ ಕನ್ನಡದ ಪದಗಳ ಜೊತೆಗೆ ಅದನ್ನು ಜೋಡಿಸ್ಕೊಂಡು ಹೋಗಿದ್ದು. ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಹಾಡೋ ಹೊತ್ತಿಗೆ ಉದಿತ್ ನಾರಾಯಣ ಕೇಳ್ಬಿಟ್ರು, ಕ್ಯಾ ಯಾರು ಏ ಸಾಂಗ್ ಆಪ್ ಹಮ್ಕೋದೆ ಯಾರು ಬಾಲಿವುಡ್ ಕೋತೆ ಬಹುತ್ ಬಡ ಇಟ್ಟೋದೆ ಈಗ ಅಂದರೆ, ಬಾಲಿವುಡ್ ಟೈಟಲ್ಗಳನ್ನ ಬಾಲಿವುಡ್ ಅವರೇ ಇಷ್ಟು ಚೆನ್ನಾಗಿ ಯೂಸ್ ಮಾಡಿಲ್ಲ, ನೀ ಹೆಂಗೆ ಯೂಸ್ ಮಾಡಿದೆ ಕೇಳ್ತಾರೆ. ಒಂದು ಕಡೆ ಇದು ನೀವೇನೋ ಇಷ್ಟಪಟ್ಟಿದ್ದೀರಾ, ಒಂದು ಕಡೆ ಇದಕ್ಕೇನೋ ಬೈದ್ಬಿಟ್ರೆ, ಯಾಕೆ ಕನ್ನಡ ಹಾಡಲ್ಲಿ ಹಿಂಗೆ ಮಿಶ್ರಣ ಮಾಡಿಬಿಟ್ಟು ಕೆಡಿಸ್ಬಿಟ್ಟಿದ್ಯಾ ಕನ್ನಡನ ಅಂತ ಕೇಳ್ಬಿಟ್ರೆ ಒಂದು ಭಯ ಆಯಿತು. ಅದೆಲ್ಲ ನೆನಪಿದೆ ಸರ್, ಅದು ಹೊರಟೋಯ್ತು. ಆಮೇಲೆ ಧನ್ಯವಾದ ಹೇಳಬೇಕು. ಏನಂದರೆ ಸರ್, ಅವತ್ತು ಇನ್ನೂ ನನ್ನ ಆರಂಭದ ದಿನಗಳು. ನೆಕ್ಸ್ಟು ನನಗೆ ಸಂದರ್ಶನ ನೀವು ಕರೆದಾಗ, ನೀವು ನಿಮ್ಮ ಮಹೇಶ್ ದೇವ್ ಶೆಟ್ಟಿ ಅವ್ರಿಗೆ ಹೇಳಿ ನೀವು ಸಂದರ್ಶನ ಮಾಡಿಸಿದ್ರಿ. ಆದಾಗಲೂ ಕೂಡ ನನಗೆ ಗೊತ್ತಿಲ್ಲ, ನೀವೆಲ್ಲೋ ಒಂದು ಕಡೆ 2ನೇ ಪೇಜಲ್ಲೋ 3ನೇ ಪೇಜಲ್ಲೋ ಒಂದು ಸಣ್ಣ ಬಾಕ್ಸ್ ಐಟಮ್ ಥರ ಬರ್ಬೋದೇನೋ ಅಂದ್ಕೊಂಡಿದ್ದೆ. ಒಂದು ಶುಕ್ರವಾರ ಬೆಳಗ್ಗೆ ಎದ್ದು ಪೇಪರ್ ನೋಡಿದ್ರೆ ನನಗೆ ಆಶ್ಚರ್ಯ ಕಾದಿದೆ. ಯಾಕಂದರೆ ಅದನ್ನು ಫ್ರಂಟ್ ಪೇಜಲ್ಲಿ ಹಾಕಿದ್ರಿ ನೀವು, ದೊಡ್ಡದಾಗಿ ಹಾಕಿದ್ರಿ ನನ್ನ ಫೋಟೋ, ರಾಜ ಕಿವಿಯ ಕವಿರಾಜ ಅಂತ ಇತ್ತು. ಸೊ ಏನಂದರೆ ಆ ಟೈಮಿಗೆ ಇನ್ನೂ ಒಬ್ಬ ಹೊಸಬನಿಗೆ ಆ ಮಟ್ಟದ ಪ್ರೋತ್ಸಾಹ ಒಂದು ಕೊಟ್ಟರಲ್ಲ ಸರ್, ಅದು ಖಂಡಿತ ಪ್ಲಸ್. ನನಗೊಂದು ಸ್ಫೂರ್ತಿ ತುಂಬುತ್ತದೆ. ಅಕಸ್ಮಾತ್ ಈಗ ಏನಂದರೆ ಸಿನಿಮಾಗೆ ಹಾಡು ಬರಿತೀನಿ ಅಂದರೆ ಎಷ್ಟೋ ಜನ ಪ್ರಶ್ನೆ ಕೇಳೋರಿದ್ರು. ನನ್ನ ಆಪ್ತರಲ್ಲೇ, ನನ್ನ ಕುಟುಂಬದಲ್ಲೇ ಹಾಡು ಬರ್ಕೊಂಡು ಬದುಕೋಕ್ಕಾಗತ್ತಾ,
ಎಸ್ ದುಡ್ಡಿನ ಎಸ್ ತಾಳ್ಮೆ, ಎಸ್ ಎಸ್ ಬದುಕು ಕಟ್ಕೊಳಕ್ಕಾಗತ್ತ, ಇದೆಲ್ಲ ಪ್ರಶ್ನೆಗಳಿತ್ತು. ಏನು ಮಾಡಕ್ಕೆ ಕೊಟ್ಟಿದ್ದಾನೇನೋ ಅಂತ ಗೊಂದಲಗಳಿತ್ತು. ಎಲ್ಲೋ ಒಂದು ಕಡೆ ನನಗೆ ಕಾನ್ಫಿಡೆನ್ಸ್ ಆಗಿ ಅವ್ರ ಎದುರುಗಡೆಲ್ಲ ನಿಲ್ಲಕ್ಕಾಯ್ತು. ಅವ್ರಿಗೂ ಇಲ್ಲ ಪರವಾಗಿಲ್ಲ ಏನೋ ಮಾಡ್ತಾನೆ. ನಾವು ಏನೇ ಮಾಡಿದ್ವಿ ಈ ಪೇಪರಲ್ಲಿ ಟಿ ವಿಲಿ ಬಂದಾಗ ಆ ದಿನಗಳಲ್ಲಿ ಹೌದು ಈಗ ಅದ್ರದ್ದು ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗಿದೆ ಖಂಡಿತವಾಗ್ಲೂ. ಬಟ್ ಆ ದಿನಗಳಲ್ಲಿ ಆಗ ಒಂಚೂರು ಹೌದು ಒಂಚೂರು ಇಷ್ಟು ಪ್ರಿಂಟ್ ಆದರೂ ಅದಕ್ಕೊಂದು ಬೇರೆ ಬೆಲೆ ಇರೋ ಪತ್ರಿಕೆಗಳು ಕಮ್ಮಿ ಇತ್ತು, ಇರೋ ಟಿವಿಗಳು ಕಮ್ಮಿ ಇತ್ತು, ವಿಶ್ವಾಸಾರ್ಹತೆ ಜಾಸ್ತಿ ಇತ್ತು. ವಿಶ್ವಾಸ ಎಸ್ ಹಂಗಾಗಿ ಬಹಳ ಮಹತ್ವದ್ದು. ಅದಕ್ಕೆ ಮತ್ತೊಮ್ಮೆ ಧನ್ಯವಾದ. 22 ವರ್ಷಗಳ ನಂತರ 20 ಅಲ್ಲ? ವರ್ಷಗಳ ನಂತರ. ಬಟ್ ಅದು ನಿಮಗೆ ಏನು ಎಫೆಕ್ಟ್ ಮಾಡುತ್ತೆ ನಿಮಗೆ ಅಂದರೆ ಪರಿಣಾಮ ಏನು? ಪರಿಣಾಮ ಇದೇನೆ ಸರ್, ಮುಖ್ಯವಾಗಿ ಅದು ಊರಿಂದ ನಿಮ್ಮನ್ನ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಈಗ ಎಲ್ಲೋ ಒಂದು ಕಡೆ ನನಗೂ ಒಂದು ಸಣ್ಣ ಸಂಶಯ ಇರುತ್ತೆ. ನಾನು ನಿಮಗೂ ಕೇಳಿದ್ದೀನಿ ಹೆಂಗೆ ಹೌದಾ ಈಗ ಚೆನ್ನಾಗಿ ನಡೀತಾ ಇತ್ತು ಆ ಟೈಮಿಗೆ. ನಂದು ಕಂಠಿ, ಪಾರ್ಥ, ಧ್ರುವ, ದಮ್, ನಂದಿ ಒಂದಷ್ಟು ಸಿನಿಮಾಗಳು ಬರೆದೆ. ನೆಕ್ಸ್ಟ್ ಕುಟುಂಬ. ಆದ್ರೂ ಒಂದು ಗೊಂದಲ ಇತ್ತು, ಆಗತ್ತಾ ಇದು ಇವಾಗ ಏನೋ ನಡೀತಾ ಇದೆ, 1 ವರ್ಷ 2 ವರ್ಷ ನಡ್ಕೊಂಡ್ ಬಂದಿದೆ. ಬಟ್ ಲೈಫ್ ಟೈಮ್ ನಾನು ಇಲ್ಲಿ ಇರ್ಬೋದಾ, ಇದು ನನಗೆ ಬದುಕನ್ನು ಕೊಡುತ್ತಾ ಅನ್ನೋದು ಇದೇ ಪ್ರಶ್ನೆ ನಮ್ಮ ಎಲ್ಲ ಆಪ್ತರಲ್ಲೂ ಇತ್ತು, ನನ್ನ ಕುಟುಂಬದವರಲ್ಲಿ ಇತ್ತು. ಒಂದು ಮೆಡಿಕಲ್ ರೆಪ್ ಒಳ್ಳೆ ಸಂಬಳ ಬರೋ ಕೆಲಸನ ಬಿಟ್ಟು ನಾನು ಅಲ್ಲಿ ಬಂದಿದ್ದೆ. ಆ ಗೊಂದಲಗಳೆಲ್ಲ ಇರುತ್ತಲ್ಲ, ಆವಾಗ ನಿಮ್ಗೆ ಏನಂದ್ರೆ ಏನೇ ಹಿಟ್ಟಾದ್ರೂ ಸಾಂಗ್ಗಳು ಏನು ಮುಂದೇನೋ ಗೊಂದಲ ಕಾಡ್ತಾನೆ ಇರ್ತೈತಿ. ಯಾವಾಗ ಪೇಪರಲ್ಲಿ ಇಷ್ಟು ದೊಡ್ಡದಾಗಿ ವಿಜಯ ಕರ್ನಾಟಕ ಅಂತ ಒಂದು ಮುಖ್ಯ, ಅವಾಗ ತುಂಬ ಹವಾ ಇತ್ತು ಅದು. ಹೌದು ಆ ಟೈಮಲ್ಲಿ ಅಲ್ಲಿ ಬಂದಾಗ ಇಲ್ಲ ಏನು ಮಾಡಿದ್ದಾನೆ, ಏನು ಸಾಧಿಸಿದಾನೆ ಅಂತ ಜನ ನನ್ನ ನೋಡೋ ರೀತಿ ಬದಲಾಯಿತು. ನನಗೆ ಒಳಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು ವಿಶ್ವಾಸ ಕೊಡುತ್ತಲ್ಲ, ಅದು ಮುಂದೆ ನನಗೆ ಹೆಲ್ಪ್ ಆಯಿತು. ಅದಕ್ಕಿಂತ ಮೊದಲು ನೀವು ಫೋನ್ ಮಾಡಿದಾಗ ನಾನು ಚದುರು ಚಿತ್ರಗಳು ಅಂತ ಒಂದು ಅಂಕಣ ಬರೀತಾ ಇದ್ದೆ. ಅದು ಅಸಹಾಯಕ ಕಲಾವಿದರ ಬಗ್ಗೆ. ಅಂದ್ರೆ ಇಂಡಸ್ಟ್ರಿ ಅಂದ್ರೆ ಹೀಗೆ ಬ್ರ್ಯಾಂಡೆಡ್ ಅಂತ ಒಂದು ಆತಂಕ ಇತ್ತು. ಈ ಫೀಲ್ಡಿಗೆ ಬಂದರೆ ನನ್ನ ರಿಸೀವ್ ಮಾಡುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ, ನೆಕ್ಸ್ಟ್ ನನ್ನ ಪ್ರೊಫೆಷನ್ ಹೇಗೆ. ನನಗೆ ಮುಖ್ಯವಾಗಿ ನೀವು ಯಾರ್ದಕ್ಕಿಂತ ಹೆಚ್ಚು ತಾಗಿದ್ದು ಅಶ್ವಥ್ ಅವರು. ಯಾಕಂದ್ರೆ ಅಶ್ವಥ್ ಅವರು ಬಹಳ ಸಜ್ಜನ, ಯಾರು ದುಶ್ಚಟನಿಂದ ಹಾಳಾದ್ರು ಅನ್ನೋ ತರದವ್ರು. ಅಂಡ್ ಅವರು ದಾಖಲೆಯ ನಂಬರ್ ಸಿನಿಮಾ ಮಾಡಿದ್ದಾರೆ. ಆದ್ರೆ ಆಚೆಗೂ ಅವರು ಫೈನಲಿ ದುಡ್ಡಿಲ್ಲದೆ ಸಂಕಷ್ಟದಲ್ಲಿ ಕಳೆದ್ರು ಅಂದಾಗ ನಾನು ಇಲ್ಲಿ ಯಾಕೆ ಇರಬೇಕು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಸರ್. ಈಗ ಅಂತ ದೊಡ್ಡ ಕಲಾವಿದರಿಗೆ ಇಲ್ಲಿ ಬದುಕೊಟ್ಕೊಳಕ್ಕಾಗಿಲ್ಲ, ನಾನೇನ್ ಮಾಡ್ತೀನಿ ಅನ್ನೋ ಒಂದು. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ, ಸರ್ ಏನ್ ಸರ್ ಹಿಂಗಾದ್ರೆ ಹೆಂಗೆ ಅನ್ನೋದನ್ನ ಅವತ್ತು ನೀವು ಕಾನ್ಫಿಡೆನ್ಸ್ ಕೊಟ್ರಿ. ವಾಸ್ತವ ಸೀದಾ ಬಾ ಅಷ್ಟೇ, ಬಂದು ನಿನ್ನ ಕೆಲಸ ನೀನು ಮಾಡು, ನಿಯತ್ತಾಗಿ ಪ್ರೀತಿಸಿ ಮಾಡು. ಮಾಡಿದಾಗ ಯೋಗ ಮತ್ತು ಯೋಗ್ಯತೆ ಅದೆರಡು ಇದೆ, ಅದೆರಡು ಕೂಡಿ ಬಂದರೆ ಮಾತ್ರ ಇಲ್ಲೇ ನಾವು ಅದು ಕೂಡಿ ಬರುತ್ತೆ. ಬಾ ಅಷ್ಟೇ ನಾನು ಹೇಳಿದೆ. ನುಗ್ಗು, ನನ್ನ ಪಾಲಿಸಿಯೇ ಅಷ್ಟೇ, ನುಗ್ಗಬೇಕು ಯಾವುದಕ್ಕೂ. ಅದು ನುಗ್ಗಿದ್ದಾರೆ ಕವಿರಾಜ. ಎಂತ ಇದು ಕವಿರಾಜ ಯಾಕೆ ಹೆಸರು? ಅದು ಅಪ್ಪ ಅಮ್ಮನೇ ಕೇಳಬೇಕು. ಯಾಕಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಈಗ ನಾವು ಅನ್ಕೋದು ಕವಿರಾಜ ಆಗಲಿ ಕವಿ ಆಗಲಿ ಅಂತ ಇಟ್ಟು ಅಂದ್ರೆ ಖಂಡಿತ ಇಲ್ಲ. ಅಷ್ಟು ವಿದ್ಯಾವಂತರು ಅಲ್ಲ ನಮ್ಮ ಅಪ್ಪ ಅಮ್ಮ, ಸಣ್ಣ ಮಟ್ಟದ ವಿದ್ಯಾವಂತರು. ಆ ಮುಂದಾಲೋಚನೆಯೂ ಅವ್ರಿಗಿರಲ್ಲ, ಕನಸು ಇರ್ಲಿಲ್ಲ. ಅವ್ರಿಗೇನು ಮಗ ಏನಾದ್ರು ಮಾಡಿ ಓದೊಂದು ಗೌರ್ಮೆಂಟ್ ಕೆಲಸ ಇಟ್ಕೊಬಿಟ್ರೆ ವಿನ್ ಅಂತ. ನನ್ಗೆ ನಮ್ಮ ಅಪ್ಪಂಗೆ ನಾನು IAS ಆಫೀಸರ್ ಆಗ್ಬೇಕಂತಿತ್ತು. ಬಟ್ ಅದು ನಾನೇ ತುಂಬಿದ್ ಕನ್ಸೋದು, ಇದೆ ಅಂತ ಹಿಂಗಿತ್ತು ನಾನು ಆಗ್ತೀನಿ. ಬಟ್ ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸೂಪರ್ ಅಂತ. ಬೇಕಾದ್ರೆ SD ಆಗಲಿ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಲಿ, ಒಂದು ಗೌರ್ಮೆಂಟ್ ಕೆಲಸ ಆಗಬೇಕು ಅನ್ನೋದು. ಬಟ್ ಅವರು ಹೆಸರು ಇಟ್ಟಿದ್ದಕ್ಕೆ ನಾನು ಕವಿರಾಜ ಆದೆ, ಕವಿ ಆದೆ. ಯಾಕಂದ್ರೆ ಕವಿ ಅಂತ ನನ್ನ ಹೆಸರಲ್ಲಿ ಇರೋ ಕಾರಣಕ್ಕೆ ನನಗೆ ಯಾರಾದ್ರೂ ಕವಿಗಳ ಬಗ್ಗೆ ಮಾತಾಡಿದ್ರೆ ಒಂದು ಆಸಕ್ತಿ ಬರೋದು. ನಾನು ಯಾವಾಗಲೂ ಹೇಳ್ತೀನಿ, ಕವಿ ಅಂದಾಗ ನಾನು ಕಿವಿ ಆ ಕಡೆ ಹೋಗೋದು. ಯಾಕಂದ್ರೆ ನನ್ನ ಹೆಸರಲ್ಲಿ ಇದೆಯಲ್ಲ, ಏನೋ ನಂಗೆ ಸಂಬಂಧ. ಕವಿ ಪರಿಚಯ, ಕವಿ ಕಾವ್ಯ ಪರಿಚಯ, ಇವ್ರು ದೊಡ್ಡ ಕವಿ, ಇವ್ರು ದೊಡ್ಡ ಕವಿ ಅಂದಾಗ ಎಲ್ಲೋ ಒಂದ್ ಕಡೆ ನಾನು ಕವಿ ಅಲ್ವಾ ಅನ್ಸುತ್ತೆ ಬೈ ಹೆಸರಿಂದ. ಇಲ್ಲ, ಇದು ಕವಿ ಅನ್ನೋದಕ್ಕೆ ನಿಜ ಆಗ್ಬೇಕು ಅಂತ ಮೋಸ್ಟ್ಲಿ ಅದು ನನ್ನ ಪ್ರೇರೇಪಿಸಿದೆ. ಎಸ್ ಎಸ್ ಎಸ್. ಇನ್ನು ಮುಂದಿನ ಮಾತುಕತೆ ಏನಿದೆಯೋ ಒಂದು ಸಣ್ಣ ಓತು ತೊಡ್ತೀನಿ, ಒಂದು ಪ್ರತಿಜ್ಞೆ ತಗೊಳ್ಳೋಣ. ಈ ಸಂದರ್ಶನದಲ್ಲಿ ನಾನು ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಕೋರ್ಟ್ ಆಗೋಯ್ತಲ್ಲ ಸರ್, ಬೇರೆ ಏನನ್ನೂ ಹೇಳುವುದಿಲ್ಲ, ಕೋರ್ಟ್ ಆಗೋಯ್ತಲ್ಲ, ಬೇರೆನನ್ನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲವೂ ಸತ್ಯ, ನಾನು ಹೇಳುವುದೆಲ್ಲವೂ ಸತ್ಯ, ನೀವು ಕೇಳುವುದೆಲ್ಲವೂ ಸತ್ಯ, ನೀವು ಕೇಳುವುದೆಲ್ಲವೂ ಸತ್ಯ. ಎಸ್, ಮುಂದುವರ್ಸೋಣ. ಆದ್ರೆ ಒಂದು ಸರ್, ನಿಮ್ಗೊಂದು ನೀವು ನೋಡಿ ಕೋಟಾ ನೋಟ್ ಮೇಲೂ ಕೂಡ ಸತ್ಯಮೇವ ಜಯತೆ ಅಂತ ಬರ್ತೀರ. ಆಗ ಆಯ್ಕೆ ಮಾಡ್ಕೊಂಡ ಈ ವೃತ್ತಿ ಬದುಕು ಇದೆಯಲ್ಲ, ಅದು ಸರಿ ಅಂತ ಅನಿಸ್ತಾ?
ಯಾವಾಗ ಈಗ 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 ನಿಂತು ಅಂದ್ರೆ, ನೋಡಿ. 22 ವರ್ಷ ಆಯಿತು ಖಂಡಿತವಾಗೂ ಹೌದು, ಅಲ್ವಾ? ಖಂಡಿತವಾಗೂ ಸರಿ ಅನಿಸ್ತು. ಯಾವುದೇ ರಿಗ್ರೆಟ್ ಇಲ್ಲ ಸರ್. ಇಲ್ಲ. ಇದೊಂದು ವಿಷಯದ ಬಗ್ಗೆ ಅಂತಾನೆ ಅಲ್ಲ, ನಂಗೆ ಲೈಫ್ನಲ್ಲಿ ನಾನು ರಿಗ್ರೆಟ್ ಇಟ್ಕೊಂಡೇ ಇಲ್ಲ. ಓಕೆ. ಏನೇನಾಗಿದೆಯೋ ನನಗೆ ಸಿಗ್ಬೇಕಾಗಿ ನನಗೆ ಸಿಕ್ಕಿದೆ. ಇದು ಆಧ್ಯಾತ್ಮ ಅಂತ ಹೇಳ್ತಿಲ್ಲ ನಾನು, ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ನಾನು ಆಧ್ಯಾತ್ಮ ಕಡೆನೂ ಹೋಗಲ್ಲ, ಅದು ನನ್ಗೆ ಅಷ್ಟು ರುಚಿಸುವಂತ ವಿಷಯನೂ ಅಲ್ಲ. ನನಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ನಾನೇನು ಕೆಲಸ ಮಾಡಿದೀನೋ ನನಗೇನು ಸಿಗ್ಬೇಕಿತ್ತು ಅದಕ್ಕೆ ನನಗೆ ಫಲ ಸಿಕ್ಕಿದೆ. ಓಕೆ ಓಕೆ. ಸೊ ಯಾವ ರಿಗ್ರೆಟು ಇಲ್ಲ ಸರ್. ಸೊ ಫ್ಯಾಮಿಲಿಗೆ ಸಂಬಂಧಪಟ್ಟು ಫ್ಯಾಮಿಲಿಗೆ ಸಂಬಂಧಪಟ್ಟಷ್ಟು ಅದನ್ನು ಅಷ್ಟೇ, ನಾನು ಅದನ್ನೇ ಹೇಳ್ತೀನಿ ಅಗೇನ್. ನನಗೆ ಸರಿಯಾದ ಜೋಡಿ ನಾನು ಆಯ್ದುಕೊಂಡಿದ್ದೀನಿ. ನನಗೆ ನನ್ನ ಮನಸ್ಥಿತಿ, ನಂದು ತುಂಬಾ ಒಂದಷ್ಟು ಕ್ಯಾರೆಕ್ಟರ್, ನಿಮ್ಗೆ ಅಷ್ಟು ಬಿರುದಿದ್ದಾವಲ್ಲ ಸರ್, ಆ ಥರ ಇನ್ನೊಂದು ವಿಷಯದಲ್ಲಿ ನನಗಂತಷ್ಟು ಬಿರುದಿದೆ. ನಾನು ತುಂಬಾ ಮಿನಿಮಲಿಸ್ಟು, ತುಂಬಾ ದೊಡ್ಡ ಮಹತ್ವಾಕಾಂಕ್ಷೆ, ಹಂಗೇನೋ ಕಾರ್ ಮಾಡ, ಹಂಗ್ ಮನೆ ಕಟ್ಟ, ಅಷ್ಟು ದುಡ್ಡು ಮಾಡಿ ಹಂಗಾರಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಆ ಥರದ ಯೋಚನೆ ಮಾಡುವ ದಾಟಿಯ ಮಡಿದಿ ನಂಗೆ ಸಿಕ್ಕಿದ್ದಾರೆ. ನನ್ನ ಮಕ್ಕಳು ನಾನು ಅದೇ ಥರದಲ್ಲಿ ಬೆಳೆಸ್ತೀನಿ. ಸೊ ಅದು ಕೂಡ ಪಕ್ಕ ಪಕ್ಕ ಪಕ್ಕ. ಸುಮಾರು ಎಷ್ಟು ಹಾಡಾಗಿರ್ಬೋದು ಈಗ ಸರ್? ಒಂದು 2000 ಚಿಲ್ಲರೆ, ಒಂದು 2500 ಹತ್ರ ಹಾಡಾಗಿರುತ್ತೆ. ನಾನು ನಿಜ ಹೇಳಬೇಕು ಅಂದರೆ ಒಂದು 500 ಸಾಂಗ್ ಆಗೋ ತನಕ ನನಗೂ ಒಂದು ಉತ್ಸಾಹ ಇತ್ತು. ಯಾವ್ದು ಬರಿತಿದ್ದೀನಿ, ಬರೆದ ತಕ್ಷಣ ಅದು ಬರ್ದ್ಕೊಬಿಡೋದು, ಯಾವ ಡೈರೆಕ್ಟ್ರು, ಯಾರು ಹಾಡಿದ್ದಾರೆ, ಯಾವ ರಿಲೀಸ್ ಆಯಿತು. ಮೊದಲೆಲ್ಲ ಒಂದು ಸಂದರ್ಶನ ಬಂದರೆ ಅದನ್ನು ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು. ಒಂದು 500 ಹಾಡು ತನಕ ಆ ಒಂದು ಹೊಸದ್ರಲ್ಲಿ ಅಕ್ಸ ಎತ್ತೆತ್ತು ಹೊಡೆದ ಆ ಥರ ಇತ್ತು. ಬಟ್ ಅದು 500 ಆದ್ಮೇಲೆ ಆ ಬುಕ್ಕಲ್ಲಿ ಇವತ್ತು ಇನ್ನೂ 500 ಸಾಂಗೇ ಇದೆ. ನೀವು ಈ ಹಾಡು ಬರೆದಿದ್ದಕ್ಕೆ ಜೀವನ ಮಾಡ್ಲಿಕ್ಕೆ ಒಂದು ಸಂಭಾವನೆ ಬೇಕೇ ಬೇಕಲ್ಲ? ಹೌದು. ಅದು ಪಡೆದ ಕನಿಷ್ಠ ಸಂಭಾವನೆ ಎಷ್ಟು? ಕನಿಷ್ಠ ಸಂಭಾವನೆ ಅಂದರೆ 2500 ರೂಪಾಯಿ. ಯಾವಾಗ ಇದು? ಫಸ್ಟ್ ಸಾಂಗಿಗೆ ಕೊಟ್ಬಿಟ್ರು ಗುರುಕಿರಣ್ ಅವರು. ಓಕೆ. ಫಸ್ಟ್ ಸಾಂಗಿಗೆ ಗುರುಕಿರಣ್ ಗುರುಗಳೇ ಬಂದಿದ್ದು, ಮೊದಲ ಹಾಡು ಕೊಟ್ಟಿದ್ದು, ಈ ಹಾಡು ಬರೆಯುವ ವ್ಯಾಕರಣ ಹೇಳ್ಕೊಟ್ಟಿದ್ದು ಎಲ್ಲವೂ ವಿಷಯ ಅವರಿಗೆ ಸಲ್ಲಿಸ್ಬೇಕು. ನಿಮ್ಗೆ ಗೊತ್ತಿರುತ್ತೆ ಗುರುಕಿರಣ್ ಅವರು, ನನ್ನಷ್ಟೇ ನೀವು ನೋಡಿದ್ದೀರಾ, ನನಗೆ ಜಾಸ್ತಿನೂ ನೋಡಿರ್ಬೋದು. ಅವರು ಒಂದು ಸ್ಟೈಲ್ ಇದೆ ಅವ್ರದ್ದು. ಸುಮ್ಮನೆ ನಾವು ಏನೋ ನಿಂತಿರ್ತೀವಿ, ಅವ್ರು ನಮ್ ಹಿಂಗೆ ಎದುರುಗಡೆ ಪಾಸ್ ಆಗ್ತಿರ್ತಾರೆ, ದುಡ್ಡು ತಗೊಳ್ಳೋ ಅಂತ ಏನ್ ಕೊಡಲ್ಲ, ಸುಮ್ಮನೆ ಹಿಂಗಂತಾರೆ, ಮುಂದೋಗಿ ನಾವು ಕೈ ಚಾಚಿದ್ರೆ ಅದು ಆ ನೋಟ್ ಮುದ್ದೆ ಆದ ಒಂದಷ್ಟು ನೋಟ್ಗಳು ಸಿಗ್ತದೆ. ಅದು ಹಿಂಗ್ ಮರ್ಚಿಡ್ತಿರ್ತಾರೆ ಅವ್ರ ಕೈಯಲ್ಲಿ. ಅಂದ್ರೆ ನಾನು ಕೊಟ್ಟಿದ್ದು ಬಲಗೈಲಿ ಕೊಟ್ಟಿದ್ದು ಆ ತರದೊಂದು ಮನಸ್ಥಿತಿ. ಹಿಂಗ್ ಕೊಟ್ಟು ಹೋಗ್ತಿರ್ತಾರೆ. ಆ ತರದಲ್ಲಿ ನನ್ಗೆ ಇನ್ನೂ ನೆನಪಿದೆ, ಅಶ್ವಿನಿ ಸ್ಟುಡಿಯೋ ಪ್ಯಾಸೇಜ್ ಅಲ್ಲಿ ಈ ಎಂಡಲ್ಲಿ ನಾನು ನಿಂತಿದ್ದೆ, ಅವ್ರ ಸ್ಟುಡಿಯೋ ಒಳಗಿಂದ ಹೊರಗಡೆ ಬಂದ್ರು, ಸುಮ್ಮನೆ ಹಿಂಗಂದ್ರು, ನಾನು ಏನಕ್ಕೆ ಕೈ ಬಾಯ್ ಅಂತೇಳಿ ಹೋಗ್ತಾ ಇದ್ದೆ, ನಿಂತಿಲ್ಲ. ಸ್ಪೆಷಾಲಿಟಿ ಗುರುಕಿರಣ್. ಹೌದು, ಅವ್ರೊಂಥರ ಸ್ಪೆಷಲ್ ಇದಿದೆ, ಅವ್ರಿಗೆ ಸ್ವಾಗಿದೆ. ಯಾವ ಹಾಡು ಇಷ್ಟ ಆಯ್ತು ನೀವು ಇಷ್ಟು ಬರ್ದಿರಲಿಲ್ಲ? ನಾನು ಬರ್ದಿದ್ರಲ್ಲಿ ಸರ್ ತುಂಬ ಇಷ್ಟ ಆಯ್ತು. ತುಂಬ ಹಾಡುಗಳು ಈಗ ಅದೇ ಮೂಡ್ ಮೇಲೆ ಇದೇ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ನನಗೆ ಒಂದೊಂದ್ಸರಿ ಇತ್ತೀಚೆಗೆ ನಾನು 99 ಅಂತ ಒಂದು ಸಿನಿಮಾದಲ್ಲಿ ಹಾಡುಗಳು ಬರ್ತಿದ್ದೆ, ಅದರ ಹಾಡುಗಳು ತುಂಬ ಇಷ್ಟ. ನಾನೇ ಜಾಸ್ತಿ ಕೇಳೋ ನನ್ನ ಹಾಡುಗಳಲ್ಲಿ ಅದಿದೆ. ಅದು ಬಿಟ್ಟರೆ ಗಗನವೇ ಬಾಗಿನೂ ತುಂಬ ಇಷ್ಟ ನನಗೆ. ಸಂಜು ವೆಟ್ಸ್ ಗೀತಾ ಹಾಡುಗಳು, ಮೈನಾ ಹಾಡುಗಳು ತುಂಬ ಇಷ್ಟ. ತುಂಬ ಇದೆ ಸರ್. ಇದೇ ಅಂತ ಇವತ್ತು ಕೇಳಿದ್ರೆ ಇದೇ ಹೇಳ್ಬೋದು, ಮೋಸ್ಟ್ಲಿ ನಾಳೆ ಕೇಳಿದ್ರೆ ಅದು ಯಾವ ಗುಂಗಲ್ಲಿ ಇರ್ತೀನೋ ಗೊತ್ತಿಲ್ಲ. ಚಿನ್ನಮ್ಮ ಕ್ರೇಜ್ ಅದೆಂಥದ್ದು? ನನಗೆ ಆಶ್ಚರ್ಯ ಆಗುತ್ತೆ ಸರ್. ಚಿನ್ನಮ್ಮ ಬರೆಯುವಾಗ ತುಂಬಾ ದೊಡ್ಡದಾಗತ್ತೆ ಅಂತ ಖಂಡಿತ ಅನ್ಕೊಂಡಿಲ್ಲ. ಒಂದು ಒಳ್ಳೆ ಮಾಸ್ ಸಾಂಗ್ ಆಗ್ಬೋದು, ಡ್ಯಾನ್ಸ್ ಮಾಡಿಸ್ಬೋದು, ಕುಣಿಸ್ಬೋದು ಅಂತ ಹೇಳಿದ್ವಿ. ಈಗ ಮೊನ್ನೆ ನೀವು ನೋಡಿದ್ರೆ ಅದು ಈಗ 10 ಮಿಲಿಯನ್ ಆಗ್ತಿದೆ, 1 ಕೋಟಿ ಜನ ನೋಡಿದಂಗೆ ಆಗ್ತಿದೆ. ದೊಡ್ಡ ವಿಷಯ ಅಂದ್ರೆ ಆಲ್ ಇಂಡಿಯಾ ಟ್ರೆಂಡಿಂಗ್ ಅಲ್ಲಿ ನಂಬರ್ 3 ಸ್ಥಾನದಲ್ಲಿ ಅದಿದೆ. ಆಕ್ಚುಲಿ ಅದು ನಂಬರ್ 1 ಆಗ್ಬೇಕು. ಯಾಕಂದ್ರೆ ನಂಬರ್ 1 ಸ್ಥಾನದಲ್ಲಿ ಇರುವಂತ ವಿಜಯ್ ಅವರ ಹಾಡು, ಅವ್ರದ್ದು ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನೋ ಸಿನಿಮಾ ಹಾಡು 6 ದಿನದಲ್ಲಿ 8.1 ಮಿಲಿಯನ್ ಆದಾಗ, ಇದು 5 ದಿನದಲ್ಲಿ, ಒಂದಿನ ಕಮ್ಮಿ, 5 ದಿನದಲ್ಲಿ 8.3 ಮಿಲಿಯನ್ ಆಗಿದೆ. 0.2 ಮಿಲಿಯನ್ಸ್ ಜಾಸ್ತಿ ಇದೆ ಇದು. ಸೊ ಇದೇ ನಂಬರ್ 1 ಆಗ್ಬೇಕಿತ್ತು. ಗೊತ್ತಿಲ್ಲ ಅಲ್ಲಿ ಆಲ್ಗರಿದಮ್ ಏನಿದೆ ಗೊತ್ತಿಲ್ಲ. ಬಟ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಕೇಳುವಂತ ಹಾಡು ಹೆಂಗಾಯ್ತು ನನಗೂ ಗೊತ್ತಾಗ್ತಿಲ್ಲ, ನೀವ್ ಹೇಳ್ಬೇಕು. ಇಲ್ಲ, ಅದು ಕೇಳ್ತಾ ಇದ್ರೆ ಎಂಥವ್ರನ್ನಾದ್ರೂ ಕುಣಿಸುತ್ತೆ ಅಲ್ಲ, ಪದಗಳ ಜೋಡಣೆ ಅಷ್ಟೇ, ಎಲ್ಲ ವರ್ಕ್ ಅದು ಟೋಟಲಿ. ಗಣೇಶ್ ಡ್ಯಾನ್ಸ್, ನೀವು ಬರೆದಿರುವ ಶೈಲಿ ಮತ್ತೆ ಮ್ಯೂಸಿಕ್, ಇದು 3 ಸೇರ್ಕೊಂಡು ಅದು ಎಂಥದೊಂದು. ಬೆಳಗ್ಗೆ ಯಾರು ಫೋನ್ ಮಾಡಿದ್ರು ಅಂದ್ರೆ ನಮ್ಮ ಇವ್ರು ಪ್ರೇಮನಾಥ್ ಅವರು, ನಂದಿನಿ KMF, ಏನು ನೀವೇ ಬೆಳ್ದಿಂಗ್ಳು ಕುಡ್ಕೊಂಡು ಬರ್ದ್ಬಿಟ್ರ ಅಂತ. ಬೆಳ್ದಿಂಗ್ಳ ಬೆಂಕಿಯಲ್ಲಿ ತುಂಬ್ಕೊಂಡ್ಬಿಟ್ಟು ಕುಡ್ಕೊಂಡು ಯಾರು ಬರ್ದ್ರ ಸರ್, ಬೇರೆ ಏನ್ ಕುಡಿಯಲ್ಲ, ಅದನ್ನೇ ಕುಡಿಬೇಕು ಇನ್ನೇನ್ ಸರ್ ಅಂತ ಅಂದೆ.
ಈ ಹಾಡಿಗೆ ಹಿನ್ನೆಲೆ ಅಂತ ಏನಾದರೂ ಇದೆಯಾ? ಇದು ಬರಲಿಕ್ಕೆ ಪದಗಳೆಲ್ಲ ಸಿಗ್ಲಿಕ್ಕೆ ಬೇಕಾಗಿ ಆ ಥರದ್ದು ಅದೇ ಅಲ್ಲ, ಅಥವಾ ಬೇರೆ ಯಾವುದಾದ್ರು ಹಾಡು ಒಂದು ಧ್ಯಾನಸ್ಥ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಮರದಡಿಯಲ್ಲಿ ಕೂತ್ಕೊಂಡಾಗ, ಪಾರ್ಕ್ನಲ್ಲಿ ಕೂತ್ಕೊಂಡಾಗ, ಅದ್ಯಾವುದು? ಅದು ಕಣಕಣದ ಶಾರದೆ. ಅದು ಅದರ ಡೀಟೇಲ್ ಹೇಳ್ಬೋದಾ? ಹೇಳ್ಬೋದು ಸರ್. ಅದು ನಿಮಗೆ ಗೊತ್ತಿರುತ್ತೆ. ನಾನು ಇನ್ನೂ ಆವಾಗ ಅದು ಇನ್ನೂ ಒಂದು 15ನೇ ಸಿನಿಮಾನು ಆ ಥರದ್ದು 20ನೇ ಸಿನಿಮಾ. ಹೌದೌದು. ಗುರುಕಿರಣ ತೆಗೆದು ನನಗೊಂದು ಶಾಸ್ತ್ರೀಯ ಸಂಗೀತ ಟ್ಯೂನ್ ಇರುವಂತ ಹಾಡು ಬರಿ ಅಂದ್ಬಿಟ್ರು. ನನಗೆ ಅವಾಗಲೇ ಸ್ವಲ್ಪ ಗಾಬರಿ. ನೋಡಿದ್ರೆ ಅದು ಯಾರ ಸಿನಿಮಾ? ವಿಷ್ಣುವರ್ಧನ್ ಅವರು, ನನ್ನ ಆರಾಧ್ಯ ದೇವ ಬಾಲ್ಯ ದಿನಗಳಲ್ಲಿ. ಜೊತೆಗೆ ಡೈರೆಕ್ಟ್ ಯಾರು ಕೇಳಿದ್ರೆ ಪಿ ವಾಸು ಅವರು. ತಮಿಳು, ತೆಲುಗು, ಮಲಯಾಳ ಎಲ್ಲ ಭಾಷೆಗಳಲ್ಲೂ ಅತ್ಯಂತ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದವರು. ರಜನಿಕಾಂತಿಗೆ 2-3 ಸಿನಿಮಾ ಡೈರೆಕ್ಟ್ ಮಾಡಿದವರು. ರಾಜ್ಕುಮಾರ್ ಅವರು ಸಿನಿಮಾ ಡೈರೆಕ್ಟ್ ಮಾಡಿದವರು. ಏನಪ್ಪ ಅಂತ ಕೂತ್ರೆ ಸರ್, ಅವರು ಬಹುಶಃ ಅದ್ಭುತ ಸರ್. ಅವರು ಕತೆ ಹೇಳೋದ್ರಲ್ಲಿ, ಯಾರು ಸಿಚುವೇಶನ್ ಹೇಳೋದ್ರಲ್ಲಿ ಪಿ ವಾಸು. ವಾಸು ಇನ್ನೊಬ್ಬ ಡೈರೆಕ್ಟರ್ ಎದ್ದು ಕುಣಿದು ಹಾರಿ ಸಿನಿಮಾ ತೋರಿಸ್ಬಿಡ್ತಾರೆ ಅವರು. ತುಂಬಾ ಜನ ಈಗ ಹೇಳೋದ್ರಲ್ಲೇ ಇದೆ ಸಿನಿಮಾ ಇದೆ. ತುಂಬಾ ಜನ ಸೌಂದರ್ಯ ಅವರ ಆಕ್ಟಿಂಗ್ ನೋಡಿ ರೋಮಾಂಚನ ಸರ್. ರಾರಾ ಸಾಂಗ್ ಅಲ್ಲಿ ಅದ್ರ 10 ಪಟ್ಟು ರೋಮಾಂಚನ ನಾವು ವಾಸು ಅವರ ಅಭಿನಯದಲ್ಲಿ ನೋಡಿದ್ವಿ. ಫ್ಯಾಂಟಾಸ್ಟಿಕ್. ಅವರು ಕಣ್ಣು ಬೇರೆ ಹೆಂಗಿದಾವೆ ಸರ್. ಆ ರೋಮಾಂಚನ ನಾವು ಮೊದಲೇ ಅನುಭವಿಸ್ತೀವಿ. ಹಾಗೆ ನನಗೆ ಅವರು ಸಿಚುವೇಶನ್ ಕೂಡ ನನಗೆ ಒಂದೇ ಏನು, ಇಲ್ಲಿ ವಿಷ್ಣುವರ್ಧನ್ ಅವರು, ದ್ವಾರಕೀಶ್ ಅವರು ನಿರ್ಮಾಪಕರು, ಪಿ ವಾಸು ಅವರು, ಈ ಸಾಂಗ್ ಏನೋ ಒಂದು ಆಗಬೇಕು ಅಂತ. ಎಲ್ಲೋ ಒಂದು ಕಡೆ ಭಯನೂ ಸ್ಟಾರ್ಟ್ ಆಯಿತು. ನಾನು ಹೇಳಿದೆ ಗುರುಜಿ ಇದು ಯಾಕಿದೆ, ಯಾವುದೋ ಕ್ಲಾಸಿಕಲ್ ಕೊಟ್ಬಿಟ್ಟಿದ್ದೀರಾ, ಲವ್ ಸಾಂಗ್ ಕೊಟ್ಬಿಡಿ ಬರ್ಕೊಡ್ತೀವಿ. ಇಲ್ಲ ಬರೀ ಇದು ಒಳ್ಳೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತು. ಅದು ನಾನು ಆ ಟೈಮಿಗೆ ಬಸವೇಶ್ವರ ನಗರದಲ್ಲಿ ಒಂದು ಆಲದಮರ ಪಾರ್ಕ್ ಇದೆ, ಗೊತ್ತಿರ್ಬೇಕು ಪೊಲೀಸ್ ಸ್ಟೇಷನ್. ಆಗ ಅಂದ್ರೆ ಒಂದು 20 ವರ್ಷದ ಹಿಂದಿನ ಕತೆ. ಅಲ್ಲೊಂದು ದೊಡ್ಡ ಆಲದ ಮರ ಸರ್, ಅದಕ್ಕೆ ಆಲದ ಮರ ಪಾರ್ಕ್ ಅನ್ನೋದು. ಅದು ಹೆಂಗಿದೆ ಅಂದ್ರೆ ಆಲದ ಮರ ಒಂದು 2-3 ಎಕರೆಗೆ ರೆಂಬೆಗಳು ಚಾಚಿ, 2-3 ಎಕರೆಗೆ ಇಡೀ ಪಾರ್ಕಿಗೆ ಅದು ನೆರಳು ಸರ್, ಮಧ್ಯದಲ್ಲಿದೆ. ನಾನು ಅಲ್ಲಿ ಕೂತ್ಕೊಂಡು ಬರೀತಿದ್ದೆ, ನಂಗೆ ತುಂಬಾ ಇಷ್ಟವಾದ ಪ್ಲೇಸ್. ಸಂಜೆ ನೀವು ಅಲ್ಲಿ ಹೋದ್ರೆ ಸಂಜೆ ಹೊತ್ತಿಗೆ ಮರಗಳಲ್ಲಿ ಎಷ್ಟು ಎಲೆ ಇದಾವೋ ಸರ್, ಅಷ್ಟು ಹಕ್ಕಿಗಳು ಬರ್ತವೆ. ಯಾವ ಮಟ್ಟಿಗೆ ನಿಮ್ಗೆ ಸಂಜೆ ಒಂದು 6 ಗಂಟೆಗೆ ಆ ಹಕ್ಕಿಗಳ ಕಲರವ ನಿನಾದ ಚಿಲಿಪಿಲಿ ಅದನ್ನು ಬಿಟ್ಟು ಬೇರೆ ಏನು ಕೇಳಲ್ಲ. ಜಿ ಅಂತ ಅದು ಹೆಂಗಂದ್ರೆ ನಿಮ್ಮನ್ನ ಆವರಿಸ್ಬಿಡುತ್ತೆ, ಉಳ್ಕೊಬಿಡ್ತೀರಿ ನೀವು, ಏನೂ ಕೇಳಲ್ಲ. ಅದ್ರೊಳಗೆ ನೀವು ತಾನಾಗಿ ಒಂದಾದ ಭಾವ ಸೃಷ್ಟಿಯಾಗುತ್ತೆ, ಯಾವತ್ತೂ ಆಗುತ್ತೆ. ನಾನು ಆ ದಿನ ಕೂತಿದ್ದೆ ಸರ್. ಅದೇ ನಾನು ನಿಮ್ಗೆ ಹೇಳಿದೆ, ಈಗ ಎಲೆಗೆ ಒಂದು ಹಕ್ಕಿ ಇರುತ್ತೆ. ಆವಾಗ ನನ್ಗೆ ಅನಿಸಿದ್ದು, ಎಲೆಯಲ್ಲೂ ನಾದವಿದೆ ಅಂತ ಫಸ್ಟ್ ನಾನು ಬರ್ಕೊಂಡೆ. ಒಂದು ಲೈನ್ ಫಸ್ಟ್ ಲೈನ್, ಎಲೆಯಲ್ಲೂ ನಾದವಿದೆ. ಅಲ್ಲಿಂದ ಒಂದೊಂದು ಎಲೆಯಲ್ಲೂ ಹಾಡ್ತಾ ಇದೆ ಅನ್ನೋ ಫೀಲ್. ಅದನ್ನ ಚೂರು ರಿಫೈನ್ ಮಾಡ್ಕೊಂಡು, ಚೂರು ಇನ್ನೂ ಏನೋ ಒಂದು ಸ್ವಲ್ಪ ಮ್ಯೂಸಿಕಲ್ ಆಗ್ಬೇಕಲ್ಲ ಅಂತ ಕಣಕಣದೆ ಶಾರದೆ, ಎಲೆಯಲ್ಲಿ ನಾದವೇ ನಾದನ ಶಾರದೆಗೂ ಸಂಗೀತಕ್ಕೆ ಸಮಾಧಿಯಾಗಿ ಮಾಡ್ಕೊಂಡು ಎಲೆಯಲ್ಲೇ ಕಣಕಣ ಮಾಡ್ಕೊಂಡು, ಕಲೆತಿಹಳು ಕಾಣದೆ ಅಂದ್ರೆ ಕಾಣಿಸ್ತಿಲ್ಲ ಅಲ್ಲಿ, ಎಲ್ಲ ಹಕ್ಕಿ ನಿಮ್ಗೆ ಕಾಣಲ್ಲ, ಕಾಣದ್ ಮರನೇ, ಒಂದೊಂದು ಎಲೆ ಕೂತಿದ್ದಾರೆ ಬಟ್ ಹಕ್ಕಿ ಕಾಣಲ್ಲ. ನಾದ ಇದೆ, ಕಲಿತಿಹಳು ಸೇರ್ಕೊಂಡಿದ್ದಾಳೆ, ಕಾಣಿಸ್ದೆ ಸೇರ್ಕೊಂಡಿದ್ದಾಳೆ. ಅಲ್ಲೊಂದು ಮಜಾ ಏನ್ ಮಾಡಿದೆ ಅಂದ್ರೆ, ಕಣಕಣದೆ ಶಾರದೆ ಕಲಿತಿಹಳು ಕಾಣದೆ, ಫುಲ್ ಸ್ಟಾಪ್ ಹಾಕಿದ್ರೆ ನೀವು, ಫುಲ್ ಸ್ಟಾಪ್ ಹಾಕಿದ್ರೆ ಅಲ್ಲಿ ಅದೇನು ಕಾಣದೆ ಇರೋ ತರ ಶಾರದೆ ಅಲ್ಲಿದ್ದಾಳೆ. ಅದೇ ನೀವು ಫುಲ್ ಸ್ಟಾಪ್ ತೆಗೆದು ಕ್ವಶನ್ ಮಾರ್ಕ್ ಹಾಕಿದ್ರೆ ಕಾಣಿಸ್ತಾ ಇಲ್ವಾ ಅನ್ನೋದಾಗುತ್ತೆ. ಎಲ್ಲ ಕಣಕಣದಲ್ಲೂ ಶಾರದೆ ಇದ್ದಾಳೆ, ನಿಮ್ಗೆ ಕಾಣಿಸ್ತಾ ಇಲ್ವಾ? ಸೊ ಆ ಪ್ರಯೋಗಗಳೆಲ್ಲ ನಂಗೆ ಇಷ್ಟ ಆಗುತ್ತೆ. ಸೊ ಇದರಲ್ಲೇ ಬರ್ತಿದ್ದು. ಮತ್ತೆ ಒಂದು ಆ ಸ್ಫೂರ್ತಿಲಿ ಇಡೀ ಸಾಂಗ್ ಆಗೋಯ್ತು ನನಗೆ ಅಲ್ಲೇ. ಎಲೆ ವನವನದಲ್ಲೂ ಕುಹುಕುಹುಗಾನ, ಜರಿ ಜರಿಯಲ್ಲೂ ಜುಳು ಜುಳು ಧ್ಯಾನ, ವಿಧ ವಿಧ ದಾನದ ನುಡಿಸುತ್ತಿಯಳು. ಸೊ ಅದೆಲ್ಲ ವನವನದಲ್ಲೂ ಕೂಗು, ನನ್ನ ಮೂರಲ್ಲೆಲ್ಲ ನೋಡಿದ್ವಿ, ಎಲ್ಲಿ ಹೋದ್ರೂ ಕೂಗು. ಸೊ ಒಂದು ಪ್ರಕೃತಿನೇ ಬರ್ಸ್ಕೊಂಡು ಹಾಡು. ಈ ಡೈರೆಕ್ಷನ್ ಯಾಕೆ ಸರ್? ಡೈರೆಕ್ಷನ್ನು ನಿಮ್ಮ ಸಿನಿಮಾದಲ್ಲಿ ನೀವು ನೋಡಿರ್ತೀರ. ಯಾರೇ ಸಿನಿಮಾಗೆ ಬಂದರು ಸರ್, ಒಬ್ಬ ಆರ್ಟಿಸ್ಟಾಗಿ ಬಂದು ಅಂದರೆ ಅವ್ನು ಹೂ ಅಂತಾನೋ ಅವ್ನೊಳಗೆ ಒಂದು ಯಾವತ್ತಾರ ಒಂದಿನ ಹೀರೋ ಆಗಬೇಕು ಅಂತ ಹುಟ್ಟುತ್ತೆ. ಒಬ್ಬ ಯಾಕೆ ಹೇಳಿ, ಹೀರೋ ಎಲ್ಲ ಲೈವ್ ಲೈಟ್ ಅವನ ಮೇಲೆ ಇರುತ್ತೆ. ಒಬ್ಬ ಟೆಕ್ನಿಷಿಯನ್ ಆಗಿ ಬಂದ ಅಂದರೆ ಅವನೊಳಗೆ ಯಾವತ್ತಾರ ಒಂದಿನ ನಾನು ಕ್ಯಾಪ್ಟನ್ ಆಗಬೇಕು ಅಂತಿರುತ್ತೆ. ಕ್ಯಾಪ್ಟನ್ ಅದು ಸಹಜ, ನಾವು ಬಂದಿರೋ ದಾರಿಯ ಪೀಕ್ ಅದೇ. ಈಗ ಆರ್ಟಿಸ್ಟ್ ಆಗಿ ಬಂದರೆ ಹೀರೋ, ಟೆಕ್ನಿಷಿಯನ್ ಆಗಿ ಬಂದರೆ ಡೈರೆಕ್ಟ್. ಅದು ಎಲ್ಲೋ ಒಂದು ಕಡೆ ಇತ್ತು, ಬಟ್ ಆಗ್ಬಿಡ್ತೀನಿ ಅನ್ನೋದು ಇರಲಿಲ್ಲ. ಬಟ್ ಕಲಿಬೇಕು ಅನ್ನೋದು ಈಗ ನಿಮ್ಗೆ MD ಶ್ರೀಧರ್ ಅವರು, ನಿಮಗೂ ತುಂಬ ಆಗ್ತಿದ್ದಾರೆ. ನಾನು ಅವರು ಒಂದು ಬಳಗದಲ್ಲಿ ಸೇರಿಕೊಂಡೆ ಆ ಟೈಮಿಗೆ.
ಆವಾಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಸ್ಟೂಡೆಂಟ್ ಅಂತೇಳಿ. ನಾನು ಹೇಳಿದೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ನೀವೇನು ಮಾಡ್ತೀರಿ, ನೀವು ಬ್ಯುಸಿ ಇದ್ದೀರಾ ರೈಟ್ರಾಗಿ? ಬೇಡ ಬೇಡ, ರೈಟ್ರಾಗಿ ಬ್ಯುಸಿ ಇದೆ. ನಾನು ಹೇಳಿದೆ, ನನಗೆ ಅನಿಸ್ತು ಇದು ಆಯ್ತು, ಏನೋ ಮಾಡ್ತಿದ್ದೀನಿ, ನನ್ನ ಕಲ್ಯಾಣ ಕೆಲಸ ಅನಿಸ್ತು ಆ ಟೈಮ್. ಅದೇನೋ ಗೊತ್ತಿಲ್ಲ, ನಾನು ಶ್ರೀಧರ್ ಅವ್ರಿಗೆ ಒಂದೇ ಮಾತಾಡಿ, ನಾನು ಬರ್ತೀನಿ ಸರ್, ಯಾವ ಹಾಡು ಬರೆಯಲ್ಲ ಆ ಟೈಮಿಗೆ. ನೀವೇನು ಕೆಲಸ ಮಾಡ್ತೀರೋ ಇನ್ವಾಲ್ವ್ ಆಗಿರ್ತೀನಿ. ಸರ್ ನೀವೇನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೈಯಲ್ಲಿ ನೀವೇನು ಕೆಲಸಗಳು ಮಾಡಿಸ್ತೀರೋ ಅದಷ್ಟು ಎಲ್ಲ ನನ್ನ ಹತ್ರ ಮಾಡಿಸ್ಬೇಕು, ನಾನು ಬರ್ತೀನಿ ಸರ್. ಹೌದಾ ಸರಿ ಬನ್ನಿ, ನಿಮ್ಗೆ ಮಾಡ್ತೀನಿ ಅಂದ್ರು ಅವರು. ಅಂದರೆ ನಿಮ್ಮ ಒಂದು ಕೈ ನೋಡ್ತೀನಿ. ಸರಿ ಹೋಗಿ ಸೇರ್ಕೊಂಡೆ ಸರ್. ನಿಮ್ಗೆ ಬೇಕು ಇವತ್ತಿಗೂ ನನ್ನ ದೊಡ್ಡ ಲಾಸ್ ಅಂದರೆ ಆವಾಗ ಜೊತೆಯಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡೋದು ದಿನಕರ್. ಮೊದಲ ಬಾರಿಗೆ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್. ಹರಿಕೃಷ್ಣ ಅವರು ನನ್ನನ್ನು ಗುರುಕಿರಣ್ ಅವರ ಜೊತೆ ಇರುವಾಗಿಂದ ನೋಡ್ಕೊಂಡು ಬಂದವರು. ಆವಾಗ ಅವ್ರು ಗುರುಕಿರಣ್ ಅವರ ಹಾಡುಗಳಿಗೆ ಕೀಬೋರ್ಡ್, ನಾನು ರೈಟ್ರು. ನಾನು ಬರೆಯೋದೆಲ್ಲ ಆಸಕ್ತಿಯಿಂದ ನೋಡ್ತಾ ಇದ್ರು. ನಾನು ಸಿನಿಮಾ ಮಾಡಿದ್ರೆ ನೀವೇ ಬರೀಬೇಕು ಅಂತ ಸುಮಾರು ಸರಿ ಹೇಳಿದ್ರಿ. ದಿನಕರ್ ತುಮ್ದೀಪ್ ಸಿನಿಮಾ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿ ಅವರು ಅವರಿಗೆ ಬೇರೆ ಯಾರ ಹತ್ರ ಬರ್ಸ್ಬೇಕು ಅಂತ ಇತ್ತು. ಅಂದ್ರೆ ನನ್ನ ಬಗ್ಗೆ ತೀರಾ ಒಲವಿರಲಿಲ್ಲ. ಬೇರೆ ಹತ್ರ ಬರ್ಸ್ಬೇಕು ಅನ್ನೋಕ್ಕಿಂತ ನನ್ನ ಹತ್ರನೇ ಬರ್ಸ್ಬೇಕು ಅಂತ ಏನು ಇರಲಿಲ್ಲ. ಬಟ್ ಹರಿಕೃಷ್ಣ ಅವರು ಒತ್ತಾಯ ಮಾಡಿ ಕವಿರಾಜ ಬರೀಬೇಕು ಅಂತ ನನಗೆ ಟ್ಯೂನ್ ಕೊಟ್ಟರು. ದಿನಕರ್ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಸಿಚುವೇಶನ್ ಎಲ್ಲ ಕೇಳಾಯ್ತು, ಎಲ್ಲ ಆಯಿತು. ಅದಾದ್ಮೇಲೆ ಇದು ಶುರುವಾಯ್ತು. ಅದು ಈ ಸ್ಟೂಡೆಂಟ್ ಸಿನಿಮಾ ಕೆಲಸ ಶುರುವಾಯಿತು. ನಾನು ಕೇಳಿ ಟ್ಯೂನ್ ಕೊಟ್ಟಿದ್ದಾರೆ. 1 ತಿಂಗಳಾಯಿತು, 1.5 ತಿಂಗಳಾಯಿತು, ನಂಗೆ ಬರೆಯೋಕ್ಕಾಗ್ತಿಲ್ಲ, ಟೈಮೇ ಸಿಗ್ತಿಲ್ಲ. ನಾನು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ, ಏನಿದೆಯೋ ಎಲ್ಲ ಮಾಡಬೇಕು. ಕೊನೆಗೆ ಒಂದಿನ ನಾನೇ ಹೋಗ್ಬಿಟ್ಟು, ಸಾರಿ ನಾನು ಬರೆಯೋಕ್ಕಾಗ್ತಿಲ್ಲ, ಟೈಮ್ ಆಗ್ತಿಲ್ಲ, ಬೇರೆ ಹತ್ರ ಬರ್ಸ್ಕೊಳ್ಳಿ, ಸಾರಿ ಅಂತ ಹೇಳಿದೆ. ಬಟ್ ಹಂಗೆ ಹೇಳಿದ್ರು. ಇಬ್ಬರು ಏನು ತಿಳ್ಕೊಂಡ್ರು ಅಂದರೆ, ಹರಿಕೃಷ್ಣ ಅವರು ಓ ಇವರು ನಮ್ಮನ್ನ ಹೊಸಬರು ಅಂತ ಕಡೆಗಣಿಸ್ತಾ ಇದ್ದಾರೆ ಅಂತ ಭಾವನೆ ಬಂತು ಅವ್ರಿಗೆ. ಅದು ಮುಂದೆ ನನ್ನ ಕರಿಯರಿಗೆ ಕೂಡ ಎಫೆಕ್ಟ್ ಆಯ್ತದೆ. ಎಲ್ಲೊಂದು ಕಡೆ ದೊಡ್ಡದಾಗಿ ಎಫೆಕ್ಟ್ ಆಯ್ತು. ಬಿಡಿ, ಇದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್, ಜಾಬ್, ಏನು ಮಾಡೋಕ್ಕ ಲೈಫ್, ಕರೆಕ್ಟ್. ಆದರೆ ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದೆ, ಯಾಕಂದರೆ ಹಿಂಗಾದೆ. ಹಿಂಗಾಗಿ ಅದ್ರ ಪಾಡಿಗೆ ಮತ್ತೆ ಆ ಸಿನಿಮಾ ಮುಗಿದ್ಮೇಲೆ ಮತ್ತೆ ನನ್ನ ಕೆಲಸದಲ್ಲಿ ನಾನು ಮುಳುಗಿ, ನಾನೇನು ಬೇರೆ ಬರೆಯೋಕ್ಕೆ ಅಂದರೆ ಡೈರೆಕ್ಷನ್ ಕಡೆ ಹೋಗಿಲ್ಲ, ನಾನಾಗಿ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಂದು ದಿನ ನೈಟು ನಾನು ದಿನಕರು, ಅಷ್ಟೊತ್ತಿಗೆ ನನ್ನ ದಿನಕರ ಸಂಬಂಧ ಬೇರೆ ಬೇರೆ ರೀತಿಯಿಂದ ಚೆನ್ನಾಗಾಯ್ತು. ಬೇರೆ ಬೇರೆ ರೀತಿಯಿಂದ ಚೆನ್ನಾಗಾಯ್ತು. ಬಟ್ ಅಲ್ಲಿವರೆಗೂ ಆದರೆ ಹಾಡು ಮಾತ್ರ ನನ್ನ ಹತ್ರ ಬರ್ಸ್ತಿರ್ಲಿಲ್ಲ. ಯಾಕಂದರೆ ಅವತ್ತು ಕೊಟ್ಟಿದ್ದ ಹಾಡು ನೀವು ಬರ್ತಿಲ್ಲ, ನಿಮ್ಮ ಹತ್ರ ಬರ್ಸಲ್ಲ, ಫಿಕ್ಸ್ ಶಪಥ ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಒಂದಿನ ಅವ್ರ ಮನೆ ಹತ್ರ ಕೂತ್ಕೊಂಡು ನಾವು ಕಾರಲ್ಲಿ ಮಾತಾಡ್ತಿರುವಾಗ, ನಾನು ಮದುವೆ ಆಗಿತ್ತು ನನಗೆ, ನಮ್ಮ ಮಾವನ ಮನೆಗೆ ಹೋದಾಗ ಒಂದು ಘಟನೆ ನಡೀತು. ಮಾವ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದು ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ ಆದರು, ಒಳ್ಳೆ ಹುದ್ದೆಗೆ ರಿಟೈರ್ ಆದರು. ಒಂದಿನ ಅವ್ರ ಮನೆಗೆ ಹೋದರೆ ಎಲ್ಲ ಬೇಜಾರದಲ್ಲಿದ್ದಾರೆ. ಯೂಶಲಿ ಎಲ್ಲ ಆರಾಮಾಗಿ ನಕ್ಕೊಂಡಿರೋ ಮನೆ. ಏನಾಯಿತು ಅಂತ ಒಳಗಡೆ ನನ್ನ ಹೆಂಡತಿ ಕೇಳಿದ್ರೆ, ನನ್ನ ಹೆಂಡತಿ ಹೇಳಿದ್ಲು, ನಮ್ಮ ಅಪ್ಪ ಫೇಲ್ ಆಗ್ಬಿಟ್ರು ಅಂತ. ಫೇಲ್ ಆಗ್ಬಿಟ್ರು ನಮ್ಮಪ್ಪನ? ಯಾವುದ್ರಲ್ಲಿ? ಅಲ್ಲ, ಇದು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಹೋಗಿದ್ರು, ಅವ್ರನ್ನ ಫೇಲ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ಅದು ಲೈಫಲ್ಲಿ ಫೇಲ್ ಎಲ್ಲ ನೋಡೇ ಇಲ್ಲ. ಈ ವಯಸ್ಸಲ್ಲಿ ಫೇಲ್ ಆಗ್ಬೇಕಾದ್ರೆ ಹೆವಿ ಫೀಲ್ ಆಗ್ಬಿಟ್ಟಿದೆ. ಅದೇ ನಾನು ಇದನ್ನು ದಿನಕರಿಗೆ ಹೇಳಿದ್ರೆ ಅವರು ಹೆವಿ ಇಷ್ಟಪಟ್ಬಿಟ್ಟಿದ್ದಾರೆ. ಇದ್ದಾರೆ ಇದು ಹೇಳೇ ಸಿನಿಮಾ ಮಾಡೋದು ಇಟ್ಕೊಂಡು ನನ್ನ ತಲೆಯಲ್ಲಿ ಆಗಲೇ ಕತೆ. ನಾನು ಹೇಳಿದೆ, ಹಿಂಗೆ ಮಾಡಿ ಮಾಡಿದ್ರೆ ಸೂಪರ್ ಸಿನಿಮಾ ಆಗುತ್ತೆ ನೋಡಿ, ಮಾಡೋಣ, ನೀವೇ ಡೈರೆಕ್ಟ್, ನಾನೇ ಪ್ರೊಡ್ಯೂಸರ್ ಅಂದ್ಬಿಟ್ಟು ಹಿಂಗೆ ಡೈರೆಕ್ಷನ್ ಆಗ್ಬಿಟ್ಟೆ. ಅಲ್ಲೇ ಯಾವುದು ಫಿಲ್ಮ್ ಇದು? ಮಮತೆ ಕರೆ ಅವರೇ ಅಲ್ಲೇ ಕೂತ್ಕೊಂಡು ನಾನು ಅಮೂಲ್ಯಂಗೆ ಫೋನ್ ಮಾಡಿದ್ವಿ ಸರ್. ಅಮೂಲ್ಯ ಅವರಿಗೆ ಅವರು ನಾಳೆ ಬನ್ನಿ ಕತೆ ಕೇಳೋಣ ಹೋದ್ರೆ ಅದು ಓಕೆ, ಹಂಗೆ ಆಗುತ್ತೆ. ಬರೀ ಯಾವ ಪ್ಲಾನು ಇರಲಿಲ್ಲ. ಹಿಂದೆ ಕಾರಲ್ಲಿ ಕೂತು ಹರಟೆ ಹೊಡೆದು ಮುಗಿಯೋಷ್ಟರಲ್ಲಿ ನಾನು ನಿರ್ದೇಶಕ ಅಂತ ಫಿಕ್ಸ್ ಆಗಿದ್ದೆ. ಅದು ಕುಡ್ಕೊಂಡು ಬಂದರೆ ಹೆಂಗೆ ಕೊಡ್ತದೆ? ನಿಮಗೆ ಗೊತ್ತಿರುತ್ತೆ, ಒಬ್ಬ ಡೈರೆಕ್ಟರ್ ಆಗ್ಬೇಕಾದ್ರೆ 100 ಪ್ರೊಡ್ಯೂಸರ್ ಮನೆಗೆ ಅಲಿಬೇಕು, 10 ಸರಿ ಸ್ಕ್ರಿಪ್ಟ್, 100 ಸರಿ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕು, ಅವ್ರು ಹೇಳೋ ಬದಲಾವಣೆ ಎಲ್ಲ ಮಾಡಬೇಕು, ಸೈಕಲ್ ಹೊಡಿಬೇಕು, ಬೆಣ್ಣೆ ಹಚ್ಚಬೇಕು, ಬಕೆಟ್ ಹಿಡಿಬೇಕು, ಎಲ್ಲ ಆಗಬೇಕು. ಎಲ್ಲರಿಗೂ ಅಲ್ಲ, ಮೋಸ್ಟ್ ಆಫ್ ದ ಟೈಮ್. ಇದು ಯಾವುದೂ ಇಲ್ಲದೆ ಆರಾಮಾಗಿ ಆಗಿರೋದು. ಒಂದು ಕಾರಲ್ಲಿ ಕೂತು ಸಂಜೆಯ ಹರಟೆ ಹೊಡೆದು ಮುಗಿಯೋಷ್ಟರಲ್ಲಿ ಡೈರೆಕ್ಟರ್. ವಂಡರ್ಫುಲ್. ಆ ಯೋಗ ಮತ್ತು ಯೋಗ್ಯತೆ ಕೂಡಿ ಬರೋದಂದರೆ ಈ ಮೊಮೆಂಟ್. ನಾನು ಅವತ್ತು ಫಸ್ಟ್ ಫೀಲ್ಡಿಗೆ ಕಾಲಿಟ್ಟಾಗ ಹೇಳಿದ ಮಾತು ಇಲ್ಲಿ ಇದಾಗೋಯ್ತು. ಆಮೇಲೆ ಬುಲ್ಬುಲ್ ಕೂಡ ಹಾಗೆ ಸರ್. ದಿನಕರ್ ನಾನು ತುಂಬ ಕ್ಲೋಸ್ ಇದ್ವಿ. ಕ್ಲೋಸ್ ಇದ್ದ ಇದರಲ್ಲೇ ಒಂದಿನ ನನಗೇನು ಪ್ರೊಡ್ಯೂಸರ್ ಆಗಬೇಕು ಆ ಥರದ್ದೆಲ್ಲ ಏನು ಇರಲಿಲ್ಲ. ಬಟ್ ಅದು ಹೇಗೆ ಆಯಿತು? ಅದು 8 ಜನ ಎಷ್ಟು 5 ಜನ. ಅದೇ ಒಂದು ದಿನ ನಾನು ಶ್ರೀಧರ್ ಜೊತೆ, MD ಶ್ರೀಧರ್ ಕ್ಲೋಸ್ ಇದ್ರು, ಅವ್ರ ಜೊತೆ ಡಾರ್ಲಿಂಗ್ ಸಿನಿಮಾ ನೋಡೋಕ್ಕೆ ಹೋಗಿದ್ವಿ, ವೀರಭದ್ರೇಶ್ವರ ಥಿಯೇಟರ್. ಅಲ್ಲಿ ಹೋದಾಗ
ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಯಾಕೋ ಆ ಸಿನಿಮಾದ ಕಾಮಿಡಿ ಎಲ್ಲ ದರ್ಶನ್ ಅವ್ರು ಮಾಡೋದು ಅದ್ಭುತವಾಗಿರುತ್ತೆ ಅನಿಸ್ತು. ಅನ್ಸೋದು ಶುರು ಆದಾಗ ನೋಡಿ ಎಲ್ಲ ಸಿನಿಮಾ ಮುಗಿದು ಬರುವಾಗ ನಾನು ಇವರಿಗೆ ಹೇಳಿದೆ, ಯಾರಿಗೆ ಶ್ರೀಧರ್ಗೆ, ಸರ್ ಇದು ರಿಮೇಕ್ ರೈಟ್ಸ್ ಏನಕ್ಕೆ ಸರ್ ಇದು ರಿಮೇಕ್ ದರ್ಶನ್ ಹಾಕೊಂಡು ರಿಮೇಕ್ ಮಾಡೋದು ಸೂಪರ್ ಆಗುತ್ತೆ, ಓ ನಿಮ್ಗೆ ಕೊಟ್ಬಿಡ್ತಾರೆ ಡೇಟ್ಸ್ ದರ್ಶನ್ ಅಂತ ಅವ್ರು ಇಂಟ್ರೆಸ್ಟ್ ತೋರಿಸಿಲ್ಲ. ನೆಕ್ಸ್ಟ್ ಡೇ ಇನ್ನೇನಕ್ಕೂ ನಾನು ದಿನಕರ್ ಮೀಟ್ ಮಾಡಿದೆ, ಸರ್ ಇದೊಂದು ಸಿನಿಮಾ ಇದೆ ಮಾಡೋದು ಸಗದಾಗಿದೆ ಸರ್. ಹೌದಾ, ನಮ್ಮ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದೀವಿ, ನೋಡೋಣ ಹೆಂಗಿರುತ್ತೆ ನೋಡ್ಕೊಂಡು ಬನ್ನಿ ಅಂದರೆ ಹುಡಿದ್ರೆ ಇಲ್ಲಿ ಕೋರಮಂಗಲ PVR ಅಲ್ಲಿ ಇತ್ತು. ನೋಡಿದ್ರೆ ಫಸ್ಟ್ ಹಾಫ್ ಅವರಿಗೆ ಅದು ಇಷ್ಟ ಆಗಿಲ್ಲ, ಸೆಕೆಂಡ್ ಹಾಫ್ ಸಖತ್ ಇಷ್ಟ ಆಯಿತು. ಹೇ ಮಾಡೋಣ ಇದು ನಮ್ಮ ಇದರಲ್ಲೇ ಮಾಡೋಣ, ನಾವು ಇದೆಲ್ಲ ಸೇರ್ ಮಾಡೋಣ, ಶ್ರೀಧರ್ ಡೈರೆಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂಗೆ ಫೋನ್ ಮಾಡಿದ್ರು. ಅವ್ರ ಅಣ್ಣಂಗೆ ಫೋನ್ ಮಾಡಿ ಅಲ್ಲಿ ಮೈಸೂರಲ್ಲಿದ್ದರು, ಅಲ್ಲೇ ಎಲ್ಲ ಒಂದು ಕಡೆ ಸಿನಿಮಾ ತೋರಿಸೋ ವ್ಯವಸ್ಥೆ ಮಾಡಿದ್ವಿ. ಅವರಿಗೂ ಇಷ್ಟ ಆಯಿತು. ಅವರು ಎಕ್ಸ್ಟ್ರಾ ಒಂದು ಹೆಸರು ಸೇರಿಸಿ ಹರಿಕೃಷ್ಣ ಅವರು. ಅಲ್ಲಿ ತನಕ ನಾನು ಶ್ರೀಧರು ದಿನಕರ್ ಅನ್ಕೊಂಡಿದ್ವಿ, KK ಅನ್ಕೊಂಡಿದ್ವಿ, ಹರಿಕೃಷ್ಣ ಅವ್ರನ್ನು ಸೇರಿಸ್ಕೊಳ್ಳಿ ಅಂದ್ರು. 5 ಜನ ಆಗೋದು. ಸೊ ಪ್ರೊಡ್ಯೂಸರ್ ಕೂಡ ಇಲ್ಲಿ ಡೈರೆಕ್ಟರ್ ಆದರೆ ಅಲ್ಲಿ ಪ್ರೊಡ್ಯೂಸರ್ ಆದರೆ ಹೌದು. ಸಿನಿಮಾ ತುಂಬ ಚೆನ್ನಾಗಿ ಹೋಯ್ತು, ಅದ್ಭುತವಾಗೋಯ್ತು. ಆ ಟೈಮಿಗೆ ಬಹುಶಃ ಆ ಟೈಮಿಗೆ ದರ್ಶನ್ ಅವ್ರ ಸಿನಿಮಾದ ಹೈಯೆಸ್ಟ್ ಕಲೆಕ್ಷನ್ ಅಲ್ಲೇ ಏನು ತಿಂಗಳುಗಳಷ್ಟೇ ಹೌಸ್ಫುಲ್ ಆಗ್ತಾ ಇತ್ತು. ಫ್ಯಾಮಿಲಿ ಅಂತೂ ಕಿತ್ಕೊಬಂತು. ಒಂದು ಆ ರೀತಿ ದುಡ್ಡು ನೋಡಿದ್ದು ನಾವು ಅವಾಗೆಲ್ಲ ಏನಾಗಿತ್ತು, ನನ್ನ ಮನೆನೇ ಆಫೀಸ್ ಆಗಿತ್ತು. ಅವಾಗೆಲ್ಲ ಡಿಜಿಟಲ್ ಇರ್ಲಿಲ್ಲಲ್ಲ. ₹1 ₹2 ಕಟ್ಟು, ₹50 ಕಟ್ಟು, ನನ್ನ ರೂಮ್ ನನ್ನ ಹಾಲ್ ತುಂಬಾ ದುಡ್ಡಿನ ಮೂಟೆಗಳು. ಹಿಂಗೂ ಇರ್ಬೋದಾ ಪ್ರಪಂಚ? ಯಾಕಂದ್ರೆ ಮೂಟೆಲ್ ಬರೋದು ದುಡ್ಡು ಗೋಣಿಚೀಲನಲ್ಲಿ, ಲಿಟ್ರಲಿ ಗೋಣಿಚೀಲ. ಅದು ₹100-200 ಆದ್ರೆ ಓಕೆ, ₹10 ಕಟ್ಗಳು ಒಂದು ಮೂಟೆ, ₹2 ಕಟ್ಗಳು ಮೂಟೆ ಇತ್ತು, ಚಿಲ್ಲರೆ ಮೂಟೆ ಇತ್ತು, ₹100 ಮೂಟೆ ಇತ್ತು, ₹500 ಮೂಟೆ ಇತ್ತು. ಎಲ್ಲ ಕಲೆಕ್ಷನ್ ಅಲ್ವಾ? ಸಿನಿಮಾ ಎಲ್ಲ ಡೈರೆಕ್ಟ್ ಕೊಡೋರು. ಅಂದ್ರೆ ಈಗ ಟ್ರಾನ್ಸ್ಫರ್ ಮಾಡಕ್ಕೆ ಮೂಟೆ ಗಟ್ಟಲೆ ದುಡ್ಡು ಸರ್. ಹಿಂಗೆ ಎಣಸ ಕೂತ್ರೆ ಇಡೀ ರೂಮ್ ದುಡ್ಡು. ತುಂಬಾ ದೊಡ್ಡ ಅಮೌಂಟ್ ಆಗಲ್ಲ, ₹2 ಇರ್ಲಿ, ಆದ್ರೂ ಅದೊಂದು ದೊಡ್ಡ ಅಚೀವ್ಮೆಂಟ್ ಅನ್ನೋಕ್ಕಿಂತ ನನಗೆ ಈ ತರನು ಇದೆಯಾ ಪ್ರಪಂಚ. ದುಡ್ಡು ನೋಡಿದೆ ಹಿಂಗೆ ಒಂದು ಸಣ್ಣ ಕಟ್ಟು, ಮ್ಯಾಕ್ಸಿಮಮ್ ಇಷ್ಟು ದುಡ್ಡು. ಅದ್ ಬಿಟ್ರೆ ಇಷ್ಟು ದೊಡ್ಡ ನಮ್ಮ ಅಪ್ಪ ಒಂದ್ಸರಿ ಯಾವ ಪೇಮೆಂಟ್ ಕೊಡುವಾಗ ಅದು ₹10 ಕಟ್ಗಳು ಇಷ್ಟು ದೊಡ್ಡ. ಇದು ರೂಮ್ ತುಂಬಾ ಕೋಣೆಗಳೆಲ್ಲ ಸಾಕಾಗಿಲ್ಲ, ಚೀಲಗಳಿಡಕ ಮಟ್ಟಿಗೆ ದುಡ್ಡು ನೋಡಿ. ಅದರಲ್ಲಿ ಸುಮಾರು ಏನು ಪಾಲು ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ, ಹೇಗೆ ಅದು? ಏನೋ ಕಾರ್ ಕೊಟ್ಟರು ಅಂತ ಅಂಥದ್ದೇನೋ ಅದೊಂದು. ಕಾರ್ ಇಲ್ಲ, ತಗೊಂಡ್ವಿ, ಕೊಟ್ಟಿದ್ದೇನಿಲ್ಲ. ಏನಿಲ್ಲ, ಇಲ್ಲ ಇಲ್ಲ. ದರ್ಶನ್ ಕಾರ್ ಕೊಡಿಸಿದ್ರು ಇಲ್ಲ? ಅಲ್ಲ, ಅದು ಆ ಲಾಭದಲ್ಲಿ ನಾವು ತಗೊಂಡ್ವಿ. ಕಾರ್ ಕೊಡ್ಸಿದ ಥರ ಏನಿಲ್ಲ. ಅಲ್ಲ, ಬಟ್ ಎಲ್ಲ ಒಂದೇ ಥರ ಕಾರ್ ತಗೊಂಡ್ರಿ ಅಂತ? ಆ ಟೈಮಿಗೆ ತಗೊಂಡ್ವಿ. ಅಂದರೆ ದರ್ಶನ್ ಅವರ ತಾಯಿಗೂ ಒಂದು XUV 500 ರೆಡ್ ಕಲರ್. ಆಮೇಲೆ ನಾನು ತಗೊಂಡೆ ಅದೇ ತಗೊಂಡೆ, ನಮ್ಮ KKನೂ ಅದೇ ತಗೊಂಡೆ. 3 ರೆಡ್ ಕಲರ್ XUV 500 ಕಾರ್ಗಳು ಬಂತ. ಅಂತೂ ಬೆಂಗಳೂರಿಗೆ ಬಂದ ಮೇಲೆ ಒಂದು ಕಾರ್ನಲ್ಲಿ ಓಡಾಡುವಂಥ ಒಂದು ಯೋಗ ಅದಕ್ಕಿಂತ ಮೊದಲು ಕೂಡಿ ಬಂತು. ಮೊದಲು ಇದಿತ್ತು ನನ್ನ ಹತ್ರ, ಸ್ಯಾಂಟ್ರೋ ಇತ್ತು. ಸ್ಯಾಂಟ್ರೋ ಹ್ಯಾಚ್ ಬ್ಯಾಕು, 4 ಜನ ಕೂರೋದು. ಇದು ಒಂದು 7 ಜನ ಕೂರೋ ಕಾರು, ದೊಡ್ಡ ಕಾರಿಗೆ ಬಂದು. ಇಷ್ಟು ಊರಲ್ಲಿ ಅನುಕೂಲ ಇದೆಯಾ? ಅನುಕೂಲ ತುಂಬ ಏನಿರಲಿಲ್ಲ ಆ್ಯಕ್ಚುಲಿ, ಬಟ್ ತೊಂದರೆನೂ ಇರಲಿಲ್ಲ. ಏನು ಜಮೀನು ಇಲ್ಲ, ನಮ್ಮಪ್ಪ ಟಿಂಬರ್ ಕಾಂಟ್ರಾಕ್ಟ್ ಮಾಡೋರು, ಸ್ವಲ್ಪ ರಾಜಕೀಯ ಮಾಡೋರು ಲೋಕಲ್ ಇದರಲ್ಲಿ. ಸಮಾಜ ಸೇವೆನೇ ಒಂಥರ ನಮ್ಮ ಅಪ್ಪಂದು. ತುಂಬ ಶ್ರೀಮಂತರಲ್ಲ, ಬಟ್ ಯಾವುದಕ್ಕೂ ಕೊರತೆ ಆಗಲಿಲ್ಲ. ಏನೋ ಜಮೀನಿದೆ, ಏನೋ ಇದೆ, ದುಡ್ಡಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಆ ಥರ ಇರಲಿಲ್ಲ. ಬಟ್ ಊಟಕ್ಕೆ ಗೀಟಕ್ಕೆ ಬಟ್ಟೆಗೆ ಆ ಥರದ್ದು ಯಾವ ಕೊರತೆನೂ ನಮ್ಮಪ್ಪ ನಮ್ಗೆ ನೋಡೋಕೆ ಬಿಟ್ಟಿಲ್ಲ. ಅಂದರೆ ಸ್ವಲ್ಪ ನಮ್ಮಪ್ಪ ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ, ಸ್ವಲ್ಪ ಲೀಡರು, ಸ್ವಲ್ಪ ಮುನ್ನುಗ್ಗೋ ಸ್ವಭಾವದರು. ಸೊ ಬದುಕಿಗಂತೂ ಏನು ತೊಂದರೆ ಇಲ್ಲ. ತುಂಬ ಶ್ರೀಮಂತಿಕೆ ಇಲ್ದಿದ್ರು ಕಷ್ಟ ಏನು ಕಾಣಿಸ್ತಿಲ್ಲ ನಮ್ಮಪ್ಪ. ನಾವು ಫೀಲ್ಡಿಗೆ ಬಂದಾಗ ಗೊಣಗಿದ್ದಾರೆ. ಹೌದೌದೌದು, ಗೊಣಗಿತ್ತು. ಅಂದರೆ ಆ ಟೈಮಿಗೆ ಏನಾಗಿತ್ತು ಅಂದರೆ, ನಾನು ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿದ್ದೆ ಇಲ್ಲಿ. ನನಗೆ ಆವಾಗಲೇ ₹15,000 ಸಂಬಳ ಇತ್ತು. ತುಂಬಾ ದೊಡ್ಡದದು. ಅದು ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಒಂದು ಕಂಪ್ನಿಲಿ ಅಂತ ಇನ್ನೊಂದು ಕಂಪ್ನಿಯವರು ನನ್ನ ಆಫರ್ ಮಾಡಿ ಕರ್ಕೊಂಡಿದ್ರು, ಎಷ್ಟು ಬೇಕು ನಿಮ್ಗೆ ಅಂತ. ಆಗ ಒಳ್ಳೆ ಸಂಬಳ, ಅದ್ರ ಜೊತೆಗೆ ನಿಮ್ಗೆ ಒಳ್ಳೊಳ್ಳೆ ಗಿಫ್ಟ್ ಬರುತ್ತೆ ಸರ್. ಪಿಸ್ತಾ ಪ್ಯಾಕ್ಗಳು, ಸೂಟ್ ಕೇಸ್ಗಳು, ಏನೇನೋ ಬೆಳ್ಳಿ ಅದೆಲ್ಲ ಆಕ್ಚುಲಿ ಡಾಕ್ಟ್ರಿಗೆ ಕೊಡ್ಬೇಕು. ಅದು ನಾವು ಅರ್ಧ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬಿಡೋದು. ಅಥವಾ ಇದನ್ನ ಬಿಟ್ಟು ಹಾಡು ಬರಿತೀನಿ ಅಂದಾಗ ಎಲ್ಲರೂ ಯಾವುದು ಅಂತಲ್ಲ, ಯಾವ ಫಾದರ್ ಆದ್ರೂ ಯೋಚನೆ ಮಾಡೋದನ್ನ ಅವ್ರು ಮಾಡ್ತಾರೆ.
ಹಾಗೆ ಹೌದು. ಇನ್ನು ನಮ್ಮ ಊರಲ್ಲಿ ಕೆಲವರಿಗೆ ಹೇಳಿದ್ದು ಯಾಕೆ ಇಷ್ಟು ಚೆನ್ನಾಗಿದ್ದ ಹಾಡು ಬರ್ಕೊಂಡೆಲ್ಲ ಬದುಕಕ್ಕಾಗತ್ತಾ, ಆ್ಯಕ್ಟಿಂಗ್ ಮಾಡೋರಿಗೆ ಕಷ್ಟ ಆಗ್ತದೆ, ಹಾಡು ಬರ್ಕೊಂಡು ಹೆಂಗೆ ಬದುಕ್ತಾರೆ ಅಂತ ಹೇಳಿರ್ತಾರೆ ಸಾಮಾನ್ಯ ಸಹಜವಾಗಿ. ಸೊ ಗೊಡಗಾಟ ಅಂತೂ ಇತ್ತು, ಬೇಡ ಕೆಲಸ ಬಿಟ್ಟು ಹೋಗ್ಬೇಡ, ಕೆಲಸ ಬಿಡ್ಬೇಡ ಅಂತ. ಬಟ್ ನನಗೇನೋ ಈ ಕೆಲಸದಲ್ಲಿ ತೃಪ್ತಿ ಕಾಣಿಸ್ತಿರ್ಲಿಲ್ಲ. ಇದೇನಾ ಇದಕ್ಕಲ್ಲ ಈ ಹುಟ್ಟಿದ್ದು ಅನ್ನೋ ಥರ ಒಂದು ಕ್ವೆಶನ್ ನನ್ನಲ್ಲಿತ್ತು. ಇಲ್ಲ ಬೇರೆ ಏನೋ ಮಾಡಲೇಬೇಕು ಅನ್ನೋದಿತ್ತು. ಹಂಗಾಗಿ ನಾನು ಈ ಕಡೆ ಬಂದೆ. ಇದು ಈ ಖ್ಯಾತಿಯನ್ನು ನೋಡಿದ್ದಾರೆ, ನೋಡಿದ್ದಾರೆ 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 ಖುಷಿಪಟ್ಟಿದ್ದಾರೆ, ತುಂಬ ಖುಷಿಪಟ್ಟಿದ್ದಾರೆ. ನಮ್ಮಪ್ಪ ಹೆಂಗಂದರೆ ಬಹುಶಃ ನನಗಿಂತ ಜಾಸ್ತಿ ಖುಷಿಪಟ್ಟಿದ್ದಾರೆ. ನನ್ನ ಫಂಕ್ಷನ್ ಇದೆ ಅಂದರೆ ಅವ್ರು ಬಂದು ಮೊದಲೇ ಲೈನ್ ಕುತ್ಕೊಳ್ಳೋರು, ಅವ್ರು ಪರಿಚಯ ಮಾಡಿಸೋದ್ರಲ್ಲಿ ನನ್ನ ಮಗ ಹೆಂಗಂದ್ರೆ ಖುಷಿ ಅಂದರೆ ಅಷ್ಟು ಹರಿಯಪ್ಪ ನಾಯ್ಕರು ಮಗ ಅನ್ನೋ ಬದಲಿಗೆ ಕವಿರಾಜಪ್ಪ ಅಲ್ಲಲ್ಲೇ ಆ್ಯಕ್ಚುಲಿ ಅವ್ರಿಗೆ ಒಂದು ಯಾವುದೋ ಫಂಕ್ಷನಿಗೆ ಹೋದಾಗ ಯಾರು ಬೇರೆ ದೊಡ್ಡವರು ಇರುತ್ತೆ, ಬಟ್ ಇವ್ರು ಪರಿಚಯಿಸೋರು ಕವಿರಾಜ್ ಅವರ ತಂದೆಯವ್ರು ಬಂದಿದ್ದಾರೆ ಅಂದಾಗ ಅದೊಂದು ಖುಷಿ. ಈಗ ಒಂದು MLA ಅವರಾಗಲಿ ಕವಿರಾಜ್ ಫಾದರ್ ಇವರು ಪರಿಚಯ ಅದು ಅವ್ರಿಗೆ ಸಿಗೋ ಇದು ಬೇರೆ. ಹಾಗಾಗಿ ಬಹಳ ಖುಷಿಪಟ್ಟಿದ್ದಾರೆ. ಆಮೇಲೆ ನಿಸ್ವಾರ್ಥವಾಗಿ ಖುಷಿಪಟ್ಟಿದ್ದಾರೆ. ಅದರಲ್ಲಿ ಕೊಡಗಿದ್ದು ಅದು ಸಹಜವಾಗಿ ಒಬ್ಬ ತಂದೆಯ ಆತಂಕ. ಹೌದು. ಅದಾದ ನಂತರ ಅದು ನಿಸ್ವಾರ್ಥ ಖುಷಿ ಅಂತ ಖಂಡಿತ ಪಟ್ಟಿದ್ದಾರೆ, ಹೆಮ್ಮೆ ಪಟ್ಟಿದ್ದಾರೆ. ಅವರೇ ನನ್ನ ಯೋಗ್ಯತೆಗೆ ಮೀರಿದ ಮಗ ನೀನು ಅಂತ ಹೇಳಿದ್ದಾರೆ. ಸರ್ಟಿಫಿಕೇಟ್ ಲೈಫಲ್ಲಿ ನಿನ್ನ ಅಪ್ಪ ನಾನು ಪುಣ್ಯ ಮಾಡಿದ್ರು ಹೇಳಿದ್ರು. ನನಗೂ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಳಿದ್ರು ಉಲ್ಟಾ ಹೇಳ್ಬೇಕಲ್ಲ, ನಿಮ್ಮ ಮಗ ನಾನು ಪುಣ್ಯ. ಹೌದು, ಅವ್ರು ಹೇಳಿದ್ರು. ಸಂತೃಪ್ತಿಗಳು ಸಿಕ್ಕಿದಾವೆ ಲೈಫಲ್ಲಿ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ ನನ್ಗೆ ರಿಗ್ರೆಟ್ ಇಲ್ಲ. ಇದ್ರ ಮೇಲೂ ನಾನು ರಿಗ್ರೆಟ್ ಏನಾದ್ರು ಪಟ್ರೆ ನನ್ನಂತ ಕೃತಜ್ಞ ಯಾರು ಪಡೆದಿದ್ದು ಕೂಡ ನಾನು ಅರ್ಹ ಅಲ್ಲ ಅನ್ಸ್ಬಿಟ್ಟು. ಓಕೆ ಓಕೆ. ಆಮೇಲೆ ನಾನು ನೋಡಿದ ಹಿರಿಯ ಕವಿಗಳಿದ್ದಾರಲ್ಲ, ಶಿವಶಂಕರ್, ಆಮೇಲೆ ಒಂದಷ್ಟು ಜನ ಹಿರಿಯರು, ಆಟಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಬಡತನದಲ್ಲೇ ಬರೆದ್ರು, ಬಡತನದಲ್ಲೇ ತೀರ್ಕೊಂಡ್ರು. ಯಾಕೆ ಅದು ಹಾಗಾಯ್ತು ಸರ್? ನನಗೆ ಮೊದಲು ಒಂದು ಅನ್ಸೋದು ಅವರೆಲ್ಲ ಪೇಮೆಂಟ್ ವಿಷಯದಲ್ಲಿ ಇಡೋದು ಕೇಳೇ ಇಲ್ಲ ಅವರು ಜಾಸ್ತಿ. ಮೋಸ್ಟ್ಲಿ ಒಂದು ಅವಕಾಶಕ್ಕೆ ಸಾಕು ಹೆಸರು, ಅಂದರೆ ಏನೋ ಕೊಟ್ಟಿದ್ದನ್ನ ತಗೊಂಡ್ಬಿಟ್ಟು ಸುಮ್ಮನಾದ್ರು ಅನ್ಸುತ್ತೆ ನನಗೆ. ಅವರ ಕೆಲಸದ ವ್ಯಾಲ್ಯೂ ಏನಂತ ಅವರು ಗುರ್ಸ್ಕೊಳ್ಳಲ್ಲ ಅನ್ಸುತ್ತೆ. ನಾವು ಈಗ ನಾನು ನಾಗೇಂದ್ರ ಪ್ರಸಾದ್ ಬಂದಾಗ ನಾವಿಬ್ರು ನೀವು ಸ್ವಭಾವತ ನೋಡಿದ್ರೆ ಸ್ವಲ್ಪ ರೆಬೆಲ್ ಇದೆ ನಮ್ಮಲ್ಲಿ, ವಸೂಲಿ ಮಾಡುವಂತ. ನಾವು ಈ ಸಾಧು ತುಂಬಾ ಸಾಫ್ಟ್ ಜೀವಿಗಳಲ್ಲ. ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಯ್ತು ಏನ್ ಮಾಡ್ತಿದೀವಿ ನಾವು. 5,000 2,000 3,000 ಬರಿತಾ ಇದೀವಿ. ಅದರಿಂದ ಏನೇನಾಗ್ತಿದೆ ಒಂದು ಹಾಡಿನ ಅಂತ ನಮ್ಗೆ ಗೊತ್ತಾಗ್ತಿದೆ. ಯಾಕೆ ನಾವು ಕೇಳ್ತಿಲ್ಲ ಗಟ್ಟಿ ಮಾಡಿ ಅಂತ ನಾವು ಒಂದಿನ ಎಲ್ಲರೂ ಸೇರಿಸ್ಕೊಂಡು ನಮ್ಮ ಇಷ್ಟು ಕಡಿಮೆ ಬರೆಯೋಲ್ಲ. ಆವಾಗ ಕೂಡ ಇದ್ದ ಹಿರಿಯ ಕವಿಗಳು ಭಯಪಟ್ರು. ಹೆಂಗ್ರಿ ಅಷ್ಟು ಕೇಳಿದ್ರೆ ಹೇಳ್ರಿ ಬರ್ಸೋದೇ ಇಲ್ಲ ಕಣ್ರಿ, ಬರ್ಸ್ತಿದ್ರೆ ನೋಡೋಣ ಸರ್, ಯಾಕೆ ಇಷ್ಟು ಕಡಿಮೆ ಬರೀಬೇಕಂತ ನಾವು ನಿಂತಿದ್ವಿ. ಒಂದು ದೊಡ್ಡ ಅಮೌಂಟ್ ಹೇಳಿದ್ವಿ, ಇಷ್ಟು ಕೊಟ್ಟರು ಮಾತ್ರ ಬರಿಬೇಕು ಸರ್, ಯಾರು ನಾವಂತೂ ಇಷ್ಟು ಕಡಿಮೆ ಬರೆಯಲ್ಲ ಅಂತ ನಿಂತ್ವಿ ನಾವು. ಒಳಗಡೆ ಒಂದು ಭಯ ಇತ್ತು, ಹೆಂಗ್ ತಗೋತಾರೆ ಬೇಡ್ರಿ ಅದು ಇತ್ತು. ಬಟ್ ಅದರ ಆಚೆಗೆ ಮೀರಿ ಗೆದ್ವಿ ನಾವು. ಎಲ್ಲೋ 1-2 ಜನ ಹೇಳಿದ್ವಿ ಅವ್ರು ಬೇಡ ಅಂತ. ಒಂದು ಆರಂಭದಲ್ಲಿ ಒಂದಷ್ಟು ಅವಕಾಶಗಳು ಕೈ ತಪ್ಪಿದ್ದು ನಾವು ಗೊತ್ತಾಯ್ತು, ನಮ್ಗೆ ಗಮನಕ್ಕೂ ಬಂತು. ಬಟ್ ಆದರೆ ಆ ಕ್ವಾಲಿಟಿ ಬೇಕಾಗತ್ತಲ್ಲ ಸರ್. ಈ 2 ಸಿನಿಮಾ ಬಿಟ್ಟು 3ನೇ ಸಿನಿಮಾಕ್ಕೆ ನಮ್ಮ ಹತ್ರ ಬಂದರು, ಅದಾಯಿತು. ಆದರೆ ನಾವು ಕಟ್ಟುನಿಟ್ಟಾಗಿ ನಮ್ಮ ಪೇಮೆಂಟ್, ನಮ್ಮ ಕೆಲಸಕ್ಕೆ ಬೇಕಾದ ಒಂದು ನ್ಯಾಯಯುತವಾದ ಸಂಭಾವನೆಯನ್ನು ನಾವು ಪಡ್ಕೊಂಡ್ವಿ. ನೀವು ಇಮ್ಯಾಜಿನ್, ಸುಮ್ಮನೆ ನಾನು ಇದು ಹೇಳಲ್ಲ, ನಾವು ಮೊದಲು ತಗೊಳ್ತಿದ್ದ ಸಂಭಾವನೆಗೂ ಈ ಒಂದು ನಿರ್ಧಾರ ತಗೊಂಡ ಮೇಲೆ ತಗೊಳ್ಳೋ ಸಂಭಾವನೆ 5 ಪಟ್ಟು ಹೆಚ್ಚಾಯಿತು. 5 ಪಟ್ಟು ಹೆಚ್ಚಾಯಿತು. ಓಕೆ. ಸೊ ಬಹುಶಃ ಹಿರಿಯ ಸಾಹಿತಿಗಳು ಇಲ್ಲಿ ಎಡುವುದ್ರ ಅನ್ಸುತ್ತೆ. ಸೌಜನ್ಯ ಜಾಸ್ತಿ ಇತ್ತು ಅವರಿಗೆ, ಅವ್ರು ಸಾಫ್ಟ್ ಆಗಿದ್ರು, ಕೇಳಲಿಲ್ವಾ, ನಮ್ಮದೇ ಫೀಲ್ಡ್, ನಮ್ಮದೇ ಸ್ನೇಹಿತರು, ನಮ್ಮದೇ ಸಿನಿಮಾ, ಕೇಳಿಲ್ಲ ಅಂದರೆ ಒಂಥರ ಜೀವನನೇ ದಾರೆ ಇಟ್ಕೊಂಡು ಸುಮ್ಮನೆ ದುಡಿದು ಬರೆದು ಕೊಟ್ಟು ಬಂದ್ರೇನು. ಮೋಸ್ಟ್ಲಿ ನನ್ಗೆ ತೀರಾ ಗೊತ್ತಿಲ್ಲ, ನನ್ನ ಒಂದು ವಿಶ್ಲೇಷಣೆ ಬೇರೇನೂ ಆಗಿರ್ಬೋದು. ಬಟ್ ನನಗೆ ಅನ್ಸಿದ್ದು, ಯಾಕೆ ಇಷ್ಟೆಲ್ಲ ಬರೆದವರು ನಾನು ಇದ್ದೀನಲ್ಲ ಈಗ ಚೆನ್ನಾಗಿಲ್ಲ, ಅವ್ರು ಯಾಕೆ ಚೆನ್ನಾಗಿಲ್ಲ? ನಾನು ಒಬ್ಬನೇ ಅಲ್ಲ, ನಮ್ಮ ಇವಾಗಿನ ರೈಟರ್ ಎಲ್ಲ ಒಂದು ಮಟ್ಟಕ್ಕಿದ್ದಾರೆ, ಯಾಕಿಲ್ಲ ಅಂತ ನಾನು ಕಂಡುಕೊಂಡು ಉತ್ತರ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೇನೂ ಆಗಿರ್ಬೋದು. ಸೆಟ್ಲ್ ಆಗಿದೆ ಅಂತ ಅನ್ಸುತ್ತಾ ನನಗೆ ಬದುಕಿನಲ್ಲಿ? ಖಂಡಿತ ಸೆಟ್ಲ್ ಅಂತೂ ಜೀವನಕ್ಕಂತೂ ಏನು ತೊಂದರೆ.
ನಡೀತಾ ಇದೆ. ಏನಿಲ್ಲ ಅಂದ್ರೆ ಒಂದು ನಡ್ಕೊಂಡು ಹೋಗುತ್ತೆ. ಬಟ್ ನೀವು ಈಗ ನಿಮ್ಗೆ ಗೊತ್ತಿರಬೇಕು, ಇದನ್ನ ಹೇಳಬೇಕು ಇಲ್ಲ ಗೊತ್ತಿಲ್ಲ, ರಾಯಲ್ಟಿ ಅಂತ ಒಂದು ಬರುತ್ತೆ. ಎಸ್ ಎಸ್ ಥ್ಯಾಂಕ್ಸ್ ಟು ಜಾವೇದ್ ಅಖ್ತರ್. ಜಾವೇದ್ ಅಖ್ತರ್ ನಮ್ಮ RN ಜಯಗೋಪಾಲ್ ಇವರೆಲ್ಲ ಸೇರಿ IPRS ಅಂತ ಒಂದು ಸಂಸ್ಥೆ ಮಾಡಿ ಎಲ್ಲ ಹಾಡುಗಳು ಎಲ್ಲೇ ಪ್ಲೇ ಆದ್ರು, ನಾವು ಬರೆದ ಹಾಡು ಎಲ್ಲೇ ಪ್ಲೇ ಆದ್ರು, ಒಂದು ಸಮಾರಂಭದಲ್ಲಿರ್ಬೋದು, ಒಂದು ಯೂಟ್ಯೂಬ್ ಇರ್ಬೋದು, ರೇಡಿಯೋ ಸ್ಟೇಷನ್ ಇರ್ಬೋದು. ರೇಡಿಯೋ ಸ್ಟೇಷನ್ದೆಲ್ಲ ಈಗಿನ ಕೋರ್ಟಲ್ಲಿ ನಡೀತಾ ಇದೆ, ಬಟ್ ಒಂದು ರಾಯಲ್ಟಿ ಬರಬೇಕು ಅಂತ ಮಾಡಿದ್ರು. ಅದಾದ ನಂತರ ಅಂತೂ ನಮಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಹತ್ತತ್ರ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಬರುತ್ತಾ ವಾರ್ಷಿಕ ತಿಂಗಳಿಗೆ ಬರ್ತದೆ, 2 ತಿಂಗಳಿಗೆ ಒಂದ್ಸರಿ ಬರುತ್ತೆ. ಅದು ಹಿಂಗೆ ಅಂತಿಲ್ಲ, ಬಟ್ ನೀವು ಆ ಲೆಕ್ಕದಲ್ಲಿ ನೋಡಿದ್ರೆ ಒಂದು ತಿಂಗಳಿಗೆ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ತರದ್ದು. ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಹತ್ತತ್ರ ಒಳ್ಳೆ ಸಂಬಳ ಬರುವಂತ ವ್ಯವಸ್ಥೆ ಆಗಿದೆ. ಮ್ಯಾಕ್ಸಿಮಮ್ ಎಷ್ಟು ಬಂದಿದೆ? ಮ್ಯಾಕ್ಸಿಮಮ್ ಬರುತ್ತೆ ಸರ್, ಒಂದು ಅದೀಗ 2-3 ತಿಂಗಳಿಗೆ ಸರ್ 2 ಲಕ್ಷ 3 ಅದು ಬರುತ್ತೆ. ಅದು ಹೇಳಿದ್ರೆ ಒಳ್ಳೇದು, ಬಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಬರುತ್ತಾ? ನನಗಿಂತ ದೊಡ್ಡದು, ತುಂಬಾ ದೊಡ್ಡ ಅಮೌಂಟ್ ಪಡಿತಿರೋರು ಇದ್ದಾರೆ, ಲಕ್ಷಗಟ್ಟಲೆ ಪಡಿತಾರೆ ಎಲ್ರಿಗೂ. ಅದರಲ್ಲೂ ಆಡಿಯೋ ಕಂಪ್ನಿಗಳಿಗೆ ಸುಗ್ಗಿ ಕೋಟಿಗಳಲ್ಲಿ ಬರ್ತದೆ. ಯಾಕಂದ್ರೆ 50% ಅವ್ರದ್ದು, ಹೌದು. ಓಕೆ, 25% ಮ್ಯೂಸಿಕ್ ಡೈರೆಕ್ಟರ್, 25% ಅದು ಟೆಲಿಕಾಸ್ಟ್ ಆಗೋದು ಅಥವಾ ಈ ಹಾಡು ಬರೋದು ಹೆಂಗೆ ಗೊತ್ತಾಗ್ತದೆ ಸಂಸ್ಥೆಗೆ? ರ್ಯಾಂಡಮ್ ಮಾನಿಟೈಸೇಷನ್ ಸರ್. ಅಂದ್ರೆ ಪಕ್ಕಾ ಇಷ್ಟ ಆಯ್ತು ಅಲ್ಲ, ಬಟ್ ಒಂದೊಂದು ಸಂಸ್ಥೆಗಳಿಂದ ಒಪ್ಪಂದ ಮಾಡ್ಕೊಂಡು ವರ್ಷಕ್ಕೆ ಇಷ್ಟು ಕೊಡಬೇಕು, ತಿಂಗಳಿಗೆ ಇಷ್ಟು ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಂಡು ಕೊಡ್ತಾರೆ. ಅವ್ರು ಕಲೆಕ್ಟ್ ಮಾಡ್ತಾರೆ. IPRS ಗವರ್ಮೆಂಟ್ ಬಾಡಿ, ಆ ಬಾಡಿ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾರೆ. ಓಕೆ ಓಕೆ, ಅದು ಇಡೀ ವರ್ಲ್ಡ್ ವೈಡ್ ಓಕೆ ಆ ವ್ಯವಸ್ಥೆ ಎಲ್ಲ ಕಡೆ ಇದೆ. ಇಂಡಿಯಾದಲ್ಲಿ ಅದು ಈಗ ಒಂದು 5-6 ವರ್ಷ ಆಯ್ತು ಮಾನಿಟೈಸೇಷನ್ ಶುರುವಾಗಿ. ಒಂದು ಒಳ್ಳೆ ವ್ಯವಸ್ಥೆ ಅಲ್ವಾ ಅದು? ಸರ್ ಅದ್ಭುತ ವ್ಯವಸ್ಥೆ ಸರ್, ಅದ್ಭುತವಾದ. ಇದು ಇಲ್ಲದಿದ್ದು ಅದು ಬರ್ತಾನೆ ಇರ್ತದಲ್ಲ ಸರ್. ಈಗ ಇಷ್ಟೆಲ್ಲ 2,000 ಹಾಡು ಬರ್ದಿದ್ದೀನಿ, ಹಂಗ್ ಬರ್ತೀನಿ ಹಿಂಗ್ ಬರ್ತೀನಿ ಓಡಾಡ್ಕೊಂಡಿದ್ದವನು ನಾನಂತಲ್ಲ ಸರ್, ಯಾರೇ ಎಂಥದೇ ಪ್ರತಿಭಾವಂತ ಆದ್ರೂ ಸಿನಿಮಾ ರಂಗದಲ್ಲಿ ಗೂಟ ಹೊಡ್ಕೊಂಡಿರಕ್ಕಂತೂ ಆಗಲ್ಲ. ನಿಮ್ದೊಂದು ಪೀರಿಯಡ್ ಇರುತ್ತೆ, ಆ ಪೀರಿಯಡ್ ಮುಗಿದ್ಮೇಲೆ ಹೊಸ ನೀರು ಬಂದೇ ಬರುತ್ತೆ, ನೀವು ಪಕ್ಕಕ್ಕೆ ಹೋಗ್ಲೇಬೇಕು. ಎಲ್ರಿಗೂ ಆಗಿದೆ. ಇಳೆಯರಾಜ ಅವರಿಗೆ ಅಲ್ವಾ, ನಾವೆಲ್ಲ ಯಾವ ಲೆಕ್ಕ. ಅದಾದಾಗ ಒಂದಿನ ನಿಮ್ಗೆ ಏನೂ ಇಲ್ಲದೆ ಆಗ್ಬೋದು, ನೀವು ಎಷ್ಟೇ ಕೂಡಿಡಿ ಏನೇ ಮಾಡಿ ಸರ್, ಆ ತಿಂಗಳು ಬಂದಿಲ್ಲ ದುಡ್ಡು ನಿಮ್ಗೆ, ಅದು ಕಷ್ಟ ನಿಮ್ಗೆ ಅಲ್ವಾ. ಈ ವ್ಯವಸ್ಥೆ ತುಂಬಾ ದೊಡ್ಡ ಅದ್ಭುತವಾದ ವ್ಯವಸ್ಥೆ ಇದು. ಇನ್ನಷ್ಟು ರೈಟರ್ಗಳು ಬರೋಕ್ಕೆ ಹೆಲ್ಪ್ ಆಗುತ್ತೆ, ಬರ್ಕೊಂಡು ಬದುಕಬಹುದು ಅನ್ನೋದು ಶ್ರುತ ಆಗುತ್ತೆ. ಈಗ ಪೆನ್ಷನ್ ಹೆಂಗ್ ಬರ್ತೋ ಆ ಥರ ಇದೆ. ಪೆನ್ಷನ್ ಅದು ಡ್ಯೂಟಿಲಿ ಇರುವಾಗಲೇ ಬರೋದು. ಹೌದು, ಇರುವಾಗ ಬರುತ್ತೆ, ನಾವು ನಾಮಿನಿಗಳಿಗೆ ಬರುತ್ತೆ. ಫ್ಯಾಂಟಾಸ್ಟಿಕ್. ಹೌದು, ಕ್ರಾಂತಿಕಾರಿ. ಈಗ ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ನಿಮ್ಮ ಮಿಸ್ಸಸ್ ಹತ್ರ ಮಾತಾಡ್ತಾನೆ ಅಂತ ಹೇಳ್ಕೊಳ್ಳಿ, ಅವರಿಗೆ ನೀವು ಬರೆದ ಯಾವ ಹಾಡು ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿ? ನನ್ನ ಮಿಸ್ಸಸ್ಸಿಗೆ ನಾನು ಬರೆದ ತುಂಬ ಇಷ್ಟವಾದ ಹಾಡು ಆಲೋಚನೆ ಆರಾಧನೆ ತುಂಬ ಇಷ್ಟ. ಆಲೋಚನೆ ಆರಾಧನೆ ಅಂತ ಆಲೋಚನೆ, ಮತ್ತೆ ಮೈನ ಹಾಡುಗಳು, ಮೈನ ಎಲ್ಲ ಅದರಲ್ಲಿ ಒಂದೊಂದು ಖುಷಿಗೂ ಇಂದು ನಾನಿಡುವ ಹೆಸರೇಂದು, ಆ ಲೈನ್ಗಳನ್ನ ಜೊತೆಗೆ ಇದು ಈ ಒಳ್ಳೆ ಟೇಸ್ಟ್ ಆಗಿದೆ, ತುಂಬ ಒಳ್ಳೆ. ಕೆಲವರಿಗೆ ಗೊತ್ತಾಗಲ್ಲ ಯಾವುದು ಚೆನ್ನಾಗಿದೆ ಅಂತ ಜಡ್ಜ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಈಗ ನಾನು ಅದೇ ನೀವು ಹೇಳ್ದಂಗೆ, ಈಗ ನನಗೆ ಯಾರಾದ್ರೂ ಬಂದು ಒಂದು ಹಾಡಿನ ಪಲ್ಲವಿಯ ಮೊದಲ ಲೈನ್ಗಳು ಹೇಳಿ ಇಷ್ಟ ಅಂದ್ರೆ ನಂಗೆ ತುಂಬಾ ಖುಷಿ ಆಗಲ್ಲ. ಯಾರಾದ್ರೂ ಬಂದು ಯಾವುದೋ ಚರಣದ 2 ನಡುವಿನ ಲೈನ್ಗಳನ್ನ ಕೇಳಿದ್ರೆ ಇವರು ನಿಜವಾದ ಕೇಳುಗ, ಇವರು ನಿಜವಾದ ಅಭಿಮಾನಿ ಅನ್ಕೋತೀನಿ. ನನ್ನ ಸಾಂಗ್ಗಳು ತುಂಬಾ ಇದಾವೆ. ಯಾರು ಕಂಡಿಲ್ಲ ಯಾರು ಆ ದೇವರನ್ನು ಅಂತಾರೆ, ನನಗೆ ಸಂಜೆ ಹೊತ್ತು ಗೀತ ಸೂಪರ್ ಅಂದ್ರೆ ಇಷ್ಟ, ತುಂಬಾ ಖುಷಿ ಆಗಲ್ಲ ಆಗತ್ತೆ. ಈ ತರ ಮಧ್ಯ ಲೈನ್ ಹೇಗೆ ಕೇಳ್ತಾರಲ್ಲ, ಅವ್ರು ನಿಜವಾಗಿ ಕೇಳಿರ್ತಾರೆ. ಇದು ಹೊಗಳಿದ್ದ ಕತೆ. ಹೌದು, ಉಗ್ದಿದ್ದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದಾವೆ. ಒಂದಿನ ಯಾವುದೋ ಒಂದು ಫಂಕ್ಷನ್ ಮುಗಿಸ್ಕೊಂಡ್ ಬರ್ತಾ ಇದ್ವಿ, ಅಲ್ಲಿ ನನಗೆ ಸನ್ಮಾನ ಆಗಿದೆ, ಫುಲ್ ಜೋಶಲ್ಲಿ ಇದ್ದೀವಿ. ಕೇಳಿಗಿಳಿದ್ ಬಂದ್ರೆ ಯಾರೊಬ್ರು, ಸರ್ ಆವಾಗಿನ ಕಾಲದ ಹಾಡುಗಳು ಇವಾಗೆಲ್ಲ ಹಾಡ ಸರ್ ಅದು ಹಂಗೆ ಅಂದ್ರು. ಅವ್ರಿಗೆ ಗೊತ್ತಿಲ್ಲ, ಇಂಡೈರೆಕ್ಟ್ ನನಗೆ. ಅಲ್ಲಿ ತನಕ ಸುಮ್ಮನಿದ್ವಿ ನಾವು. ಆಮೇಲೆ
ಸರ್ ಏನು ಸರ್ ಅದು ಹಳೆ ಪಾತ್ರೆ ಹಳೆ ಕಬ್ಬಣ ನಂದಲ್ಲ ಬಟ್ ಅದು ಓಕೆ ಅದೇ ಸರ್ ಚಿತ್ರಾನ್ನ ಅದ್ರ ಹಾಡ ಸರ್ ಅದು ಏನಪ್ಪ ನನಗೆ ಯಾವಾಗ ಸರ್ ನಾವು ರಾಜ್ಕುಮಾರ್ ಅವ್ರಿಗೆ ಯಾರು ಬರೀತಿಲ್ಲ ಸರ್, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಯಾರು ಬರೀತಿಲ್ಲ, ಹಿಂಗೆ ಬರಿಬೇಕು ಹಂಗೆ ಕೇಳೋದು ಅಂತ ನಾನು ಸ್ವಲ್ಪ ಗರ್ಮ ಇದಾವೆ ನೆಗೆಟಿವ್ ಕಾಮೆಂಟ್ಸ್ ಬಂದಿದ್ದಾವೆ. ಇದೆ ಈ ಜರ್ನಿಯಲ್ಲಿ ತುಂಬ ಒಂದು ದಿವಸ ಸಿಕ್ಕಾಪಟ್ಟೆ ಅಳಬೇಕು ಅಂತ ಅನಿಸಿ ಹತ್ತಿದ್ದು ಯಾವಾಗದಿಲ್ಲ? ಇಲ್ಲ, ಸಿನಿಮಾ ವಿಷಯದಲ್ಲಿ ಇಲ್ಲೇ ಇಲ್ಲ. ಸಿನಿಮಾ ವಿಷಯದಲ್ಲಿ ನನ್ನ ಇದು ಕೇಕ್ ವಾಕ್ ಸರ್, ಕೇಕ್ ಲಿಟ್ರಲಿ ಕೇಕ್ ವಾಕ್, ಫ್ಯಾಂಟಾಸ್ಟಿಕ್. ಎಲ್ಲೂ ನನಗಂತ ನೋವಾಯ್ತು ಅಯ್ಯೋ ಹಿಂಗಾಗ್ಬಿಡ್ತು ಅನ್ನೋ ಸಂದರ್ಭಗಳು ನಡೆದೇ ಇಲ್ಲ. ಇವನ್ ನೀವು ಪೇಮೆಂಟ್ ವಿಷಯದಲ್ಲಿ ಕೇಳಿದ್ರು, ಈಗ ತುಂಬಾ ಜನ ನಾವು ಓದಿದೀನಿ ಇಷ್ಟು ಚೆಕ್ ಇದೆ ಬೋನ್ಸ್ ಅಷ್ಟು, ಖಂಡಿತ ನನ್ನ ಹತ್ರ ಇಲ್ಲ, ಇದ್ರೆ ಒಂದು 3-4 ಇರ್ಬೋದು. ನನಗೆ ಪೇಮೆಂಟ್ ಕೊಡದೆ ತೊಂದರೆ ಆದ ಸಿನಿಮಾಗಳು ನಾನು ಬರೆದಿರುವ 2,000 ಚಿಲ್ಲರೆ 2010-2015 ಹಾಡುಗಳಿಗೆ ಎಲ್ಲೋ ಒಂದು 10-20 ಸಾಂಗಳು ಹಂಗಾಗಿರ್ಬೋದು. ಅದರಲ್ಲೂ ಎಲ್ಲರೂ ಮೋಸ ಮಾಡಿದ್ರು ಅಂತಾನೆ ಎಲ್ಲ, ಕೆಲವರು ಅವರ ಅನಿವಾರ್ಯ ಕಾರಣಗಳು ಅವ್ರ ಕಷ್ಟಗಳು ಹೇಳ್ಕೊಂಡಾಗ ನಾನು ಬೇಡ ಬಿಡಿ ಸರ್ ಅಂತ ಇದೆ. ಕವಿರಾಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಇದ್ದಾರೆ. ನಮ್ಗೆ ಅವ್ರ ಪರಿಸ್ಥಿತಿ ಗೊತ್ತಿದ್ದು, ಹಿಂದೆ ಸಿನಿಮಾಕ್ಕಾಗೇ ದುಡಿದವರು, ಸಿನಿಮಾದಲ್ಲೇ ಒದ್ದಾಡಿದವರು. ಅಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಅಳು ಬರುವಂಥದ್ದು ಸರ್ ನಂಗೆ ಅಳು ಇಲ್ಲವೇ ಇಲ್ಲ? ಇಲ್ಲೇ ಇಲ್ಲ ಸರ್, ನನಗೆ ಅಳು ಬಂದಿದ್ದಂದ್ರೆ ಹೇಳ್ತೀನಿ, ನನಗೆ ತುಂಬಾ ಖುಷಿ, ನನಗೆ ನಗು ಬರ್ತದೆ, ತುಂಬಾ ಖುಷಿ ಅಳು ಇಲ್ಲ ಅಂತದ ಸರ್, ತುಂಬಾ ಖುಷಿ ಬಂದಿದೆ ನನಗೆ. ಯಾವಾಗ ಅಂದ್ರೆ ನನ್ನ ಮೋಸ್ಟ್ಲಿ ನಿನ್ನೆ ಕ್ರಿಕೆಟ್ ಅದು ಅಲ್ಲ ಕ್ರಿಕೆಟಿಗೆ ಬರುತ್ತೆ. ಬಟ್ ನನ್ನ ಫಸ್ಟ್ ಸಿನಿಮಾ ನಾನು ಮದುವೆ ಕರೆಯೋದು ಜನರ ಜೊತೆ ನೋಡುವಾಗ ಆ ಕ್ಲಾಪ್ಸು ಆ ಇದು ನೋಡಿ ಆಗ ನನಗೆ ಕೊಳ್ಳುಬ್ಬಿ ಬಂದಿತ್ತು, ಆಗ ಅಳು ಬಂತು. ಆ ಲೈಟ್ ಹೋಗೋ ಮೊದಲು ನಾನು ಲೈಟ್ ಹಾಕೋ ಮೊದಲು ಕಣ್ಣೀರು ಅದು ಕಷ್ಟಪಟ್ಟಿರ್ತೀವಲ್ಲ, ಜನ ಮಟ್ಟದ ಪ್ರತಿಕ್ರಿಯೆ ಕೊಟ್ಟಾಗ ನನಗೆ ಇಲ್ಲಿ ಬಂದಿರೋ ಕಣ್ಣುಗಳಲ್ಲಿ ಸಂತೋಷ ಕಣ್ಣೀರುಗಳೇ ಇರಬೇಕು. ಸಂತೋಷ ಕಣ್ಣೀರು, ದುಃಖಕ್ಕೆ ಬಹುಶಃ ನೀವು ಯಾರನ್ನೇ ಕೇಳಿದ್ರು ಸಿನಿಮಾದಲ್ಲಿ ಒಂದು ನೋವಿನ ಕತೆ, ಅದ್ ಹಿಂದ್ಗಡೆ ಒಂದು ಒದ್ದಾಟದ ಕತೆ, ಹೋರಾಟದ ಕತೆ, ಪರದಾಟದ ಕತೆ, ಹಸಿವಿನ ಕತೆ, ಅವಮಾನದ ಕತೆ ತುಂಬಾ ಇರುತ್ತೆ. ಆ ತರದ್ದು ಕೂತ್ಕೊಂಡು ಅಳಬೇಕನ್ನೋ ಅವಮಾನಗಳು, ಸಣ್ಣ ಸಣ್ಣ ಅವಮಾನಗಳು, ಯಾವ್ದೋ ವೇದಿಕೆ ಮೇಲೆ ಯಾರೋ ಕರೀಲಿಲ್ಲ, ಆ ತರದ್ದು ಸಣ್ಣ ಸಣ್ಣದಿರ್ತದೆ. ಅಳುವ ಮಟ್ಟದ ಯಾವ್ದು ಒಂದು ಬೇಜಾರು, ಸಣ್ಣ ಬೇಜಾರು ಇರುತ್ತೆ, ಕಣ್ಣೀರು ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು. ಕೆಲವು ಕಡೆ ಸಿಗಬೇಕಾದ ಪ್ರಾಮುಖ್ಯತೆ ಸಿಗದೆ ಇರ್ಬೋದು. ಯಾವ್ದೋ ಒಂದು ಫಂಕ್ಷನ್ ನೀವು ಹೋಗಿರ್ತೀರಾ, ನೀವೇ ಹಾಡ್ ಬರ್ದಿರ್ತೀರಾ, ನಿಮ್ಮನ್ನ ಕರೆಯಲ್ಲ, ಆ ಥರದ್ದೇನೋ ಸಣ್ಣ ಸಣ್ಣದಾಗಿರುತ್ತೆ. ಅದ್ರ ಆಚೆಗೆ ಇಮೋಷನಲ್ ಟಚ್ ಮಾಡಿಬಿಡ್ತಾರೆ. ತುಂಬಾ ಅಳು ತರದ ಹಾಗೆ ಅಳು ಅಂತ ಹೇಳಿದಾಗ ನಾನು ನನ್ನ ಮಗನ ವಿಚಾರ, ಅಲೋಕ್, ಅವನು ಮಂಗಳೂರಿನಲ್ಲಿ ಇದ್ದಾನೆ. ಈ ಕ್ರಿಕೆಟ್ ಆಗ್ತಾ ಇರುವಾಗ ಗೆದ್ದು ಬಿಡ್ತಲ್ಲ, ಅವನು ಅಲ್ಲೆಲ್ಲ ಹಾರಿ ಬಂದು ನೆಲದಲ್ಲಿ ಕೂತು ಚಕ್ಳಂಬರ್ಕ್ ಹಾಕಿ ನನಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಅಳ್ತಾ ಅಳ್ತಾ ಅಳ್ತಾ, ಲೋ ನನ್ನ ಬದುಕಿನ ಪೂರ್ತಿ ಅಳದಂಗೆ ನೋಡ್ಕೊಂಡಿದ್ದೇನೆ ಮಾರಾಯ ನಾನು, ನೀನು ಯಾವುದು ಕ್ರಿಕೆಟ್ ನೋಡ್ಕೊಂಡು ಅಲ್ಲೇ ಅಳ್ತಾ ಅಂತ ನಾನು ಅಳ್ತೀನಿ, ನಾನು ಅಳ್ತೀನಿ. ಖುಷಿದ್ದು ನಾನು ಯಾವತ್ತು ಹೇಳ್ತೀನಿ, ಕಣ್ಣೀರು ಬರಬೇಕು ಯಾರಿಗಾಗ್ಲಿ, ಖುಷಿಗೆ ಬರಬೇಕು, ಅದು ಜೀವನದ ಸಾರ್ಥಕತೆ ಸರ್. ನೀವು ಯಾವತ್ತಾದ್ರೂ ನೀವು ಖುಷಿಯ ಕಣ್ಣೀರನ್ನು ಅನುಭವಿಸಿದ್ದೀರ ಅಂದ್ರೆ ಅದೇ ಅತ್ಯಂತ ದೊಡ್ಡದಲ್ಲಿ. ಆಗ್ಲಿ ನೀವು ಈ ಕ್ರಿಕೆಟ್ಗೋ ಅಥವಾ ಏನಕ್ಕೋ ಅಂತ ಅಷ್ಟು ತೀವ್ರವಾಗಿ ನೀವು ಅದನ್ನು ಪ್ರೀತಿಸಿದ್ದೀರ ಅಂತ. ನನಗೂ ರೋಮಾಂಚನಗಳು ಹೊರಡು ಬರೋದು ಆಯ್ತು, ಮೊನ್ನೆ ಕೂಡ ಆಯ್ತು. ಈಗ ನಾನು ನೀವು ಕೇಳಿದ್ರೆ ನನ್ನ ಯೌವನದ ದಿನಗಳಿದ್ದಷ್ಟು ಕ್ರಿಕೆಟ್ ಪ್ರೇಮಿ ಅಲ್ಲ, ಅದು ಕಡಿಮೆ ಆಗಿದೆ. ಅಷ್ಟು ಸ್ವಲ್ಪ ಮೆಚೂರ್ಡ್ ಆಗಿದೀವಿ ಎಲ್ಲ ಬೆಳೆ ಆಯ್ತು. ಆದ್ರೂ ಕೂಡ ಆ ರೋಮಾಂಚನ ಆಯ್ತು. ಸೊ ಹಂಗಾಗಬೇಕು, ಅಳಬೇಕು, ಅದು ಸಂತೋಷದ ಕಣ್ಣೀರು. ಎಸ್, ಖಂಡಿತ. ನಕ್ಕಿದ್ದು ಖುಷಿಯಾಗಿ ಜೋರಾಗಿ ನಕ್ಕಿದ್ದು ತುಂಬಾ ಸಂದರ್ಭಗಳಿದೆ, ಕಾಮಿಡಿಗಳು ಅಲ್ಲ, ಆ ಥರದ್ದು ತುಂಬಾ ನಕ್ಕಿದ್ದು ಬೇಜಾರು. ನಾವು ನಮ್ದು ಒಂಥರ ಒಂದು ಗ್ರೂಪ್ ಇದೆ, ಹೆವಿ ಪದಕ್ಕೂ ತಮಾಷೆ ಆಡಬಲ್ಲಂತ ಒಂದು ಗ್ರೂಪ್. ಅಂದ್ರೆ ಕಾಮಿಡಿ ಕುತ್ಕೋಬೇಕು ಮಾಡ್ಬೇಕು ಅಂದ್ರೆ ಪ್ರತಿ ಪದದಲ್ಲೂ ಒಂದು ಕಾಮಿಡಿ ಹುಡುಕಬಲ್ಲ, ಪ್ರತಿ ವಾಕ್ಯದಲ್ಲಿ ಒಂದು ಕಾಮಿಡಿ. ಸೊ ಬಹಳಷ್ಟಿದೆ, ಬಹಳಷ್ಟಿದೆ. ಗುಂಡಾಕಲ್ಲ. ಯಾಕೆ ಅಂದ್ರೆ ನಾನು ಬೇಸಿಕಲಿ ಅನ್ಕೊಳ್ಳೋದು, ಎಲ್ಲರೂ ಸಂತೋಷವಾಗಿರೋ ಗುಂಡಾಗ್ತಾರೆ ನಾನು ಕೇಳ್ಬೇಕು. ಸಂತೋಷ ನನ್ನ ಪ್ರಕಾರ ಯಾವುದೇ ಬಾಹ್ಯ ವಸ್ತುನೇ ಇಲ್ಲ. ನಾನು ಸಂತೋಷವಾಗಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾನು ಅದ್ಭುತ ಸಂತೋಷವಾಗಿರ್ಬೇಕು. ನೀವು ಪಾರ್ಟಿಗಳಲ್ಲಿ ನಾನು ಕುಡಿಯೋದೇನೋ ನೋಡ್ಬಿಟ್ರೆ ಎಷ್ಟು ಟೈಟ್ ಆಗಿರ್ಬೇಕು ಇವ್ರು ಅಂತಾರೆ.
ಸುಮಾರು ಈ ನಮ್ಮ ಫಿಲ್ಮ್ ಫೇರ್ ಪಾರ್ಟಿಗಳೆಲ್ಲ ನಾನು ಹುಚ್ಚಾಗಿ ಕುಣಿಬಲ್ಲೆ. ಎಲ್ಲ ಮಾಡ್ತಿ ಯಾರು ಏನು ಯೋಚನೆ ಮಾಡ್ತಾರೆ ಕೇರ್ ಮಾಡಿದೆ ನಾನು ಕುಣಿಬಲ್ಲೆ. ಬೇರೆಯವ್ರಿಗೆ ಹಂಗೆ ಕುಣಿಬೇಕಂದ್ರೆ ಮಧ್ಯ ಇರ್ಬೇಕು. ಹೌದು, ಒಂದು ಅಮಲಲ್ಲಿ ಮಾತ್ರ ಅವರು ಬೇರೆ ಎಲ್ಲ ಮರಿತಾರೆ. ಹೌದು. ಅದನ್ನ ಮರಿಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ ಎಲ್ಲ ನಮ್ಮ ಖುಷಿಯಾಗಿರ್ಬೇಕಾ, ನಾನು ಖುಷಿಯಾಗಿರಬಲ್ಲೆ ವಿತೌಟ್ ಎನಿ ಎಕ್ಸ್ಟರ್ನಲ್ ಥಿಂಗ್. ಆಲ್ಕೋಹಾಲಿಕ್ ಹೊರಗಡೆ ಯಾವ ವಸ್ತು ನಾನು ಖುಷಿಯಾಗಿರೋ ಮಾಡಲ್ಲ. ಎಲ್ಲಿವರೆಗೆ ಸರ್ ನನ್ನ ಮನ್ಸಲ್ಲಿ ಖುಷಿ ಇಲ್ಲ ಅಂದ್ರೆ ಇನ್ಯಾವ ವಸ್ತುವಿಂದ ನಾನು ಖುಷಿ ಪಡೋದಿಲ್ಲ ಅಲ್ವಾ. ನಾನು ತುಂಬಾ ದುಃಖಿತನ ಆಗಿ ಊಟಿಲ್ ಕೂತ್ರು ಒಂದೇ, ಲಂಡನ್ ಕೂತ್ರು ಒಂದೇ, ಸ್ವಿಟ್ಜರ್ಲ್ಯಾಂಡ್ ಕೂತ್ರು ಒಂದೇ. ನಾನು ತುಂಬಾ ಖುಷಿಯಾಗಿ ಕಳಸಿ ಪಡೆದಲ್ಲಿ ಕೂತ್ರು ಒಂದೇ, ಅಥವಾ ಸೊಮಾಲಿಯಾದಲ್ಲಿ ಕೂತ್ಕೊಂಡ್ರೆ. ದೇವರು ನನಗೆ ನಂಬಿಕೆ ಇಲ್ಲ. ಈಗಂತೂ ಹಂತವಾಗಿ ತುಂಬಾ ಒಂದು ದೊಡ್ಡ ಸುಳ್ಳನ್ನ, ಯಾವುದೋ ಒಂದು ಧರ್ಮಕ್ಕೆ ಹೇಳ್ತಾ ಇಲ್ಲ, ಇಡೀ ಪ್ರಪಂಚ ತುಂಬಾ ಒಂದು ದೊಡ್ಡ ಸುಳ್ಳನ್ನ ಪ್ರಪಂಚಕ್ಕೆ ನಂಬಿಸಿದೆ. ಮೊದಲ ದಿನಗಳಲ್ಲಿ, ಒಂದಷ್ಟು ದಿನಗಳಲ್ಲಿ ಅದ್ರ ಹಿಂದ್ಗಡೆ ಒಂದು ಒಳ್ಳೆಯ ಉದ್ದೇಶ ಇತ್ತು. ಆ ನಂಬಿಕೆ ಹಿಂದೂ ಕೂಡ ಒಂದು ಒಳ್ಳೆಯ ಉದ್ದೇಶ ಇತ್ತು. ಜನರು ತಪ್ಪು ಮಾಡಬಾರ್ದು, ಅನ್ಯಾಯಗಳು ಮಾಡಬಾರ್ದು, ಒಂದು ಭಯ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ದೇವರು ಅನ್ನೋ ಪರಿಕಲ್ಪನೆ ಸೃಷ್ಟಿಯಾಗಿದೆ. ಈ ಪರಿಕಲ್ಪನೆಯನ್ನು ನಾನು ಕೂಡ ಹೋಗ್ತೀನಿ. ಒಂದು ಭಯ ಬೇಕು ಮನುಷ್ಯ. ತಪ್ಪು ಮಾಡುವಾಗ ಯಾರೋ ನೋಡ್ತಾ ಇದ್ದಾರೆ, ಯಾರು ನೋಡ್ತಿದ್ದ ಜಾಗ ನಾನು ಹೋಗಿ ತಪ್ಪು ಮಾಡ್ಬೇಕಂತ ನಾವು ಮಾಡ್ತೀವಲ್ಲ, ಅದ್ರಾಚೆಗೆ ಒಬ್ಬ ನೋಡ್ತಾ ಇದ್ದಾನೆ ಅಂದ್ರೆ ಖಂಡಿತ ಅವನು ಹೆದರ್ತಾನೆ ತಪ್ಪು ಮಾಡಕ್ಕೆ. ಈ ಪರಿಕಲ್ಪನೆ ದೇವರು ಸೃಷ್ಟಿಯಾಗಿದ್ದು. ಈ ಪರಿಕಲ್ಪನೆ ಫೈನ್, ಆದರೆ ಅದು ಬರ್ತಾ ಅದು ಮ್ಯಾನಿಪುಲೇಟ್ ಆದ ರೀತಿಗೆ ನನಗೆ ಭಾಳ ಬೇಸರ. ಇದು ಬುದ್ಧಿವಂತರು, ಹಣ ಇದ್ದವರು ದಂಧೆ ಮಾಡಿಕೊಂಡು ಒಂದು ದೇವ್ರ ನೋಡೋಕ್ಕೆ, ಎಲ್ಲ ಸರ್ವಂತ್ರ್ಯಾಮಿ ಅಂತೀವಿ, ದೇವ್ರ ನೋಡೋಕೆ ದುಡ್ಡು, ದೇವರು ನಾವು ಹೇಳುವಂತ ಎಲ್ಲ ಸದ್ಗುಣಗಳು ಅವನಿಗೆ ಕೊಟ್ಟಿದ್ದೀವಿ. ನಿಮ್ಮ ಈ ನಾಸ್ತಿಕತೆಯನ್ನು ಮಾತ್ರ ನಾನು ಬಲವಾಗಿ ಖಂಡಿಸ್ತೀನಿ. ಯಾಕೆ ಸರ್? ಹಾಗೆ ಇರಬಹುದು. ನಿಮ್ಮನ್ನ ಅಲ್ಲಿಂದ ಬರುವಾಗ ಯಾವ್ದು ಬಸ್ಸಲ್ಲಿ ಕೂತ್ಕೊಂಡು ನನ್ನ ಆಫೀಸಿಗೆ ಕರೆಸಿದ್ದು ದೇವರು ಅಂತ ನಾನು ಹೇಳ್ತೀನಿ. ನಾನು ಗಣೇಶ್ ಕಾಸರಗೋಡು ಅನ್ನೋ ವ್ಯಕ್ತಿ ಅಂತೀನಿ, ದೇವರಲ್ಲ. ಅದು ದೇವರಲ್ಲ ಸರ್. ಯಾಕೆಲ್ಲ ಗಣೇಶ್ ಕಾಸರಗೋಡು ದೇವರಾಗಲ್ಲ. ಅದೇ ಗಣೇಶ್ ಕಾಸರಗೋಡು ಮಾತ್ರ ಕರ್ಸಿದ್ ನನಗೆ. ದೇವರು ಯಾವ ದೇವರು ಸರ್? ಅಲ್ಲಿ ಯಾವುದೇ ಪಂಥದ ಯಾವ ದೇವರು ಇರ್ಲಿಲ್ಲ ಸರ್. ಗಣೇಶ್ ಕಾಸರಗೋಡು ಮಾತ್ರ ಇಲ್ಲ. ಅವ್ರನ್ನ ದೇವರ ಒಬ್ಬ ವ್ಯಕ್ತಿ ಒಳ್ಳೆಯ ತರದಿಂದ ದೇವರಾಗ. ಭಯ ಭಕ್ತಿ ಅಂತ ಹೇಳಿ ಹೇಳ್ತಾರಲ್ಲ, ಅದು ದೇವರು. ಯಾವ ಭಯ ಇಲ್ಲ, ದೇವರಲ್ಲ ಸರ್ ಅದು. ನಾನೊಪ್ಪಲ್ಲ. ಯಾವ ಭಯವೂ ಇಲ್ಲ ಸರ್ ನನಗೆ. ನಿಮ್ಮನ್ನ ಇಲ್ಲಿ ಕರ್ಸಿ ಹೀಗೆ ಕೂತ್ಕೊಂಡು ನಾನು ಮಾತಾಡ್ತಿರೋದಿದೆಯಲ್ಲ, ಅದು ಖಂಡಿತ ದೇವರಲ್ಲದೆ ಬೇರೆ ಏನೂ ಅಲ್ಲ. ದೇವರಲ್ಲ ಸರ್. ಹೌದು, ಇಲ್ಲ ಹಾಗೆಲ್ಲ. ಖಂಡಿತ ಅಲ್ಲ, ದೇವ್ರೆ. ಸರ್ ನೀವೇ ದೇವರು, ಒಳ್ಳೆ ಮನುಷ್ಯ ದೇವರು. ಇವತ್ತು ಅಪ್ಪೂರ್ ದೇವ್ರ ಅಂತಾರೆ, ಯಾಕೆ? ಒಳ್ಳೆತನಕ್ಕೆ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವೇ ನನಗೆ ಯಾವ ದೇವರಲ್ಲ, ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಹೇಳ್ತೀವಿ. ಕೂರಿ ಸರ್. ನೀವು ದೇವರು ಇದ್ದಾರೆ ಅಂತ ಒಪ್ಕೋಕೀಗ ಸರ್. ಒಳ್ಳೆಯ ಮನುಷ್ಯನೇ ದೇವರು, ನೀವೇ ದೇವರು. ಅದ್ಯಾವುದೋ ಅಲ್ಲಿ ಕೇಳಿದ ವರ ಕೊಡುವ, ನೀವು ಕೊಡುವ ಕಾಣಿಕೆಯಿಂದ ಸಂತೃಪ್ತನಾಗಿ ನಿಮಗೇನೋ ಮಾಡುವ ದೇವ್ರಿಲ್ಲ. ಒಳ್ಳೆಯತನದ ಮನುಷ್ಯಗಳ ದೇವ್ರು ಅಂತಿರಬೇಕಾದ್ರೆ ಒಪ್ಕೊಳ್ಳೋಣ, ಅದೇ ದೇವ್ರು. ಆಯ್ತಲ್ಲ, ದೇವ್ರಿಲ್ಲ, ಅದೇ ದೇವರು. ಅದಲ್ಲ ನಾನು ಹೇಳ್ದೆ, ನಾನು ಯಾವ ದೇವ್ರು ಹೇಳ್ತಿರೋದು? ಒಳ್ಳೆತನ ದೇವ್ರು. ಅದ್ಯಾವುದೋ ಮೂರ್ತಿ, ಅದ್ಯಾವುದೋ ಅಲ್ಲೆಲ್ಲೋ ಬೆತ್ಲೆಹಾಮು, ಅದು ಇದು ಯಾವುದೋ ಸಂಕೇತಗಳಲ್ಲಿ ನೀವು ಹಿಂದೂಯಿಸಂ ಇದರ ಬಗ್ಗೆ ನೀವು ಚರ್ಚೆ ಮಾಡಿ ಅದನ್ನ ಗೆಲ್ತೀರಿ ಅಂತ ತಿಳ್ಕೊಬಿಡ. ಹಿಂದೂಯಿಸಂ ಅಲ್ಲ ಸರ್, ಎಲ್ಲಾ ಧರ್ಮಗಳ ದೇವ್ರ ಬಗ್ಗೆ ಹೇಳ್ತಾ ಇದೀನಿ. ಎಲ್ಲ ನಾವು ಆರಂಭದಿಂದಲೂ ಕ್ರಿಶ್ಚಿಯಾನಿಟಿ ಆಗಿರ್ಲಿ, ಮುಸಲ್ಮಾನ್ ಇದಾಗಿರ್ಲಿ, ಎಲ್ಲದಲ್ಲಿ ಇವತ್ತಿಗೂ ನನ್ನ ಸ್ನೇಹಿತರು ಹೆಚ್ಚಿನ ಅವರೇ ಸರ್. ಯಾವ್ದೇ ಇರ್ಲಿ, ನಾನು ಅವ್ರನ್ನ ಯಾರನ್ನೂ ಹೇಳ್ತಿಲ್ಲ. ಅವರು ನಂಬಿರುವ ಈ ದೇವರ ಪರಿಕಲ್ಪನೆ ಇದೆಯಲ್ಲ, ನನ್ನ ನಂಬಿಕೆಯನ್ನ ನೀವು ಡಿಸ್ಟರ್ಬ್ ಮಾಡಿದ್ರಿ ಸರ್. ನೀವು ನನ್ನ ನಂಬಿಕೆ ಡಿಸ್ಟರ್ಬ್ ಮಾಡ್ತಿದ್ದೀರಿ. ಇಲ್ಲ, ಹೇಗೆ? ಇಲ್ಲ ಅಂತೀನಿ. ಇಲ್ಲ, ನೀವು ಮನುಷ್ಯರನ್ನೇ ದೇವರು ಅಂತ ಹೇಳ್ತಾ ಇದ್ರಿ. ಹೌದು, ಒಳ್ಳೆತನವೇ ದೇವರು, ಅದನ್ನ ಹೇಳ್ತೀನಿ. ಪ್ರಕೃತಿ ದೇವರು, ಅದನ್ನ ಹೇಳ್ತೀನಿ. ಜಾನಪದರ ಪ್ರಕೃತಿ ಆರಾಧನೆ ನಾನು ಒಪ್ತೀನಿ. ಕೂತ್ಕೊಳ್ಳಿ, ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ ಸರ್. ಕೂತ್ಕೊಳ್ಳಿ, ನಿಮ್ಗೆ ಹೇಳ್ತೀನಿ. ನನಗೆ ಕನ್ವಿನ್ಸ್ ಆಗಿದೆ. ಎದ್ದು ನಿಂತ್ಕೊಳ್ಳಿ, ಸ್ವಲ್ಪ ಎದ್ದು ನಿಲ್ಲಿ. ಕೂತ್ಕೊಳ್ಳಿ. ಖುಷಿ ಆಯ್ತು. ಥ್ಯಾಂಕ್ ಯು. ಅಲ್ಲ, ಸೀರಿಯಸ್ಲಿ ಸರ್, ನಾನು ಜಾನಪದರ ಪ್ರಕೃತಿ ಆರಾಧನೆ ಇದೆಯಲ್ಲ ಸರ್, ಅದ್ರಲ್ಲಿ ಒಂದು ಅರ್ಥ ಕಾಣಿಸುತ್ತೆ. ಈಗ ನೋಡಿ, ನಾನೊಂದು ಕಾಡಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಒಂದು ಕಾಲದಲ್ಲಿ ಕಾಡಲ್ಲಿ ಇದ್ದೀನಿ. ನನಗೆ ಕಾಡಲ್ಲಿ ನಾನಲ್ಲ, ಒಬ್ಬ ಮನುಷ್ಯ. ಅವನಿಗೆ ಹಾವು ಬಗ್ಗೆ ಭಯ ಇರ್ಲೇಬೇಕು. ಯಾಕೆ ಹೇಳಿ? ಹಾವು ಕಚ್ಚಿದ ಸತ್ತೋಗ್ಬಿಡ್ತೀವಿ. ಯಾವ್ದೋ ಒಂದು ಆನೆ ಬಂದು ತುಳಿದು ಹಾಕೊಡ್ಬೋದು, ನೀವು ಮಾಡಿದ ಇಡೀ ಬೆಳೆಯನ್ನು ನಾಶ ಮಾಡ್ಬೋದು. ಅವಾಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಸರ್, ಆವಾಗಿನ ದೇವರ ಆರಾಧನೆಯಲ್ಲಿ ಸ್ವಾರ್ಥ ಇಲ್ಲ, ನಂಗೇನು ಕೊಡು ಅಂತ ಕೇಳ್ತಿರ್ಲಿಲ್ಲ.
ಏನು ಕೊಡುವಂತ ಕೇಳಿ, ಸಂಪತ್ತು ಕೊಡುವಂತ ಯಾರು ಕೇಳಲ್ಲ, ಕೇಳ್ತಿರ್ಲಿಲ್ಲ. ಜಾನಪದದ ದೇವರ ಆರಾಧನೆಯಲ್ಲಿ ನನ್ನ ಬೆಳೆ ನಾನು ಮಾಡಬೇಡ, ನನ್ಗೆ ತೊಂದರೆ ಕೊಡಬೇಡ, ನಾನು ನಿಂಗೆ ತೊಂದರೆ ಕೊಡಲ್ಲ ಅನ್ನೋ ಮನಸ್ಥಿತಿ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕಿದ್ದಾಗ ಜಾನಪದ ನಾಗನಹಳ್ಳಿಯ ಸುತ್ತ ಇದು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಏನ್ ಹೇಳಿ, ಹಾವು ಕಚ್ಚಿದ್ರೆ ಅಕಸ್ಮಾತ್ ಏನಾಗುತ್ತೆ, ಓಕೆ ಓಕೆ, ಅಲ್ಲಿ ಹೋಗ್ಬಾರ್ದು ಅನ್ನಕ್ಕೆ, ಇಲ್ಲೇನು ಮಾಡಬಾರ್ದು, ಇಲ್ಲಿ ಹೋಗಿ ಸುಸ್ಸು ಮಾಡಬೇಡಿ, ಇಲ್ಲೋಗಿ ಅದ್ ಮಾಡಬೇಡಿ ಅನ್ನೋದು. ಯಾಕಂದ್ರೆ ಅದ್ರ ಹಿಂದಿರುವ ಅರ್ಥ ನೀವು ಅಲ್ಲಿ ಹೋಗಬಾರ್ದು ಅಂತ. ಹೋದ್ರೆ ಏನಾಗುತ್ತೆ, ಕಚ್ಚಿ ಬಿಡ್ಬೋದು ಅದು ನಿಮ್ಗೆ. ಅದನ್ನ ಅಲ್ಲಿ ಹೋಗ್ಬೇಡ ಅಂದ್ರೆ ನಮ್ಮವರು ಕೇಳಲ್ಲ ಸರ್. ಅದಕ್ಕಿತ್ತರದ್ದು ಏನೋ ಒಂದು ಇಡಬೇಕು. ನಾನು ನಿಮ್ ಮೊದಲೇ ಹೇಳಿದೆ, ದೇವರ ಪರಿಕಲ್ಪನೆ ಬಹಳ ಚೆನ್ನಾಗಿದೆ, ಅದನ್ನ ದುರುಪಯೋಗ ಪಡಿಸ್ಕೊಂಡ ರೀತಿ ಇದೆಯಾ, ಅದು ತಪ್ಪು. ಹೆಚ್ಚು ದೂರ ಡ್ರೈವ್ ಮಾಡಿದ್ದು ಎಲ್ಲಿಗೆ ಸರ್? ನಾನು ಡ್ರೈವಿಂಗ್ ವಿಷಯದಲ್ಲಿ ನಾನು ಮಾಡಿದ್ದೀನಿ ಸರ್. ಎಷ್ಟು ದೂರ ಬೇಕಾದ್ರೂ ನಾನು ಕಾರಲ್ಲಿ ಇದ್ರೆ ನಾನು ಇನ್ನೊಬ್ರಿಗೆ ಡ್ರೈವ್ ಮಾಡಕ್ ಕೊಡಲ್ಲ. ನಾನು ತೀರಾ ಅವ್ರು ಬಿಟ್ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಎಷ್ಟೋ ಸಿನಿಮಾಗಳಿಗೆ ನಮ್ಗೆ ಎಲ್ಲಿಗೋ ಚೆನ್ನಾಗಿ ನೀವು ಹೋಗುವಾಗ ಡ್ರೈವರ್ ಕೊಟ್ಟು ಕಳಿಸ್ತಾರೆ. ನಾನು ನೀನು ಕುತ್ಕೊಳ್ಳಪ್ಪ ಈ ಕಡೆ ಅಂತ ಹೇಳ್ಬಿಟ್ಟು ನಾನು ಡ್ರೈವಿಂಗ್ ಹಿಡಿತೀನಿ. ಚೆನ್ನೈಗೆ ನಾವು ಹೋಗಿ ಬಂದಿದ್ದೀವಿ ಸರ್, ಒಂದೇ ದಿನ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ. ಅದೇ 700-800 ಕಿಲೋಮೀಟ್ರು ಅಲ್ಲೆಲ್ಲೋ ಹೋಗಿ 1-2 ಗಂಟೆ ಏನೋ ಸಿನಿಮಾ ನೋಡೋದಿರುತ್ತೆ ಅಥವಾ ಏನೋ ಹಾಡು ಇದು ಮಾಡೋದಿರುತ್ತೆ, ಅದನ್ನ ಮುಗಿಸ್ಕೊ ಬಂದಿರ್ತೀವಿ. 700-800 1000 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಸರ್. ಬೇರೆ ನಮ್ಮ ಊರಿಗೆ ಹೋಗಿ ಬಂದಿದ್ದೀನಿ ಒಂದೇ ಊರು 400 ಕಿಲೋಮೀಟರ್ ಆಗುತ್ತೆ. ಮಾಡಿ 1000 ಕಿಲೋಮೀಟರ್ ಹತ್ರ ಡ್ರೈವ್ ಮಾಡ್ತೀನಿ. ಖುಷಿಯಾಗಿ ಮಾಡ್ತೀನಿ ಡ್ರೈವಿಂಗ್ ಖುಷಿಯಲ್ಲಿ ಮಾಡ್ತೇನೆ ಅಂತೇಳಿ ಹೊರಡ್ಬೇಕು. ಹೌದು. ಅಯ್ಯೋ ಅಷ್ಟು ದೂರ ಹೋಗ್ಬೇಕು ಮುಗೀತಲ್ಲಿ. ಸರ್ ನಮಗೆ ಕ್ರಿಯೇಟಿವ್ ವ್ಯಕ್ತಿಗಳಿಗೆ ಡ್ರೈವಿಂಗ್ ಬಹಳ ಪ್ರಧಾನ ಸರ್. ಅಲ್ಲೇ ನಿಮ್ಗೇನೋ ಒಂದು ಒಳ್ಳೊಳ್ಳೆ ಥಾಟ್ಸ್ ಸರ್. ನೀವು ನಿಮ್ಮೊಳಗೆ ಒಂದಷ್ಟು, ಅದು ಒಬ್ಬರೇ ಇನ್ನೂ ಇಷ್ಟ. ಫ್ಯಾಮಿಲಿ ಜೊತೆ ಅಫ್ಕೋರ್ಸ್ ಇಷ್ಟಪಡ್ತೀನಿ, ಬಟ್ ಒಬ್ಬ ಡ್ರೈವ್ ಅಂದ್ರೂ ಅದನ್ನು ನಾನು ಬೇರೆ ಥರ ಎಂಜಾಯ್ ಮಾಡ್ತೀನಿ. ಒಂದಷ್ಟು ಬಹುಶಃ ನಾನು ನನ್ನನ್ನು ಭೇಟಿ ಆಗ್ತೀನಿ ಅಲ್ಲಿ, ನಾನು ಮಿಸ್ ಆಗಿರ್ತೀನಿ. ಈ ಗದ್ದಲದಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಾ ನನ್ನ ಹತ್ರ ಮಾತಾಡ್ಕೊಳ್ಳೋಕೆ ನಂಗೆ ಟೈಮ್ ಸಿಕ್ಕಿರಲ್ಲ. ಆ ಸಮಯದಲ್ಲಿ ನಾನು ನನ್ನ ಹತ್ರ ಮಾತಾಡ್ಕೋತೀನಿ. ನನ್ನ ಒಂದು ಆತ್ಮವಿಮರ್ಶೆ, ನನ್ನ ಒಂದು ಗೆಳೆತನ, ಸ್ನೇಹ ನನಗೆ ಸಿಗುತ್ತೆ. ಅದು ಬಹಳ ಬೇಕು ಸರ್. ಅದು ಎಲ್ರಿಗೂ ಬೇಕು. ತುಂಬ ಜನ ಡಿಪ್ರೆಷನ್ ಹೋಗ್ತಾರೆ, ಅಲ್ಲಿ ಹೋಗ್ತೀವಿ ಅಂತಿರಲ್ಲ. ಇವೆಲ್ಲ ಕೆಲವು ನೀಡೆಡ್ ಇರುತ್ತೆ ಸರ್ ಎಲ್ಲೋ ಒಂದು ಕಡೆ. ಅದಾಗಲ್ಲ ಅಂದಾಗ ಹಿಂಗೆಲ್ಲ ಆಗುತ್ತೆ. ಫಾರಿನಿಗೆ ಹೋಗಿದ್ದೀರಾ ಎಲ್ಲಾದರೂ? ವಿದೇಶ ಹೋಗಿದ್ದೀನಿ ಸರ್. ನಾವು ಬುಲ್ಬುಲ್ ಶೂಟಿಂಗ್ಗೆ ನಾವು 20 ದಿನ ಸ್ವಿಟ್ಜರ್ಲ್ಯಾಂಡ್ ಇದ್ವಿ. 20 ಡೇಸ್ ಸ್ವಿಟ್ಜರ್ಲ್ಯಾಂಡ್. ಅದು ಬಿಟ್ಟರೆ ದುಬೈ ಹೋಗಿದ್ದೀನಿ, ಮಲೇಷ್ಯಾ, ನಮ್ಮ ಮದುವೆ ಮತ್ತೆ ಮಲೇಷ್ಯಾ ಶೂಟ್ ಮಾಡಿದ್ವಿ. ಒಂದು 7 ಡೇಸ್ ಏನೋ ಮಾಡಿದ್ವಿ. ಶ್ರೀಲಂಕಾ, ಫ್ಯಾಮಿಲಿ ಅಂತ, ಥೈಲ್ಯಾಂಡ್ ಎಲ್ಲ ಹೋಗಿದ್ವಿ. ಫ್ಯಾಮಿಲಿ ಅಂತ ಹೋಗಿಲ್ಲ? ಫ್ಯಾಮಿಲಿ ಅಂತ ಹೋಗಿಲ್ಲ. ಫ್ಯಾಮಿಲಿ ಅಂತ ನಾವು ತುಂಬ ಟ್ರಿಪ್ ಮಾಡ್ತೀವಿ. ನಾನು ನನ್ನ ಹೆಂಡತಿ ತುಂಬ ಟ್ರಿಪ್ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟ್ ಬೇರೆ ಟ್ರಿಪ್ದು. ಅಲ್ಲೆಲ್ಲೋ ಹೋಗಿ ಅಲ್ಲೆಲ್ಲ ಅಲ್ಲ, ಇಲ್ಲೇ ಅಕ್ಕಪಕ್ಕ ನಮ್ಮ ರಾಜ್ಯನೇ ನಾವು ತಿಳ್ಕೊಂಡಿದ್ದೀವಿ. ನಿಮ್ಮ ಚಿತ್ರದುರ್ಗದಲ್ಲಿ ಏನು ವಿಶೇಷತೆ, ನಿಮ್ಮ ಮೈಸೂರಲ್ಲಿ ಏನು ವಿಶೇಷತೆ, ನಿಮ್ಮ ರಾಯಚೂರಲ್ಲಿ ಏನು ವಿಶೇಷತೆ, ಅದು ಗೊತ್ತಿಲ್ಲದೆ ಅಲ್ಲೆಲ್ಲೋ ಹೋಗಿ ಅನ್ನಕ್ಕೆ ನಮ್ಮಲ್ಲೇ ತುಂಬ ಜಾಗಗಳಿದೆ ಅಂತ. ನಾವು ಮತ್ತೆ ತುಂಬ ಪ್ಲಾನ್ ಟ್ರಿಪ್ ಮಾಡಲ್ಲ. 2-3 ತಿಂಗಳು ಮೊದಲು ಪ್ಲಾನ್ ಮಾಡ್ಕೊಂಡು ಇವತ್ತೊಂದು 2 ಬಟ್ಟೆ ಹಾಕೋ ಹೋಗ್ತಾ ಇರು. ಸೇಮ್ ನಂದೇ ಅಲ್ಲ ಇದು ಪ್ರಾಜೆಕ್ಟ್ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅದೇ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಬಟ್ ನಿಮ್ಗೆ ಗೊತ್ತಲ್ಲ ಸರ್, ಬಹಳ ಈಗ ನಾವು ನಾನು ಹೇಳೋದು ಬಿಟ್ಬಿಟ್ಟಿದೀವಿ. ಮೊದಲೊಂದೆರಡು ಸರಿ ಹೇಳ್ದೆ, ಆಮೇಲೆ ನಂಗೆ ಗೊತ್ತಾಯ್ತು ಒಂದು ಪ್ರಾಜೆಕ್ಟ್ ಯಾವತ್ತು ನಾವು ಆಕ್ಷನ್ ಅಂತೀವೋ ಅವತ್ತೇ ಸ್ಟಾರ್ಟ್ ಆಗಿದೆ ಅಂತ. ಅಲ್ಲಿ ತನಕ ಏನು ಭರವಸೆ ಇಲ್ಲ, ಅದು ಎಲ್ಲ ಬೇಕಾದ್ರೂ ಆ ಗಾಡಿ ನಿಂತ್ಕೋಬಹುದು. ಬಟ್ ಇವರು ಯಾವುದೋ ಒಂದು ಇದರಲ್ಲಿ ಇನ್ವಾಲ್ವ್ ಆದಾಗ ಇಂಡಸ್ಟ್ರಿ ನೋಡೋ ರೀತಿಯಿಂದ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬೇಡ 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 ಇನ್ನೊಬ್ಬರ ನಾಯಕ ಅಲ್ವಾ? ಅದಿಲ್ವ? ಅದಿದೆ, ತುಂಬ ಇದೆ, ಅದು ತುಂಬ ಇದೆ. ಮತ್ತು ಇನ್ನೊಂದು ಬಟ್ ಬ್ಯುಸಿ ಆಗಿರಲ್ಲ ನಾವು. ಎಕ್ಸಾಕ್ಟ್ಲಿ ಸರ್. ಏನಂದ್ರೆ ಈ ಸಿನಿಮಾದವ್ರನ್ನ ಏನೋ ಎಕ್ಸ್ಟ್ರಾರ್ಡಿನರಿ ಮನುಷ್ಯರು ಒಂಥರ ಮಾಡ್ತಿದ್ದಾರೆ. ಅಂದ್ರೆ ನಾವು ಬ್ಯುಸಿಯಾಗಿ ಇದ್ದೀವಿ ಅಂತ ತೋರಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ. ನಾವು ಸಡನ್ ಆಗಿ ಸಿಕ್ಬಿಟ್ರೆ ಅದೇನೋ ವ್ಯಾಲ್ಯೂ ಕಮ್ಮಿ ಆದೋ ಥರ. ಇದು ನಮ್ಮೊಳಗಿನ ಒಂದು ಈಗೋನೂ ಹೌದು, ಹೊರಗಡೆ ಸಾಮಾಜಿಕ ಒತ್ತಡನೂ ಆಗ್ಬೋದು. ಸಿನಿಮಾದವ್ರು ಹೋಗಿ ಯಾವುದೋ ಸಣ್ಣ ಹೋಟ್ಲಲ್ಲಿ ತಿನ್ನಂಗಿಲ್ಲ ಅಂದ್ರೆ ಫುಟ್ಪಾತಿಗೆ ಬಂದ್ಬಿಟ್ನಾ ಅಂತ. ಬಸ್ಸಲ್ಲಿ ಹೋದ್ರೆ ಕಷ್ಟ, ಕಾರ್ನಲ್ಲಿ ಓಡಾಡ್ತಾ ಇದ್ದ. ಈಗ ನೋಡು, ಏನು ಸಿನಿಮಾದವ್ರ ಬದುಕಿ ಏನು ಯಾರು ಮಂಗಳ ಗ್ರಹದಿಂದ ಬಂದಿಲ್ಲ, ಎಲ್ಲ ಬೀದಿಯಿಂದಾನೇ ಬಂದವ್ರು ನಾವೆಲ್ಲರೂ. ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮಾಧ್ಯಮಗಳು ನಮ್ಗೆ ಎಕ್ಸ್ಟ್ರಾ ಇದು ಕೊಟ್ಬಿಟ್ಟಿದ್ದಾರೆ, ಓವರ್ ಬಿಲ್ಡಪ್ ಕೊಟ್ಟು. ಅದೊಂದ್ ಕಡೆ ಪ್ಲಸ್ ಹೌದು, ಒಂದ್ ಕಡೆ ಮೈನಸ್. ಅವ್ರು ಹಂಗಿರ್ತಾರೆ, ಅವ್ರು ಹಂಗ್ ಜೀವನ ನಡೆಸ್ತಾರೆ, ಹಿಂಗ್ ಜೀವನ ನಡೆಸ್ತಾರೆ, ಎಲ್ಲ ಅದೇನೆ ಸರ್. ಯಾರು ಕೂಡ
ದೊಡ್ಡ ದೊಡ್ಡ ಹೀರೋಗಳು ಕೂಡ ಅಷ್ಟೇನೆ, ಅವನು ಮನುಷ್ಯನೇ, ಅವನು ಖಾರ ತಿಂದ್ರೆ ಅಂತಾನೆ, ಅವನು ಹಿಂಗೆ ಕುತ್ಕೋಬೇಕು. ಏನು ಯಾರು ಇಲ್ಲ ಅವರು ನೆಗಡಿ ಆದಾಗ ಗೊಣ್ಣೆ ಸಂಬಳ ಬರೋದು, ಖಾರ ಊಟ ಮಾಡ್ತಾ ದೊಡ್ಡ ಹೀರೋಗಳ ಮೂಗಲ್ಲಿ ಅದು ಬರೋದು, ಆಮೇಲೆ ಇದು ಎಲ್ಲ ಅದೇನೆ ಎಲ್ಲ ಯಾಕೆ ಒಂದು ಸೂಪರ್ ಮ್ಯಾನ್ ಇಮೇಜ್ ಕೊಟ್ಕೋತಾರ ಗೊತ್ತಿಲ್ಲ. ಗೌರವ ಕೊಡ್ಲಿಬೇಕಾರೆ ಹೌದು, ಬಟ್ ಏನೋ ಎಕ್ಸ್ಟ್ರಾ. ಹಂಗಾಗಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ ಆರ್ಟಿಸ್ಟ್ಗಳು ಸಮಾಜದಿಂದ. ಯಾಕಂದರೆ ಹಿಂಗೆ ಫೀಲ್ ಕೊಟ್ಟಿದ್ದಾರೆ. ನೀವು ನನಗೇನೆ ಒಂದ್ಸರಿ ಆಯಿತು, ಒಂದು SLV ಹೋಟ್ಲಿದೆ ನಮ್ಮ ವಿಜಯನಗರ. ನನಗೆ ಚಿತ್ರಾನ್ನ ತುಂಬ ಇಷ್ಟ. ನಾನು ಎನಿ ಟೈಮ್ ನನಗೆ ಏನು 365 ದಿನ 3 ಸರಿ ಚಿತ್ರಾನ್ನ ಕೊಟ್ಟರು ತಿಂದ್ಬಿಡ್ತೀನಿ ಸರ್, ನನಗೆ ಅಭ್ಯಂತರನೇ ಇಲ್ಲ. ಅಲ್ಲೊಂದು ಒಳ್ಳೆ ಚಿತ್ರಾನ್ನ ಸಿಗ್ತದೆ. ನಾವು ಒಂದಿನ ಅಲ್ಲಿ ತಿಂತಾ ಇದೀವಿ, ನಾವು 3-4 ಜನ ಫ್ರೆಂಡ್ಸ್. ಒಂದು KEB ಲೈನ್ಮನ್ಗಳ ಗುಂಪಿದೆ ನಮ್ಮ ಎದುರುಗಡೆ. ಎಲ್ಲ ನಾನೇ ನೋಡ್ತಾ ಇದ್ರು ತಿನ್ನೋದಿಗೆ, ಏನಪ್ಪ ಹಿಂಗೆ ನೋಡ್ತಾರೆ ಏನೋ ಅಂದ್ಕೊಂಡು ನಾನು ಹಿಂಗೆ ಬಂದು ಹೊರಗಡೆ ಬಂದ್ವಿ. ಒಂದು 10 ಹೆಜ್ಜೆ ಹೋಗಿದ್ವಿ. ಅದ್ರಲ್ಲಿ ಒಬ್ಬ ಬಂದ, ಸರ್ 1 ನಿಮಿಷ ಹೇಳಿ ಅಂದೆ. ನಮ್ಮ ಜೊತೆ ದರ್ಶನ ಮುಂದೆ, ಸರ್ ಏನು ಬೇಜಾರು ಮಾಡ್ಕೊಬೇಡಿ ಸರ್, ನೀವು ಒಂದಿನ 5 ಸ್ಟಾರ್ ಹೋಟ್ಲಾಗ ಊಟ ಮಾಡ್ತೀರಾ ಸರ್? ನಿಮ್ಮ ಬಡತನ ಅಪ್ಪ ನನಗೆ ಇಷ್ಟ ಅಂತ ಇಲ್ಲಿ ಬಂದು ತಿಂತಿದ್ದ ಕಣೆ, ಈಗಲೂ ಬೇಕಾದ್ರೆ 5 ಸ್ಟಾರ್ ಹೋಟ್ಲ್ ಹೋಗ್ಬೋದು, ಏನು ಪಾಪರಾಗಿ ಬಂದಿಲ್ಲ. ಹೌದಾ ಸರ್, ನಿಮ್ಮ ಥರ ಎಲ್ಲ ಇಲ್ಲಿ ಬರಲ್ಲ ಸರ್ ಅಂತ ಅವ್ನು ಒಪ್ಕೊಳಕ್ ಹೇಳಿಲ್ಲ. ಸೊ ಈ ಪ್ರೆಷರ್ ಇದೆ. ಬಟ್ ನಾನು ವೈಯಕ್ತಿಕ ನಾನು ಕೇಳಿದ್ರೆ, ನಾನು ಎಲ್ಲಿ ಬೇಕಾದ್ರೂ ಬೀದಿ ಎಲ್ಲ ಕಡೆನೂ ಆರಾಮಾಗಿ ನೋಡ್ಕೊಂಡು, ಯಾವುದೇ ಇದಿಲ್ಲದೆ, ತಲೆ ಮೇಲೆ ಒಂದು ಟೋಪಿ ಇದೆ ಬಿಟ್ರೆ ಬೇರೆ ಯಾವ ಇದನ್ನು ಇಟ್ಕೊಂಡಿಲ್ಲ. ಓಕೆ ಮಕ್ಕಳ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಅವರ ಸಣ್ಣ ಸಣ್ಣ ಅಭಿರುಚಿಗಳು ಅದು? ನನ್ನ ಮಗ ಒಬ್ಬಳು ನೈಜ ಅಂತ, ಈಗ 4ನೇ ಕ್ಲಾಸು. ಗಾನ 2ನೇವಳು, ನೈಜ ಗಾನ, ನಿಜವಾದ ಹಾಡು. ಅವಳಿನ್ನು UKG. ಇಬ್ಬರು ಚೂಟಿ, ಬಹಳ ಚೂಟಿ ಇದ್ದಾರೆ. ಈಗ ನನ್ನ ಹಾಡುಗಳನ್ನೇ ಏನೋ ತಿರ್ಚಿ ಮುರ್ಚಿ ಹಾಡೋ ಥರದ್ದು, ಸುಮ್ಮನೆ ಏನೋ ಆಡ್ತಿರ್ತಾರೆ. ಸಂಗೀತದಲ್ಲೂ ಆಸಕ್ತಿ ಇದೆ, ಬಹಳ ತುಂಟ್ರು, ಬಹಳ ಒಂಥರ ಜೀವನ ಚೇಂಜ್ ಆಗೋಯ್ತು ಅವ್ರು ಬಂದಮೇಲೆ. ಈಗ ಒಂದು ನಾನು ಅನ್ಕೊಂಡಿದ್ದೀನಿ, ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ, ಈಗ ಒಂದು ಯೌವನದಲ್ಲಿ ಇದು ಪೀಕ್, ನಾನು ಇಷ್ಟು ನಾನು ಹಚ್ಕೊಂಡಿದ್ದೀನಿ ಅಂತ. ನೀವು ಒಂದು ಮಗು ಹುಟ್ಟಿದ ಮೇಲೆ ಗೊತ್ತಾಗತ್ತೆ, ನೀವು ಅವತ್ತು ಅವಳಿಗೆ ಕೊಟ್ಟಿರೋ ಪ್ರೀತಿ ಏನೂ ಅಲ್ಲ. ಆ ಮಗು ಮೇಲೆ ಇರುತ್ತಲ್ಲ ನಿಮ್ಗೆ ಆ ಪ್ರೀತಿ, ಅದು ಅದ್ರ ತೂಕನೇ ಬೇರೆ ಇರುತ್ತೆ. ಸೊ ಜೀವನದ ನಿಜವಾದ ದರ್ಶನ ಆಗದೆ ಮೋಸ್ಟ್ಲಿ ಈ ಮಕ್ಕಳಿಂದ. ಅಂದರೆ ಕೆಲವು ಬೇಸಿಕ್ ಅವರ ಕ್ವೆಶನ್ಸ್ ಇದೆಯಲ್ಲ ಸರ್, ಅಷ್ಟು ಚೆಂದ ಇರುತ್ತಂದರೆ, ಅಥವಾ ಅವ್ರ ಕಲ್ಪನೆಗಳು. ಫಾರ್ ಎಕ್ಸಾಂಪಲ್, ನನ್ನ ಮಗಳು ಮೊನ್ನೆ ಒಂದಿನ, ಚಿಕ್ಕ ಮಗಳು ಹೇಳಿದ್ದು, ನಾನು ತುಂಬ ಚಿಕ್ಕವಳಿದ್ದ, ಅವ್ರು ನನಗೆ ಕೇಳಿದ್ರು, ಅಪ್ಪ ನಕ್ಷತ್ರಗಳು ಹೆಂಗಾಯ್ತು ಗೊತ್ತಾ, ನಕ್ಷತ್ರಗಳು ಹೆಂಗಾದ್ವು ಅಂದು. ಅದೇನೋ ನಾನೇನೋ ಹೇಳಿದೆ ಸೈನ್ಸ್ ಪ್ರಕಾರ. ಇಲ್ಲಪ್ಪ, ಮತ್ತೆ ಹೆಂಗಾಯ್ತು ಅಂತೆ. ನಾನು ಚಂದ್ರನಿಗೊಂದು ಡಿಶ್ಯೂ ಮಾಡಿದೆ, ಅದು ಪುಡಿ ಪುಡಿ ಪುಡಿಯಾಗಿ ಎಷ್ಟು ಚಂದ ಕಲ್ಪನೆ ನಕ್ಷತ್ರ ಆಯ್ತು ಅಂತ. ಚಂದ್ರನ ಡಿಶ್ಯೂ ಮಾಡಿದಂತೆ, ಇದೆಲ್ಲ ಒಡೆದು ಪುಡಿ ಪುಡಿಯಾಗಿ ನಕ್ಷತ್ರ ಆಯ್ತು ಅಂತ. ಸೊ ಎಲ್ಲೋ ಒಂದು ಕಡೆ ಅದು ಜೀವನ ಹಂಗೆ ನೋಡ್ಬೇಕು ನಾವು. ಅಷ್ಟು ಚಂದ ಎಲ್ಲ ಬೇಸಿಕ್ ಕ್ವೆಶನ್ಸ್ ಅವರು ನಾವು ಕೇಳ್ಕೊಬೋದಿತ್ತು, ನಾವು ಕೇಳಿಲ್ಲ. ಎಲ್ಲ ವಿಷಯಗಳಲ್ಲೂ ಅಷ್ಟು ನೀಟಾಗಿ, ಏನಾದರೂ ಯಾರಿಗಾರು ಬೈದ್ರೆ ಯಾಕೆ ಬೈದೆ ಅಂತ, ಅವ್ರಿಗೆ ಯಾಕೆ ಬೈದೆ ಅಂತ, ಯಾರು ನಮ್ಮ ಫ್ರಸ್ಟ್ರೇಷನ್ಗೆ ಅಥವಾ ಏನು ಜಗಳ ಮಾಡಿರ್ತೀವಿ, ಯಾಕೆ ಬೈದ್ಯಪ್ಪ ಅವ್ರಿಗೆ ಅಂತಾರೆ ಅಷ್ಟೇ. ಆ ಕ್ವೆಶನ್ಗಳು ನಾವು ಕೇಳ್ಕೊಬೇಕಿತ್ತು. ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದಾಗ ಅಪ್ಪನ ಮಕ್ಕಳು ಅಂತ ಆಗಿರ್ತದೆ. ಹೌದು, 1 ತಿಂಗಳು ಕಳಿಬೇಕಿದ್ರೆ ಮಕ್ಕಳ ಅಪ್ಪ ಆಗಿದೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ನಿಮ್ಮ ಫಾದರ್ ಅಲ್ಲಿ ತಿಳ್ಕೊಂಡಿದ್ದೆಲ್ಲ ಅದು ಇಲ್ಲಿಗೆ ಬಂತು. ಹೌದು, ಎಕ್ಸಾಕ್ಟ್ಲಿ ಹಂಗೆ ಆಗತ್ತೆ. ಅದು ನಮ್ಮನ್ನೇ ನಾವು ನೋಡ್ಕೊಂಡಾಗ ನಮ್ಮ ಖುಷಿ ಅಲ್ವಾ? ತುಣುಕು ನಮ್ಮದೇ ತುಣುಕು. ಹೌದು. ಸೊ ನಾವು ಮತ್ತೊಂದು ಸರಿ ಬೆಳಿತಿರೋದನ್ನ ನಾವೇ ನಾನು ನೋಡ್ತೇನೆ. ತುಂಬ ಟಚಿಂಗ್ ಅದು. ಇವತ್ತಿನೆಲ್ಲ ಅನುಭವಿಸ್ಬೇಕು. ಅಂದರೆ ದುಡ್ಡಿನಿಂದ ಬಿದ್ದು, ಪ್ರಾಜೆಕ್ಟಿಂದ ಬಿದ್ದು, ಯಶಸ್ಸಿನಿಂದ ಬಿದ್ದು, ಇವನ್ನೆಲ್ಲ ಕಳ್ಕೊಬಾರ್ದು. ಲೈಫ್ ಇರೋದು ಇಲ್ಲಿ. ಹೌದು. ನಾವು ಅನ್ಕೋತೀವಿ ಲೈಫ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿದೆ, ಲೈಫ್ ದೊಡ್ಡ ದೊಡ್ಡ ಕಾರ್ಗಳಲ್ಲಿದೆ, ಎಲ್ಲ ಮೆಟೀರಿಯಲಿಸ್ಟಿಕ್ ಮೋಹಗಳು. ನಿಜವಾದ ಸಂತೋಷಗಳಿದ್ದಾವೆ, ಎಲ್ರಿಗೂ ಸಿಗ್ತಾವೆ, ಎಲ್ರಿಗೂ ಸಾಧ್ಯ ಇದೆ. ಆದರೆ ನಾವು ಅದನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ಬಿಡ್ತೀವಿ. ಅದ್ರ ಆಳಕ್ಕೆ ಇಳಿಲಿಲ್ಲ ಅಂದರೆ ನೀವು ಅದು ದಕ್ಕಲ್ಲ. ಎಲ್ಲೋ ಹಿಮಾಲಯದ ತುದಿಯಲ್ಲಿ ಅಥವಾ ಯಾವುದೋ
ದೊಡ್ಡ ಹೋಟೆಲಿನ ಐಷಾರಾಮಿ ರೂಮ್ನಲ್ಲಿ ಸುಖವನ್ನು ಹುಡುಕೋದು ಕಿಂತ ನಿಮ್ಮೊಳಗೆ ನಿಮ್ಮ ಅಕ್ಕಪಕ್ಕ ಅಲ್ಲೇ ಇದೆ, ಹುಡುಕಿ ಕಣ್ಣು ನೋಡಿ. ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಿ ಸರ್. ನಾವೆಲ್ಲೋ ಪಕ್ಕದ ಮನೆಯವ್ರು ಬಂದರೆ ಮುಖ ಓಡೋಗೋದು, ಒಂದು ಸ್ಮೈಲು. ನಿಮ್ಮ ಮನೇಲಿ ಮಾಡಿದ್ದು ಯಾವುದೋ ಒಂದು ತಿಂಡಿನ ಅವ್ರಿಗೆ ಕೊಡೋದು, ಅವ್ರ ಮನೇಲಿ ಮಾಡಿ ಅಲ್ಲಲ್ಲೇ ನೀವು ಖುಷಿಗಳನ್ನ ಹುಡ್ಕೋಬೋದು, ಅಲ್ಲಲ್ಲೇ ಬಂಧಗಳನ್ನ ಹುಡ್ಕೋಬೋದು. ನನ್ನ ಪಾಲಿಸಿ ಅದೇನೆ ಸರ್. ನನ್ನೊಳಗೆ ಖುಷಿ ಇಲ್ಲ ಅಂದರೆ ನಾನು ಎಲ್ಲೋದ್ರೂ ಖುಷಿ ಇರೋಕ್ಕಾಗಲ್ಲ. ನಮ್ಮ ಸುತ್ತಮುತ್ತಲ ಪರಿಸರ ನಮ್ಮ ಕೈಲಿ ಆದಷ್ಟು ಖುಷಿ. ಆಯಿತು, ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೋಪ ಎಲ್ಲ ಬಂದೇ ಬರುತ್ತೆ. ನಮಗೆ ಕೋಪ ಬಂದಾಗ ಹೆಂಗೆ ಪ್ರತಿಕ್ರಿಯಿಸ್ತೇವೆ ಅದಾದಮೇಲೆ ಅಂದರೂ ನನಗೆ ಕಂಡಂತೆ ಸರ್ ಅತ್ಯಂತ ಶಕ್ತಿಶಾಲಿಯಾದ ಪದ ಸಾರಿ. ಅಲ್ಲೆಲ್ಲೋ ಸರ್ ಬರ್ತಾನೆ ಸರ್, ರೋಡಲ್ಲಿ ವೆಹಿಕಲ್ ಯಾವುದೋ ಬಂತು, ಇನ್ನೇನು ಗುದ್ಕೋಬೇಕು, ನಿಲ್ಸು, ಅಡ್ಡ ಬಂದ, ಹಿಂಗೆ ಮಾಡಿ ತೆಗಿತಾನೆ. ಏನೋ ಬೈಬೇಕು ಅಂತ ಇರ್ತಾನೆ ಸರ್, ಒಂದು ಸಾರಿ ಹೇಳಿ ಸರ್, ಅವ್ನು ಗಲಿಬಿಲಿ ಆಗ್ಬಿಡ್ತಾನೆ. ನೀವು ಹೋಗ್ತಾನೆ. ಈಗ ಯಾವ ಪದಕ್ಕೆ ಆ ಶಕ್ತಿ ಇದೆ ಸರ್? ಇಲ್ಲ ಸಾರಿ, ಯಾಕೆ ಅದಕ್ಕೆ ಆಗ ನಡೆದಿರೋದಕ್ಕೆ ಅದೇನಿಲ್ಲ ಸಾರಿ ಹೌದು, ಶಕ್ತಿ ಯಾವುದಕ್ಕೂ. ನೀವೆಷ್ಟು ಚೆನ್ನಾಗಿ ನೀವು ಸಾರಿ ಮನಸ್ಸಿನಿಂದ ಸಾರಿ ಹೇಳೋದು ನೀವು ಅಷ್ಟು ಚೆನ್ನಾಗಿರ್ತಾರೆ ಸರ್. ನಾನು ಕಂಡ್ಕೊಂಡೆ ಸತ್ಯಗಳೆಲ್ಲ. ಈಗ ನಾನು ಇದ್ದೆ, ನಾನು ಮುಂಗೋಪಿ ಇದ್ದೆ, ನಾನು ನೋಡ್ತಿದ್ದೀನಿ. ಈಗ ಎಲ್ಲೋ ನಕ್ಕೊಂಡು ಹೋಗ್ಬಿಡ್ತಾನೆ ಅವನು. ಆ ಕ್ಷಣಕ್ಕೆ ನೀವು ಅದೊಂದು ಹೇಳಿಲ್ಲ ಅಂದ್ರೆ, ಅಥವಾ ಅವನು ಅದೊಂದು ಹೇಳಿಲ್ಲ ಅಂದ್ರೆ ಏನೋ ಆಗ್ಬಿಡೋದು. ಬಟ್ ಅವ್ನ ಕಾರಿಗೆ ಡೆಂಟ್ ಆಗಿರುತ್ತೆ ಬೇಕಾದ್ರೆ, ಅವಾಗ ಅವ್ನು ಸುಮ್ಮನೆ ಹೋಗ್ತಾನೆ. ನೀವು ಅವ್ನು ಎದುರು ಬೀಳಿ ಅವ್ನು ನಿಮ್ಮ ಜನ್ಮಕ್ಕೆ ಬಿಡಲ್ಲ. ಒಂದು ಸಣ್ಣ ಸ್ಕ್ರಾಚ್ ಆದರೂ ಬಿಡಲ್ಲ. ಸರಿ ಬಿಡಿ, ಇಟ್ಸ್ ಓಕೆ, ಇಟ್ಸ್ ಓಕೆ. ಆದರೆ ಇಬ್ಬರಿಗೂ ಖುಷಿ, ಒಂದೇನೋ ಮನುಷ್ಯತ್ವ ದರ್ಶನ. ಕೊನೆಯದಾಗಿ ದರ್ಶನ್ ಬಗ್ಗೆ ಏನಾದರೂ ಹೇಳಿಕ್ಕಿದೆಯಾ ಸರ್? ದರ್ಶನ್ ಅವರ ಬಗ್ಗೆ ನಾನು ಕಂಡಂತೆ, ನಾನು ತುಂಬ ನೋಡಿದ್ದೀನಿ, ಭಾಳಷ್ಟು ಹೆಲ್ಪಿಂಗ್ ನೇಚರ್ ಇದೆ ಸರ್ ಅವ್ರಿಗೆ. ನನ್ನ ವಿಷಯದಲ್ಲಿ ಭಾಳಷ್ಟು ಹೆಲ್ಪಿಂಗ್ ನೇಚರ್ ನಾನು ಪಡ್ಕೊಂಡಿದ್ದೀನಿ. ಬುಲ್ಬುಲ್ಲಲ್ಲಿ ನನ್ನನ್ನು ನಿರ್ಮಾಪಕರಾಗಿ ಮಾಡಿ ಅಲ್ಲೂ ಕೂಡ ನಮ್ಮ ಹಿತನ ಅವರೇ ಕಾದಿದ್ದು. ಲಿಟ್ರಲಿ ನಾವು ಹಾಕಿರುವ ಬಂಡವಾಳ ತುಂಬ ಕನಿಷ್ಠ. ಇಡೀ ಸಿನಿಮಾದ ಬಂಡವಾಳಕ್ಕೆ ಹೋಲಿಸ್ಕೊಂಡ್ರೆ ಒಂದು 5% ಹಾಕಿಲ್ಲ ಸರ್. ನಾವೆಲ್ಲ ಸೇರಿ 10% ಹಾಕಿರ್ಬೋದು ಅಷ್ಟೇ ಸರ್. ಆದರೆ ಅದಕ್ಕೆ ಬೇಕಾದ ಹಣ ಅರೇಂಜ್ ಮಾಡಿ ಕಡಿಮೆಗೆ ಮಾಡಿಸಿ ಅದು ಅವರೇ ಮಾಡಿರೋ. ಯಾವಾಗಾದ್ರೂ ನಾವು ಹೆಚ್ಚು ಖರ್ಚು ಮಾಡ್ತಾ ಇದ್ರಿ, ಯಾಕ್ರಿ ಹಿಂಗೆ ಖರ್ಚು ಮಾಡ್ತಿದ್ದೀರಾ, ಏನೊಂದು 4 ಕಾಸು ಮಾಡ್ಕೊಳ್ಳಿ ಅಂತ ನೀವು ಮಾಡ್ತಿರೋದ್ರಿ, ಯಾವ ಹೀರೋನು ಹೇಳಲ್ಲ. ಅದ್ರ ಆಚೆಗೆ ಅವ್ರು ಎಷ್ಟೋ ಯಾಕೆ ಅವ್ರಿಗೆ ಆ ಮನಸ್ಸು ಬಂತು? ಯಾವುದು 5 ಜನ ಸೇರಿಸ್ಕೊಂಡು ಸರ್ ಯಾವತ್ತೂ ಇತ್ತು ಅವರಿಗೆ. ನಾನೊಬ್ಬನೇ ಬೆಳಿಬೇಕಲ್ಲ, ಸುತ್ತ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ಯಾವತ್ತೂ ಇದೆ. ಈಗೇನು ಅದ್ರ ಆಚೆಗೂ ಸರ್ ಅವರು ಮಾಡಿದ ಸಹಾಯಗಳನ್ನ ಎಷ್ಟೋ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಒಬ್ಬ ವ್ಯಕ್ತಿಗೆ ನನ್ನ ಕಣ್ಣೆದುರುಗಡೆ 50 ಲಕ್ಷ ರೂಪಾಯಿ ಕೊಟ್ಟರು ಸರ್. ತೊಂದರೆಯಲ್ಲಿದ್ದೀನಿ ನಿಮಗೆ, ನನ್ನ ಕಣ್ಣೆದುರುಗಡೆ 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಾನು ಒಂದು ಕಡೆ ಹೋಗಿ ಊಟ ಮಾಡಿ ಹೋಟ್ಲಲ್ಲಿ ಬಿಲ್ ಕೊಡಕ್ಕೆ ಹೋದಾಗ ಬೇಡ ಅಂದ ಅವನು ಹೋಟ್ಲು ಬಿಲ್. ಯಾಕೆಪ್ಪ ಅಂದರೆ ನಮ್ಮ ಬಾಸ್ ಈ ಹೋಟ್ಲ್ ಹಾಕೋಕ್ಕೆಲ್ಲ ನಿಮ್ಮ ಬಾಸ್ ಮಾಡಿದ್ರೆ ನನಗೆ ಯಾಕಪ್ಪ ಬಿಲ್ ತಗೋತೀರೋದು, ನಮ್ಮ ಬಾಸ್ ನಿಮ್ಮ ಬಾಸ್ ಒಬ್ಬರೇ ಅಂತ ನಾನು ಡಿ ಬಾಸ್ ಕೊಟ್ಟಿದ್ದು ಸರ್ ಅಂತಾರೆ. ಎಲ್ಲೆಲ್ಲೋ ಕನೆಕ್ಟ್ ಆಗ್ತಾವೆ. ಸೊ ಈ ಥರದ್ದು ಭಾಳಷ್ಟು ಒಳ್ಳೆ ಗುಣಗಳು ನೋಡಿದೆ. ಈವನ್ ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ಹೋದಾಗ ಸರ್, ಅಲ್ಲಿ ಕಡಿಮೆ ಜನ ಹೋಗಿರ್ತೀವಿ ಕ್ರೂ, ಫಾರಿನಿಗೆ ಹೋದ್ರೆ ನಿಮ್ಗೆ ಗೊತ್ತಿಲ್ಲ. ಹೌದೌದು, ಅವಾಗ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಶೂಟಿಂಗ್ ಮುಗಿದ ತಕ್ಷಣ ಈ ಶೂಟಿಂಗ್ ಉಪಕರಣಗಳು ಹೊತ್ಕೊಂಡು ಹೋಗ್ಬೇಕಾದ್ರೆ ಹುಡುಗ 3-4 ಜನ ಅಷ್ಟೇ ಇರ್ತಾರೆ. ಫಸ್ಟ್ ಒಂದು ಬ್ಯಾಗ್ ಕೈ ಹಾಕೋದೆ ಅವರು ಸರ್. ಒಬ್ಬ ಹೀರೋನ ಯಾವ ಅಹಂಭಾವನೂ ಇಲ್ಲ. ಅವ್ರು ಹೊರಟ ಮೇಲೆ ನಾವೇನು ನಾನು ಪ್ರೊಡ್ಯೂಸರ್ ಅಂತ ಹಿಂಗೆ ಕೂತಿರ್ತೀವಿ. ಹುಡುಗರು ಇದ್ದಾರಲ್ಲ ಸಂಬಳ ಕೊಡ್ತೀವಿ ಕರ್ಕೊಂಡು ತಗೊಂಡೋಗ್ಲಿ ಅಂತ. ಅವ್ರು ಯಾವಾಗ ಬ್ಯಾಗ್ ಎತ್ತಿದ್ರು ಮುಚ್ಕೊಂಡು ನಾವು ನಾನಂತ ಅಲ್ಲ, ಏನೋ ಆಗಿದೆ. ಈಗ ಏನು ಘಟನೆ ಆಗಿದೆ, ಒಂದು ಕೆಟ್ಟಗಳಿಗೆಲ್ಲ ಆಗಿದೆ. ನಿಜ ಏನು ಅಂತ ಇನ್ನೂ ಗೊತ್ತಿಲ್ಲ. ಒಳಗಡೆ ಟ್ರಯಲ್ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಹಾರೈಕೆ ಏನು ನಿಮ್ದು ಸರ್? ನನ್ನ ಹಾರೈಕೆ ಅಂದರೆ ಅವ್ರು ಅದನ್ನು ಮಾಡಿಲ್ಲ ಅಂತ ಹೇಳಿ ನಿರಪರಾಧಿಯಾಗಿ ಹೊರಗೆ ಬರಲಿ, ಅವ್ರು ಮಾಡಿಲ್ಲದೆ ಇರಲಿ ಅಂತ. ಈಗ ಸರ್, ಈಗ ಆ ಕಡೆ ಆ ವ್ಯಕ್ತಿ ಏನು ಮಾಡಿದ್ದಾನೆ, ಅವನು ಅಷ್ಟೇ ದೊಡ್ಡ ತಪ್ಪು ಮಾಡಿದ್ದಾನೆ. ಈಗ ಹೊರಗೆ ಬರ್ತಿರೋ ವಿಷಯ ಭಾಳಷ್ಟು ಹುಡುಗರಿಗೆ ಹತ್ರ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆ ಅವನು. ಅದು ಅತ್ಯಂತ ವಿಕೃತ ಮನಸ್ಸು, ಅದು ಕೂಡ ಅತ್ಯಂತ ವಿಕೃತ. ಅದು ನಿಮ್ಮ ಮರ್ಮಾಂಗವನ್ನೇ ಒಂದು ಹುಡುಗಿರಿಗೆ ಕಳಿಸ್ತೀರಂದ್ರೆ ಎಷ್ಟು ಹೀನ ಮನಸ್ಥಿತಿಲಿ ಇರ್ಬೋದು ಸರ್. ಈಗ ಈ ತೊಂದರೆನ ಬಹುತೇಕ ಸೋಷಿಯಲ್ ಮೀಡಿಯಾಲಿರುವ ಎಲ್ಲ ಹೆಣ್ಮಕ್ಳು ಅನುಭವಿಸ್ತಾರೆ. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ.
ಯಾರಿಗಾರು ಹೇಳಿದ್ರೆ ನೀನು ಫೇಸ್ಬುಕ್ ಅಕೌಂಟ್ ತೆಗಿ ಅಂತಾರೆ, ವಾಟ್ಸಪ್ ಬಿಡು ನೀನು ಅಂತಾರೆ. ಅದೆಲ್ಲ ಒಂದು ಸೋಷಿಯಲ್ ಟೂಲು, ಅಲ್ಲಿ ಇರಂಗೂ ಇಲ್ಲ ಬಿಡಂಗೂ ಇಲ್ಲ. ಸುಲಭವಾಗಿ ಹೇಳ್ಬಿಡ್ಬೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಬೇಕಿತ್ತು ಅಂತ. ಸರ್ ಈ ತನಕ ಈ ಥರದ ಒಂದು ಲಕ್ಷಾಂತರ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ. ಯಾರಿಗಾರು ಶಿಕ್ಷೆ ಆಗಿದ್ದು ಕೇಳಿದ್ದಾರೆ ಸರ್? ಹಾಂ, ಅಥವಾ ಎಷ್ಟು ಪ್ರಮಾಣದಲ್ಲಿ ಆಗಿದೆ? ಖಂಡಿತ ಒಬ್ಬ ಮನುಷ್ಯನ ಮೇಲೆ ಕೈ ಮಾಡುವ ಹಕ್ಕು ಅಥವಾ ಅವನ ಜೀವ ತೆಗೆಯೋ ಹಕ್ಕು ಯಾವ ಜೀವಿಗೂ ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಅದು ತಪ್ಪು ಮಾಡಿದರೆ ಖಂಡಿತ ತಪ್ಪು. ನ್ಯಾಯ ಪ್ರಕಾರ ಏನಾಗಬೇಕು ಕಾನೂನು ಅದಾಗಲಿ. ನನ್ನ ಹಾರೈಕೆ ಇದು ಅವ್ರು ಮಾಡಿಲ್ಲದೇ ಇರಲಿ, ಹೊರಗೆ ಬರಲಿ. ಹೊರಗೆ ಬಂದಾಗ ಸರ್ ಮಾಡಿಲ್ಲ ಆ ಲೆವೆಲ್ನಲ್ಲೇ ಇರ್ತಾರ. ನನ್ನ ಪ್ರಕಾರ ಸರ್ ಅವರು ಅದನ್ನ ಮಾಡಿಲ್ಲ ಅಂತ ಏನಾದರೂ ನ್ಯಾಯದಲ್ಲಿ ಪ್ರೂವ್ ಆಗಿ ಹೊರಗೆ ಬಂದರೆ ಖಂಡಿತ ಇರ್ತಾರೆ. ಹೌದು, ಹಾಂ, ಖಂಡಿತ ಇರ್ತಾರೆ. ಯಾಕಂದರೆ ಹಿಂದೂ ಅವರ ಒಂದು ಇದನ್ನ ನೋಡಿದ್ದೀವಿ ನಾವು, ಈ ಥರ ಆಗಿ ಮತ್ತೆ ದೊಡ್ಡ ಸಕ್ಸಸ್ ಆಗಿತ್ತು. ಹೌದು. ನನಗೆ ಎಲ್ಲಕ್ಕಿಂತ ಅನ್ಸುತ್ತೆ ಇದೆ ಎಲ್ಲ ಆಚೆಗೆ ಸರ್ ಸಿನಿಮಾ ಚೆನ್ನಾಗಿ ಮಾಡಬೇಕು. ಅವ್ರು ಬಂದ ನಂತರದ ಸಿನಿಮಾಗಳು ಚೆನ್ನಾಗಿದ್ರೆ ಖಂಡಿತ ಜನ, ಸಿನಿಮಾ ಚೆನ್ನಾಗಿದ್ರೆ ಅದು ಬೇರೆ ಎಲ್ಲ ಮುಗ್ದು ಸೈಡಿಗೆ ಹೋಗ್ಬಿಡುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮತ್ತೆ ಆಳಿಗೆ ಒಂದು ಕಲ್ಲ ಬಿಡುತ್ತೆ, ಇದೇ ಕಾರಣ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿರ್ಬೇಕು, ಕೆಲಸ ಚೆನ್ನಾಗಿರ್ಬೇಕು, ಕೃತಿ ಚೆನ್ನಾಗಿದ್ರೆ ವ್ಯಕ್ತಿ ಮುಖ್ಯ ಆಗಲ್ಲ. ಕೃತಿ ಒಳ್ಳೇದಾಗಿರ್ಬೇಕು, ಬರೋ ಸಿನಿಮಾ. ಇದು ಬಹುಶಃ ನಮ್ಮ ಈಗ ನೋಡಿದ್ದೀವಿ ಈ ಥರದ ಪ್ರಕರಣಗಳಲ್ಲಿ ಜೈಲಿಗೆ ಹೋದವರು ಅಥವಾ ನ್ಯಾಯಾಲಯದ ವಿಚಾರಣೆಗೊಳಗಾದವ್ರು ಬಂದ ನಂತರ ಹಿಟ್ಟಾಗಿರೋದು ನೋಡಿದ್ದೀವಿ ನಾವು. ಎಲ್ಲವೂ ಅಲ್ಲ, ನಮ್ಮ ಭಾರತೀಯ ಇಂಡಸ್ಟ್ರಿಯಲ್ಲೇ ಇದೆ. ನನ್ನ ಪ್ರಕಾರ ಬರೋದಕ್ಕಿಂತ ಮುಖ್ಯವಾಗಿ ಬಂದ ನಂತರ ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಹೌದು, ಎಸ್. ಕವಿರಾಜ್ ಅವರೇ, ಸುಮಾರು 1 ಗಂಟೆ 1.5 ಗಂಟೆ ಆಗಿದೆ. ತುಂಬ ಮಾತಾಡಿದ್ವಿ. ಸೊ ಏನು ಧನ್ಯವಾದ, ಕೃತಜ್ಞತೆ ಏನು ಅರ್ಪಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ನೇಹಿತನಾಗಿ ಹಿರಿಯ ಸ್ನೇಹಿತರು, ಮಾರ್ಗದರ್ಶಕರು ಸರ್. ಇಲ್ಲ, ನನಗೆ ನಿಮ್ಮ ಬಗ್ಗೆ ಅದು ನಿಜವಾದ ಒಂದು ಕೃತಜ್ಞತೆ. ಅವತ್ತು ನಾನು ಏನೂ ಅಲ್ಲ, ಇವತ್ತು ತುಂಬ ದೊಡ್ಡವನು ಅಂತ ನಾನು ಹೇಳ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಸಣ್ಣ ಹೆಸರಿದೆ ಇವತ್ತು. ಅವತ್ತು ಏನೂ ಅಲ್ಲದ ಟೈಮಿಗೆ ನೀವು ನಾನು ಕೇಳೋಕ್ಕಿಂತ ಮುಂಚೆ ಬಾರಪ್ಪ ಅಂತೇಳಿ ವಿಜಯ ಕರ್ನಾಟಕದಂಥ ಒಂದು ದೊಡ್ಡ ಪತ್ರಿಕೆಯಲ್ಲಿ ಕರೆದು ಸಂದರ್ಶನ ಮಾಡಿದರೆ ಆ ಕೃತಜ್ಞತೆ ನನಗಿದೆ. ಅದರಿಂದ ನನಗೆ ಒಂದು ಅದೇ ಹೇಳ್ದೆ, ನಿಮ್ಮೊಂದು ಅದು ಸ್ಫೂರ್ತಿ ಆಯಿತು, ಒಂದು ಆತ್ಮವಿಶ್ವಾಸ ತುಂಬಿತು. ಮತ್ತು ನೀವು ನಿಮ್ಮ ಹತ್ರ ಮಾತಾಡಿದ್ರೆ ನನಗೂ ಅದೊಂದು ಸ್ವಲ್ಪ ಪ್ಲಸ್ಸೇ ಅದು. ಅಂದರೆ ಎಲ್ಲೋ ಒಂದು ಕಡೆ ವಿಷಯ ಹಂಚ್ಕೊಳ್ಳೋದಿರ್ಬೋದು, ಮಾರ್ಗದರ್ಶನ ಇರ್ಬೋದು. ಸೊ TV ಸಂದರ್ಶನಕ್ಕಿಂತ ಗಣೇಶ್ ಕಾಸರಗೋಡು ಅವರು ಮಾತಾಡೋದು ಅಂತ ನಾನು ಬಂದಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.